ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ನಾನು ಮಾತಾಡಿದ್ ಕೇಳಿಸ್ತಾ ಇದೆಯಾ? ಇಫ್ ಆಡಿಯೋ ಇಸ್ ಕ್ಲಿಯರ್ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಕ್ಲಿಯರ್ ಅಂತ ಹಾಕ್ಬೋದಾ? ಹಾಗೇನೇನೆ ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ, ಎಲ್ಲೆಲ್ಲಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ನಿಮ್ಮ ಒಂದು ಕಿರು ಪರಿಚಯವನ್ನು ಹಾಕಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು. ಹಾಗೇನೇನೆ ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ನೀವು ಬಂದಿದ್ದೀರಾ ಕಾರ್ಯಕ್ರಮಕ್ಕೆ. ಆಮೇಲೆ ಕೆಲವೊಬ್ರು ಪ್ರತಿ ವಾರನೂ ಬರ್ತಾ ಇದ್ದೀರಲ್ವಾ? ಶಿವಮೊಗ್ಗದಿಂದ ಬಂದಿದ್ದೀರಾ. ವೆರಿ ಗುಡ್. ಹೌದು, ಓಕೆ, ವೆರಿ ಗುಡ್. ಶಿವಮೊಗ್ಗದಿಂದ ಒಂದಿಷ್ಟು ಜನ. ಮಲ್ಲೇಶಪ್ಪ ಬಸರಿಮರ, ಓಕೆ. ಗದಗ್, ಓಕೆ. ಮಂಗಳೂರು, ಓಕೆ, ಫೈನ್, ಕ್ಲಿಯರ್, ವೆರಿ ಗುಡ್. ಸಿ, ನೀವು ಪ್ರತಿ ವಾರ ಬರ್ತಾ ಇದ್ದೀರ್ತಾನೆ. ನೀವು ಪ್ರತಿ ವಾರ ಬರೋ ಉದ್ದೇಶ ಏನು ಹೇಳಿ ಕೇಳಿ ನಾವು ಅದನ್ನೇ ಹೇಳ್ತೀವಿ ತಾನೆ. ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ನೀವು ಬರೋ ಉದ್ದೇಶ ಏನು? ನಿಮ್ಗೇನು ವಿಷಯ ಬೇಕು? ಅದು ಇವತ್ತು JC ರೋಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಶಂಕರ್ ಬೆಂಗಳೂರು, ವಂಡರ್ಫುಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೇನಾದರೂ ಪ್ರಶ್ನೆ ಇದೆಯಾ? ಇಮೇಜ್ ಕನ್ಸಲ್ಟಿಂಗ್ ಬಗ್ಗೆ ಅಥವಾ ಇಮೇಜ್ ಅನ್ನುವಂಥದ್ದು, ಇದ್ರ ಬಗ್ಗೆ ಏನೇನು ಪ್ರಶ್ನೆಗಳಿದೆ ನಿಮ್ಮ ಮನಸ್ಸಲ್ಲಿ ಅದು. ಆಮೇಲೆ ಇವತ್ತಿನ ದಿವಸ ನಮ್ಮ ಸ್ಪೀಕರ್ಗೆ ಏನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ ಅದನ್ನು ಸಹಿತ ಚಾಟ್ ಬಾಕ್ಸಲ್ಲಿ ಹಾಕಿ. ಈಗ ನಾನು ಕ್ವಶನ್ ನೋಡ್ತೀನೋ ಬಿಡ್ತೀನೋ ನೋಡೋಣ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ವೇತಾ ಮೇಡಮ್ ಅವರಿಗೆ ಎಲ್ಲರೂ ವೆಲ್ಕಮ್. ಶ್ವೇತಾ ಮೇಡಮ್ ಅಂತ ಹೇಳಿ ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಎಲ್ಲರೂ ಶ್ವೇತಾ ಮೇಡಮ್, ಇದು ನಮ್ಮ ಕಾರ್ಯಕ್ರಮ ಹೇಗೆ ಅಂತಂದ್ರೆ ಪ್ರತಿ ವಾರ ನಾವು 7 ಗಂಟೆಗೆ ಸೇರ್ತೀವಿ. ಇದು ಸುಮಾರು ಆಗಸ್ಟ್ 15ರಿಂದ ಶುರು ಆಗಿದ್ದು. ಆಗಸ್ಟ್ ಅಂತಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತಂದ್ರೆ 8×4 32, 33, 34ನೇ ಕಾರ್ಯಕ್ರಮ ಇವತ್ತು. ಹಾಗೇನೆ ಪ್ರತಿ ವಾರ ಯಾರ್ಯಾರು ಸಾಧಕರಿದ್ದಾರೆ ಬೇರೆ ಬೇರೆ ಅಂಶಗಳಲ್ಲಿ, ಅಂದ್ರೆ MDRT ಸಾಧನೆ ಮಾಡಿದ್ದಿರ್ಬೋದು, ಅಥವಾ COT 3 times MDRT ಮಾಡಿದ್ದಿರ್ಬೋದು, ಅಥವಾ ಡೆವಲಪ್ಮೆಂಟ್ ಆಫೀಸರ್ಸ್ ಯಾರು ಏಜೆಂಟ್ಸ್ನ ರಿಕ್ರೂಟ್ ಮಾಡಿಬಿಟ್ಟು ಅವರನ್ನು ಡೆವಲಪ್ ಮಾಡೋಕ್ಕೆ ಏನು ಮಾಡ್ತಿದ್ದಾರೆ ಅವರಿಗೆ, ಹಾಗೇನೆ ಚಾರ್ಟರ್ಡ್ ಅಕೌಂಟೆಂಟು, ಹಾಗೆ ಬೇರೆ ಬೇರೆ ಅವ್ರನ್ನ ಕರೆಸಿದ್ದೀವಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಬರುವಂಥವ್ರು ಭಾರಿ ಸೀರಿಯಸ್ ಇರೋವಂಥವ್ರು. ಯಾಕಂದ್ರೆ ಆನ್ಲೈನ್ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ, ಒಂದಿಷ್ಟು ಜನ ಹಣಕ್ಕೆ ಹಾಕ್ಬಿಟ್ಟು ಹೋಗುವಂಥವ್ರು ಇದ್ದಾರೆ. ಆದರೆ ಒಂದು ವಿಶೇಷತೆ ಅಂದರೆ ಎಲ್ಲೆಲ್ಲಿಂದಿದ್ರೂ ಸಹಿತ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವವರು ಎಷ್ಟು ಗಂಟೆಗೆ ಶುರು ಮಾಡಿ ಕೊನೆ ತನಕ ಅದೇ ನಂಬರ್ ಇರ್ತಾರೆ. ಅದು ನನಗೆ ಬಹಳ ಸಂತೋಷ ಕೊಡುವಂಥದ್ದು. ಹಾಗೇನೇನೆ ಇವತ್ತಿನ ದಿವಸ ಒಂದೆರಡು ಅಂಶಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಮೆಂಟರ್ ಮಿಸ್ಟರ್ ಮುರಳಿ ಅಂತಿದ್ರು. ಅವ್ರು ನನಗೆ ಕೆಲವಾರು ವರ್ಷಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ಆವಾಗಷ್ಟೇ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದೆ. ಯಾವಾಗ ಇನ್ಶೂರೆನ್ಸ್ ಇಂಡಸ್ಟ್ರಿ ಓಪನ್ ಆದಾಗ ICICI ಪ್ರುಡೆನ್ಷಿಯಲಲ್ಲಿ ಅಡ್ವೈಸರಾಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಕೆಲಸ ಮಾಡ್ತಾ ಇದ್ದಾಗ ನಾನು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಯಾವುದು ಪ್ರಾಸ್ಪೆಕ್ಟಿಂಗ್ ಮಾಡುವಂಥದ್ದು ಅದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಟ್ರೈನರ್ ಆದೆ. ಆವಾಗ ನನ್ನ ಮೆಂಟರ್ ಹೇಳ್ತಾ ಇದ್ರು, ನೀ ಟ್ರೈನರ್ ಆದಮೇಲೆ ಎಷ್ಟು ಜನಕ್ಕೆ ಟ್ರೈನಿಂಗ್ ಮಾಡ್ತೀರಾ ಅದು ಮುಖ್ಯ ಅಲ್ಲ, ಯಾರಿಗೆ ಟ್ರೈನಿಂಗ್ ಮಾಡಿರ್ತೀರಾ ಅವರಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೋದಾ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ಟ್ರೈನಿಂಗ್ ಮಾಡಬೇಕು ಅಂತ ಅವಾಗ ಹೇಳ್ತಾ ಇದ್ರು. ಅದು ಏನಕ್ಕೋ ಇವತ್ತು ಬೆಳಿಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಹಂಗೆ ಹೇಳಿದ್ರು ಅಂದ್ರೆ ನಂಬರ್ ಮುಖ್ಯ ಅಲ್ಲ, ಯಾರಿಗಾಗಿ ನೀವು ಟ್ರೈನಿಂಗ್ ಮಾಡ್ತೀರಾ ಅವರಲ್ಲಿ ಏನಾದರೂ ಬದಲಾವಣೆ ಮೂಡುತ್ತಾ, ಅಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳಿಂದ ಒಂದು ವಿಶೇಷವಾದ ವ್ಯಕ್ತಿತ್ವವೇ ಬದಲಾವಣೆ ಆಗ್ಬೋದು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾ ಇದ್ರು. ಇದು ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ 2000, ಈಗ 26 ವರ್ಷದ ಹಿಂದಿನ ಕತೆ ಅಲ್ವಾ? ಹಾಗೆ ಹೇಳ್ಬೇಕಾದ್ರೆ ಅಂದ್ರೆ ನಾವು ಇವತ್ತಿನ ದಿವಸ ಕಾರ್ಯಕ್ರಮ ಕರ್ಕೊಂಬರುವಂಥವ್ರು ಸಹಿತ ಹಂಗಂಗೆ ಮೇಡಮ್ ಬಗ್ಗೆ ಹೇಳ್ತೀನಿ. ಇದು ನಮ್ಮ ಮುರಳಿ ಸರ್ ಬಗ್ಗೆ ಹೇಳಿದೆ. ಅವ್ರು ಹೇಳಿದ್ರು ಒಬ್ಬೊಬ್ಬ ಮನುಷ್ಯನಿಗೆ ಅವ್ರ ಮನಸ್ಸಿನಲ್ಲಿ ವಿಚಾರ ಬದಲಾಗಬೇಕು, ಹಾಗೂ ಹೃದಯದಲ್ಲಿ ನಾವು ಏನು ಮಾಡ್ತಾ ಇದೀವಿ ಕೆಲಸ ಅದನ್ನ ನಾನು ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ಬೇಕು. ಹಾಗೂ ನಾವು ಮಾಡ್ತಾ ಇರೋ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಥವಾ ನಾವು ಮಾಡ್ತಾ ಇರೋದು ಮನಸ್ಸಮಾಧಾನಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಬೇಕು. ಅಂದಾಗ ತಮ್ಮ ದೃಷ್ಟಿಕೋನದಲ್ಲಿ ಬದಲಾದಾಗ ತಾವು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ರು. ಇವತ್ತಿನ ದಿವಸ ಅದು ಕಾಣಿಸ್ತಾ ಇದೆ. ಯಾಕಂದ್ರೆ ಕೆಲವಾರು ಜನರು ಪ್ರತಿ ವಾರ ಬರೋರು ಒಂದಿಷ್ಟು ಜನ ಇದ್ದಾರೆ. ಸರಿನಾ? ಹಾಗೇನೇನೆ ನಾನು ಶ್ವೇತಾ ಮೇಡಮ್ಗೆ ನಾನು HDFC ಲೈಫ್ ಇನ್ಶೂರೆನ್ಸ್ ಜೊತೆಗೆ ನಾನು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ.
ಆವತ್ತಿನ ದಿವಸ ಇಂಡಕ್ಷನ್ನು, ಟ್ರೈನಿಂಗು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ನಮ್ದೊಂದು ಒಂದು HDFC ಲೈಫ್ ಕಂಪನಿಯವರು ಔಟ್ಸ್ಕರ್ಟ್ ಅಲ್ಲಿ ಒಂದು ರಿಸಾರ್ಟ್ ಅನ್ನು ಬಾಡಿಗೆಗೆ ತೊಗೊಂಡ್ಬಿಟ್ಟು ಅಲ್ಲಿ ಪ್ರತಿ ವಾರ ಟ್ರೈನಿಂಗ್ ಇರ್ತಿತ್ತು. ಆವಾಗ ಶ್ವೇತಾ ಮೇಡಮು HDFC ಲೈಫ್ ಇನ್ಶೂರೆನ್ಸ್ ಅಲ್ಲಿ ಆಪರೇಷನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಾಗೇನೇನೆ ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ವೇತಾ ಮೇಡಮ್ ಅವರು ಕಳೆದ 23 ವರ್ಷಗಳಿಂದ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ ಕಳೆದ ಒಂದೂವರೆ ದಶಕಗಳಿಂದ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಟ್ರೈನಿಂಗಲ್ಲೂ ಸಹಿತ ಬಹಳ ಬೇರೆ ಬೇರೆ ಕಂಪನಿಗಳು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಆಮೇಲೆ ಈ ಇಮೇಜ್ ಕನ್ಸಲ್ಟಿಂಗ್ ಅನ್ನುವಂಥದ್ದು, ಇದರ ಬಗ್ಗೆ ಸಾಕಷ್ಟು ತರಬೇತಿಯನ್ನ ಯಾರ್ಯಾರು ಹೊಸದಾಗಿ ಜಾಯಿನ್ ಆಗ್ತಾರೆ, ಫ್ರೆಶ್ ಆಗಿ ಕೆಲಸವನ್ನು ಶುರು ಮಾಡ್ತಾರೆ, ಅವರಿಗೆ ಈ ವಿಷಯವನ್ನ ಕ್ರೈಸ್ಟ್ ಕಾಲೇಜಲ್ಲಾಗಲಿ ಇಂತಹ ಒಂದು ಮಹತ್ತರವಾದ ಕಾಲೇಜ್ಗಳಲ್ಲಿ MBA ಸ್ಟೂಡೆಂಟ್ಸಿಗೆ ಅವರಿಗೆಲ್ಲ ಇವ್ರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಹಾಗೇನೆ ಸ್ವಲ್ಪ ದಿವಸದ ಮುಂಚೆ ಮೇಡಮ್ ಅವರು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಅವ್ರದ್ದು ಇಂಟರ್ವ್ಯೂನೂ ಆಗಿತ್ತು. ಆಯ್ತಾ? ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ, ಮೇಡಮ್ಗೂ ಸ್ವಾಗತ ಮಾಡ್ತಾ, ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸತೀಶ್ ಪ್ರಭು ಅವರೇ. ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇನ್ಶೂರೆನ್ಸ್ ನಾನು 10-15 ವರ್ಷದ ಕೆಳಗಡೆ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಆಮೇಲೆ ರಿಲಯನ್ಸ್ ಅಲ್ಲಿ ಸೇಲ್ಸ್ ಟ್ರೈನಿಂಗ್ ಮ್ಯಾನೇಜರ್ ಆಗಿದೆ. ಇವಾಗ ಮತ್ತೆ ಈ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇರೋ ಕೆಲಸ ಮಾಡ್ತಾ ಇರೋರ ಜೊತೆ ಇಂಟ್ರಾಕ್ಟ್ ಮಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ವೇತಾ ನರಸಿಂಹೋಪಾಧ್ಯಾಯ. ನಾನ್ ಬ್ಯಾಂಗ್ಳೂರಿಂದಾನೇ ಬಂದಿರೋದು. ಸೊ ಇವತ್ತು ನಿಮ್ ಜೊತೆ ನನ್ಗೆ ಒಂದ್ ಸ್ವಲ್ಪ ವಿಷಯ ಗೊತ್ತಿದೆ, ಇಮೇಜ್ ಕನ್ಸಲ್ಟೆಂಟ್ ಅಥವಾ ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಖುಷಿ ಆಗ್ತಾ ಇದೆ. ಸೊ ನನ್ಗೆ ಇದು ಆಗ್ಲೇ ಸತೀಶ್ ಅವ್ರು ಹೇಳ್ದಂಗೆ ನೀವ್ ಎಷ್ಟ್ ಜನ ಟ್ರೈನ್ ಮಾಡಿದ್ದು ಅಂತ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ರಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ನನ್ಗೂ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಸತೀಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಇಂದ ನಾನ್ ಮೀಟ್ ಮಾಡ್ದಾಗಿಂದ ಅವ್ರ ಹತ್ರ ಕಲಿಯೋದು ನನ್ಗೆ ತುಂಬಾ ಕಲ್ತಿದ್ದೀನಿ ಅವ್ರ ಹತ್ರ ಇಂದಾನು. ಸೊ ಹಾಗಾಗಿ ಇವತ್ತು ಈ ಒಂದು ಇಂಟ್ರಾಕ್ಷನ್ ಇಂದ ನಿಮ್ಗೆಲ್ಲರಿಗೂ ಒಂದ್ ಸ್ವಲ್ಪನಾದ್ರೂ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಅನ್ಕೊಂತೀನಿ. ಸೊ ಐ ಆಮ್ ಹ್ಯಾಪಿ ಟು ಇಂಟ್ರಾಕ್ಟ್ ವಿತ್ ಯು ಆಲ್. ಥ್ಯಾಂಕ್ ಯು ಮೇಡಮ್. ಅಂದಾಗ ಮೇಡಮ್, ಮೊಟ್ಟ ಮೊದಲನೇ ಪ್ರಶ್ನೆ, ಈ ಇಮೇಜ್ ಕನ್ಸಲ್ಟಿಂಗ್ ಬಗ್ಗೆ ನಿಮ್ಗೆ ಆಸಕ್ತಿ ಬಂದಿರೋದು ಹೇಗೆ? ಅದಕ್ಕೆ ಕಾರಣೀಭೂತರು ಯಾರು? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೊಡ್ಬೋದಾ? ಖಂಡಿತ. ಸೊ ನಾ ಇಮೇಜ್ ಕನ್ಸಲ್ಟಿಂಗ್ ಅಂದ್ರೆ ಇದೇನ್ ರಾಕೆಟ್ ಸೈನ್ಸ್ ಅಲ್ಲ. ಸೊ ನಾವ್ ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ನಮ್ನ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲೇ ಹೋದ್ರುನು, ಎಸ್ಪೆಷಲಿ ನಾವು ಆಸ್ ಅ ಪರ್ಸನ್ ಎಲ್ಲೇ ಹೋದ್ರುನು, ಒಂದು ವ್ಯಕ್ತಿಯಾಗಿ ಎಲ್ಲೇ ಹೋದ್ರುನು ನಾವ್ ಹೇಗ್ ಡ್ರೆಸ್ ಮಾಡ್ಕೋತೀವಿ, ಯಾವ ತರ ಬಿಹೇವ್ ಮಾಡ್ತೀವಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಯಾವ್ದೊಂದ್ ಪ್ಲೇಸಿಗೆ ಹೋಗ್ತೀವಿ, ಅಲ್ಲಿ ನಾವು ಯಾವ ತರ ಡ್ರೆಸ್ ಹಾಕೋತೀವಿ, ಹೇಗ್ ಮಾತಾಡ್ತೀವಿ, ಅದ್ರ ಮೇಲೆ ನಮ್ಗೆ ಬಿಸ್ನೆಸ್ ಅಥವಾ ಕೆಲ್ಸ ಅಥವಾ ಏನೇ ಮಾಡಕ್ ಇರ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಒಳ್ಳೆ ಡ್ರೆಸ್ ಹಾಕೊಂಡೋಗಿ ಕಾನ್ಫಿಡೆಂಟ್ ಇಂದ ಮಾತಾಡಿದ್ರೆ ಕೆಲ್ಸ ಆಗ್ಲಿ ಬಿಸ್ನೆಸ್ ಆಗ್ಲಿ ಕೈಗೂಡುತ್ತೆ. ಸೊ ಹಾಗಾಗಿ ಇಮೇಜ್ ಕನ್ಸಲ್ಟಿಂಗ್ ಅಂದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್. ಅಪಿಯರೆನ್ಸ್, ನೀವ್ ಹೇಗೆ ಡ್ರೆಸ್ ಮಾಡ್ಕೊಳ್ತೀರಾ, ಮತ್ತೆ ಡ್ರೆಸ್ ಮಾಡ್ಕೊಂಡ್ಬಿಟ್ರೆ ಕಾನ್ಫಿಡೆಂಟ್ ಆಗ್ಬಿಟ್ರೆ ಸರಿಯಾಗಿ ಮಾತಾಡ್ಬೇಕು ತಾನೆ. ಸೊ ಕಮ್ಯುನಿಕೇಶನ್ ಹೇಗ್ ಮಾಡ್ತೀವಿ, ಮತ್ತೆ ಬಿಹೇವಿಯರ್, ABC, ಅಪಿಯರೆನ್ಸ್, ಬಿಹೇವಿಯರ್, ಕಮ್ಯುನಿಕೇಶನ್. ನಾವು ಹೇಗ್ ಡ್ರೆಸ್ ಮಾಡ್ಕೋತೀವಿ, ಹೇಗೆ ಒಂದ್ ಕಡೆ ಹೋದಾಗ ಯಾವ ರೀತಿ ನಾವು ಬಿಹೇವ್ ಮಾಡ್ತೀವಿ, ಮತ್ತೆ ಯಾವ ರೀತಿ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀವಿ ಅಥವಾ ಕಮ್ಯುನಿಕೇಟ್ ಮಾಡ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಇಮೇಜ್ ಕನ್ಸಲ್ಟಿಂಗ್ ಅನ್ನೋದು ಆರ್ಟ್ ಅಂಡ್ ಸೈನ್ಸ್ ಅಥವಾ ಸಮಾಜ ಮತ್ತೆ ವಿಜ್ಞಾನ, ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಅಪಿಯರೆನ್ಸ್ ಅಂತ ಓಕೆ ಅಂದ್ರೆ ನಾವು ಹೆಂಗ ಕಾಣಿಸ್ತೀವಿ ಅದ್ರ ತರ ಬೇರೆಯವ್ರು ನಮ್ ಜೊತೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಫಸ್ಟ್ ನೋಡೋದೇ ಜನ ನಾವ್ ಹೇಗ್ ಡ್ರೆಸ್ ಮಾಡ್ಕೊಂಡಿದ್ವಿ, ಫಸ್ಟ್ ಇಂಪ್ರೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ, ಅಥವಾ ಡಾಕ್ಟರ್ ವೈಟ್ ಕೋಟ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇವ್ರು ಡಾಕ್ಟರ್ ಅಂತ. ಹಾಗೆ ಟೀಚರ್ ಅಂದ್ರೆ ಅವ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಟೀಚರ್ ಅಂತ ಬೆಲೆ ಕೊಡಕ್ ಮನ್ಸಾಗುತ್ತೆ. ಸೊ ಇನ್ಶೂರೆನ್ಸ್ ಏಜೆಂಟ್ ಅಂದಾಗ, ಸೊ ಇನ್ಫ್ಯಾಕ್ಟ್ ಎಷ್ಟೊಂದ್ ಜನ ಇರುವಾಗ ನೀವ್ ಅವರಲ್ಲಿ ಒಬ್ರಾಗಿ ಯುನೀಕ್ ಆಗಿ ಕಾಣ್ಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ಅಥವಾ ನೀವು ಮಾಡ್ಕೊಳ್ಳೋ ಡ್ರೆಸ್ ಇಂದ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿದ್ದಾಗ, ಬೆಳಗ್ಗೆ ಬ್ಲಡ್ ಕೊಡಕ್ ಹೋಗುವಾಗ ಬ್ಲಡ್ ಕೊಡಕ್ ಏನ್ ಡ್ರೆಸ್ ಮಾಡ್ಕೋಬೇಕು ಅಂತ ಸುಮ್ನೆ ಹೋಗಿದ್ವಿ. ನಾರ್ಮಲ್ ಡ್ರೆಸ್ ಅಲ್ಲಿ ಮಾಡ್ಕೊಂಡು ಹೋದಾಗ ಅವರು ಇಲ್ಲಿ ಕುತ್ಕೊಳ್ಳಿ, ಇದ್ ಮಾಡಿ ಅದ್ ಮಾಡಿ ಅಂತ ಒಂಥರ
ತುಂಬಾ ಇದಾಗಿ ಈಸಿಯಾಗಿ ಕ್ಯಾಶುವಲ್ ಆಗಿ ಬಿಹೇವ್ ಮಾಡಿದ್ರು. ಅದೇ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ರಿಪೋರ್ಟ್ ತಗೊಳಕ್ ಹೋದಾಗ ಬನ್ನಿ ಮೇಡಮ್ ಅಂತ ಚೆನ್ನಾಗಿ ಒಂಥರ ಮಾತಾಡ್ಸಾಕಿ ಒಂಥರ ನಾವು ಯಾವ ತರ ಡ್ರೆಸ್ ಮಾಡ್ಕೋತೀವಿ ಅದ್ರ ಮೇಲೆ ನಮ್ ರೆಸ್ಪೆಕ್ಟ್ ಡಿಫರೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಹೇಗೆ ಡ್ರೆಸ್ ಮಾಡ್ಕೊಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಎಲ್ಲಿ ಹೋಗ್ತಾ ಇದೀವಿ ಅದಕ್ಕೆ ತಕ್ಕಂಗೆ ಡ್ರೆಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅದು ಮುಖ ನೋಡಿ ಮಣೆ ಹಾಕೋದು ಅಂತ ಆಗಲ್ವಾ? ಸೊ ಇದು ಮುಖ ನೋಡಿ ಮಣೆ ಹಾಕೋದು ಬರೀ 7 ಸೆಕೆಂಡ್ಸ್. ಫಸ್ಟ್ ಇಂಪ್ರೆಷನ್ಸ್ ಅಂತ ಏನ್ ಕ್ರಿಯೇಟ್ ಮಾಡ್ತೀವಿ ಇವಾಗ ಜನರಲಿ ಇವಾಗ ಮುಖತಃ ಭೇಟಿ ಮಾಡಿದಾಗ 30 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಅಲ್ಲಿ ಜಡ್ಜ್ ಮಾಡ್ತಾರೆ. ಇವಾಗ ಆನ್ಲೈನ್ ಪ್ರೆಸೆನ್ಸ್ ಇದ್ದಾಗ ನಾವ್ ವರ್ಚುವಲಿ ಮೀಟ್ ಮಾಡಿದಾಗ 7 ಸೆಕೆಂಡ್ಸ್ ಅಲ್ಲಿ ಜಡ್ಜ್ ಮಾಡ್ಬಿಡ್ತಾರೆ ನಾವ್ ಏನ್ ಹಾಕೊಂಡಿದೀವಿ ಅಂತ. ಸೊ ಅದ್ರ ಮೇಲೆ ಅವರು ಹೇಗ್ ಮಾತಾಡ್ತೀವಿ ನಾವ್ ಹೇಗೆ, ಅಫ್ಕೋರ್ಸ್ ಬರೀ ಡ್ರೆಸ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ, ಒಂದ್ ಸ್ಮೈಲ್ ಇರ್ಬೇಕು ಮುಖದಲ್ಲಿ, ಕಾನ್ಫಿಡೆಂಟ್ ಆಗಿ ಇನ್ನೊಬ್ರ ಹತ್ರ ಮಾತಾಡ್ಸ್ಬೇಕು, ನಗ್ನಗ್ತಾ ಮಾತಾಡ್ಸೋದು ಇಂಪಾರ್ಟೆಂಟ್. ಬಟ್ ಫಸ್ಟ್ ಇಂಪ್ರೆಷನ್ ಅಥವಾ ಮುಖ ನೋಡ್ ಮಣೆ ಹಾಕೋದು ಇಂಪಾರ್ಟೆಂಟ್. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಬೇರೆಯವ್ರನ್ನ ಮೀಟ್ ಮಾಡುವಾಗ ಯಾವ ಸಿಚುವೇಶನ್ ಇರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಫಸ್ಟ್ ಇಂಪ್ರೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ನಿಮಿಷ, ಹಂಗಂದ್ರೆ ನಮ್ಮ ಬಂದಿರುವಂತಹ ಪಾರ್ಟಿಸಿಪೆಂಟ್ಸ್ ಹತ್ರ ಕೇಳೋಣ. ಎಷ್ಟು ಜನ ನೀವು ಕಸ್ಟಮರ್ ಹತ್ರ ಹೋದಾಗ ನೀವು ಒಂದು ಏನಂತೀರಿ ಒಳ್ಳೆ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡಿದ್ರಿ, ಆವತ್ತಿನ ದಿವಸ ನಿಮ್ಮ ಕಸ್ಟಮರ್ ಜೊತೆ ನಿಮ್ಮ ರಾದರ್ ಕಸ್ಟಮರ್ ನಡವಳಿಕೆ ನಿಮ್ಮೊಟ್ಟಿಗೆ ಚೆನ್ನಾಗಿತ್ತು, ಅಥವಾ ಯಾವ ದಿವಸ ನೀವು ಕಸ್ಟಮರ್ ಡ್ರೆಸ್ ಸರಿ ಮಾಡ್ಕೊಂಡಿಲ್ಲ, ಹಾಗೇನಾದ್ರೂ ವ್ಯತ್ಯಾಸ ಕಂಡಿದ್ಯಾ? ನಿಮ್ಗೇನಾದ್ರು ಆಗಿದೆಯಾ? ಸೊ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹಾಕಿದೆ. ನಿಮ್ಗೇನಾದ್ರು ವ್ಯತ್ಯಾಸ ಕಂಡಿದ್ಯಾ? ಓಕೆ, ನಾಗರಾಜ ಕೃಷ್ಣಂ ಹೇಳ್ತಾ ಇದ್ದಾರೆ ನೋ. ಓಕೆ, ವೇದಾಶಂಕರ್ ಮೇಡಮ್ ಹೇಳ್ತಾ ಇದ್ದಾರೆ ಖಂಡಿತ. ಓಕೆ, ಪಿಂಟೋ ಎಸ್ ಎಸ್, ನಾಗರತ್ನ ಮೇಡಮ್ ಓಕೆ ಎಸ್ ಎಸ್, ನೋ. ಯಾರು ವಿಜಯಲಕ್ಷ್ಮಿ ಮೇಡಮ್ ನೋ. ಓಕೆ, ಸದಾಶಿವ ಮಾಲಿ ಸರ್ ಮೀ ಓಕೆ ಎಸ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸರಿ ಸರಿ ಸರಿ. ಓಕೆ, ಅಂದ್ರೆ ಇದು ನಮ್ಮ ಬಗ್ಗೆ ನಮ್ಮ ಕಸ್ಟಮರ್ ನಡವಳಿಕೆ ಆಯ್ತು. ಈಗ ನಮ್ಮನ್ನೇ ಗಮನಿಸ್ಕೊಳ್ಳೋಣ. ನಾವು ಸಹಿತ ಕಸ್ಟಮರನ್ನು ನೋಡಿದಾಗ ಓ ಇವರಿಂದ ದೊಡ್ಡ ಪ್ರೀಮಿಯಂ ಬರುತ್ತೆ ಅಂತ ಅವರನ್ನು ನೋಡಿ ನಾವು ಜಡ್ಜ್ ಮಾಡ್ತೀವ? ಇದ್ರ ಬಗ್ಗೆ ಎಸ್ ಆರ್ ನೋ ಹಾಕಿ ನೋಡೋಣ. ಯಾಕಂದ್ರೆ ನಾವು ಸಹಿತ ಲೆಕ್ಕ ಹಾಕ್ತೀವಿ ತಾನೆ. ಅವ್ರ ಹತ್ರ ಯಾವ ಕಾರ್ ಇದೆ, ಅವ್ರ ಮನೆ ಯಾವ ಏರಿಯಾದಲ್ಲಿದೆ, ಅವ್ರು ಮಾತಾಡೋ ರೀತಿ ಹೇಗಿದೆ, ಅವ್ರ ಮನೆಯಲ್ಲಿ ಯಾವ ಥರ ಸೋಫಾ ಇಟ್ಟಿದ್ದಾರೆ, ಹೌದ್ ತಾನೆ? ಅಂದ್ರೆ ನಾವುಗಳು ಜಡ್ಜ್ ಮಾಡಿದ್ರೆ ಸರಿ, ಆದ್ರೆ ಅವ್ರುಗಳು ಜಡ್ಜ್ ಮಾಡೋದು ತಪ್ಪು ಅಲ್ವಾ? ಸ್ವಲ್ಪ ಸರಿನೋ ಗೊತ್ತಿಲ್ಲ, ಯೋಚನೆ ಮಾಡಿ. ಅಂದ್ರೆ ಹೀಗೆ ಲೋಕ ರೂಢಿ ಹಾಗೆ ಇರೋದ್ರಿಂದ ನಾವುಗಳು ನಮ್ಮ ಡ್ರೆಸ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ಬೇಕಾ? ಗಮನ ಕೊಟ್ರೆ ಏನಾದ್ರು ಉಪಯೋಗ ಆಗ್ಬೋದಾ? ಏನು ಉಪಯೋಗ ಆಗ್ಬೋದು? ಯಾವ ಥರ ಗಮನ ಕೊಡಬೇಕು? ಫಸ್ಟ್ ಇಂಪ್ರೆಷನ್ ಬಗ್ಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಈಗ ಮೊನ್ನೆ ದಿವಸ ಭಾರತದಾದ್ಯಂತ ಗ್ಯಾಸ್ ಇದಾಗಿದೆ, ಏನಿದು ಗ್ಯಾಸ್ ಸಿಗಲ್ಲ, ಹಾಗಾಗಿ ಹೋರ್ಡಿಂಗು ಹಂಗೆಲ್ಲ ಗಲಾಟೆಗಳು ಅದು. ಆಮೇಲೆ 2 ದಿವಸದ ನಂತರ ನೋಡಿದ್ರೆ ಹೊರ್ಮೋಸ್ ಅಲ್ಲಿಂದ ಯಾರೋ ಮಾತಾಡಿದ್ರಂತೆ 2 ಶಿಪ್ ಬಂದ್ಬಿಡ್ತಂತೆ. ಅಂದ್ರೆ ಇದೆಲ್ಲ ಸಾಧ್ಯ ಆಗ್ಬೇಕಾದ್ರೆ ಭಾರತದ ಒಂದು ಇಮೇಜ್ ಏನಿದೆ ವಿಶ್ವದಾದ್ಯಂತ, ಆ ಇಮೇಜನ್ನು ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ಜಯಶಂಕರ್ ಇಬ್ಬರು ಸಹಿತ ಡ್ರೆಸ್ ಕೋಡಲ್ಲಿ ಅಂದಂಗೆ ಅವರು ಸಹಿತ ಕರೆಕ್ಟಾಗಿ ಸಖತ್ತಾಗಿ ಡ್ರೆಸ್ ಮಾಡ್ತಾರಲ್ವ. ಹಾಗೇನೇ ನಿಮ್ಮ ಹತ್ರ ಈ ವಿಷಯನೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದೆ ಕೋವಿಡ್ಗಿಂತ ಮುಂಚೆ. ಹಾಂಗ್ಕಾಂಗು, ಬ್ಯಾಂಕಾಕು, ಮಲೇಷಿಯಾ, ಕುವೈತ್, ದುಬೈಗೆಲ್ಲ ಹೋಗ್ತಾ ಇದ್ದೆ. ಆವಾಗ ನಮ್ಮನ್ನು ನೋಡುವ ದೃಷ್ಟಿಕೋನ, ಇವತ್ತಿನ ದಿವಸ ಭಾರತೀಯರನ್ನು ನೋಡೋ ದೃಷ್ಟಿಕೋನ ಬಹಳಷ್ಟು ಬದಲಾಗಿದೆ. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹಿತ ನಮ್ಮ ಇಮೇಜ್, ನಮ್ಮ ಏನೊಂದು ಫಸ್ಟ್ ಇಂಪ್ರೆಷನ್ ಏನಿದೆ ಅದು ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಇದೆ, ಮೂಲ್ಚಂದಾನಿ ಅಂಥೇಳಿ ಅವರು ನಾಗ್ಪುರದಲ್ಲಿ ಡೆವಲಪ್ಮೆಂಟ್ ಆಫೀಸರು, ಅವರು ಯಾರು ಭರತ್ ಪಾರೇಖ್ ಅವರ ಡೆವಲಪ್ಮೆಂಟ್ ಆಫೀಸರ್. ಅವ್ರು ಹೇಳ್ತಾ ಇದ್ರು ಡ್ರೆಸ್ ಆ್ಯಂಡ್ ಅಡ್ರೆಸ್ 2 ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಮೊದಲನೇ ಸಾರಿ ಅವರ ಟೀಮಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋದಾಗ ಸೂಟ್ ನಾನು ಹಾಕಿದ್ದು ಆವಾಗಲೇ ಫಸ್ಟ್ ಟೈಮ್. ಹಾಗಾಗಿ ಅದೆಲ್ಲ ನೆನಪಾಗ್ತಾ ಇದೆ. ಓವರ್ ಟು ಯು ಮೇಡಮ್.
ಹೌದು ಸರ್, ಫೈನಾನ್ಷಿಯಲ್ ಸರ್ವಿಸ್ ಎಸ್ಪೆಷಲಿ ಇನ್ಶೂರೆನ್ಸ್ ಇದ್ ಮಾಡುವಾಗ ನಮ್ಗೆ ಸ್ಟ್ರಿಕ್ಟ್ ಫಾರ್ಮಲ್ಸ್ ಇರ್ಲೇಬೇಕು. ನೀವು ಭಾರತದ ಬಗ್ಗೆ ಹೇಳ್ದಂಗೆ ಪ್ರಧಾನಿ ಮೋದಿ ಅವ್ರ ಕೋಟ್ ಎಷ್ಟು ಫೇಮಸ್ ಆಗಿದೆ ಅಂದ್ರೆ, ಇವಾಗ ಎಲ್ಲರೂ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲರೂ ಅದೇ ತರ ಹಾಕೊಳಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇ ತರ ಟ್ರೆಂಡ್ ಸೆಟ್ ಮಾಡ್ಬಿಟ್ರು ಅವರು. ಸೊ ಹಾಗಾಗಿ ನಾವ್ ಯಾವ ತರ ಹಾಕೋತೇವೆ, ವೆಸ್ಟರ್ನ್ ಬ್ಲೇಸರ್ ಕೋಟ್ ಹಾಕೋಬೇಕಂತಿಲ್ಲ. ನಮ್ಮ ಹತ್ರ ಏನಿದೆ ಅದನ್ನ ಕ್ಲಿಯರ್ ಆಗಿ ನೀಟ್ ಆಗಿ ಪ್ರೆಸೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಡ್ರೆಸ್ಸಿಂಗ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಇವಾಗ ವೆಸ್ಟರ್ನ್ ವೇರೆ ಹಾಕೋಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯನ್ ವೇರ್ ಸಲ್ವಾರ್ ಹಾಕೊಂಡ್ರು ಅದನ್ನ ನೀಟ್ ಒಳ್ಳೆ ಕಲರ್ ಆತರ ಹಾಕೋಬಹುದು. ಮತ್ತೆ ಕಾಂಬಿನೇಷನ್. ಸೊ ಯಾವ್ದು ನಿಮಗ್ ಕಂಫರ್ಟಬಲ್ ಆಗಿರುತ್ತೆ, ಯಾವ್ದು ನಿಮ್ಗೆ ನೀಟಾಗಿ ಕ್ಲಿಯರ್ ಆಗಿ ಮಾತಾಡಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ, ಆತರ ಡ್ರೆಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ಡ್ರೆಸ್ ಕೋಡ್ ಅಂತಂದ್ರೆ, ಈಗ ಗಂಡಸರಿಗೆ ಯಾವ ತರದ ಶರ್ಟ್, ಯಾವ ಕಲರ್ದ ಶರ್ಟ್ ಹಾಕಿದ್ರು ಚೆನ್ನಾಗಿರುತ್ತೆ, ಆಮೇಲೆ ಪ್ಯಾಂಟು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಂಡಸರ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಹೆಣ್ಮಕ್ಳದಂದ್ರೆ ಅದಕ್ಕೆ ಡೀಟೇಲ್ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಕಾಣಿಸುತ್ತೆ. ಹೌದು. ಸೊ ಗಂಡಸ್ರ ಬಗ್ಗೆ ತಗೊಂಡ್ರೆ, ಇವಾಗ ಲೆಟ್ಸ್ ಸೇ ಒಂದ್ ಬಿಸ್ನೆಸ್ ಮೀಟಿಂಗ್ ಹೋಗ್ತಾ ಇದೀರಿ, ಅಥವಾ ಕ್ಲೈಂಟ್ ಕಾರ್ಪೊರೇಟ್ ಕ್ಲೈಂಟ್ ಇದ್ರೆ ಸಾಮಾನ್ಯ ಲೈಟ್ ಕಲರ್ ಶರ್ಟ್ಸ್ ಗಳು, ವೈಟ್ ಆಗಿರ್ಬೋದು, ಸ್ಕೈ ಬ್ಲೂ, ಗ್ರೇ, ಆ ತರ ಲೈಟ್ ಕಲರ್ ಶರ್ಟ್, ಡಾರ್ಕ್ ಕಲರ್ ಪ್ಯಾಂಟ್, ನೀಟಾಗಿ ಐರನ್ ಆಗಿರ್ಬೇಕು, ಆ ತರದ್ ಹಾಕೋಬೇಕು. ಟೈ ಹಾಕೊಳ್ಳೋದು ಬಿಡೋದು ನಿಮ್ ಕಂಫರ್ಟ್ ಲೆವೆಲ್, ಆದ್ರೆ ಲೈಟ್ ಕಲರ್ ಶರ್ಟ್, ಡಾರ್ಕ್ ಕಲರ್ ಪ್ಯಾಂಟ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಅದೊಂದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮತ್ತೆ ಹೇರ್, ಫಸ್ಟ್ ಮುಖದಲ್ಲಿ ಕಾಣಿಸದೆ ಹೇರ್ ಅದೆಲ್ಲ ನೀಟಾಗಿ ಕೂದಲೆಲ್ಲ ಬಾಚ್ಕೊಂಡು ಶೇವಿಂಗ್ ಎಲ್ಲ ಮಾಡ್ಕೊಂಡು ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ನಂಬಿಕೆ ಬರ್ಬೇಕು. ನೀವು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇಲ್ಲ, ನೀವು ಅಡ್ವೈಸ್ ಮಾಡ್ತಾ ಇದ್ದೀರಾ ಅವ್ರ ಲೈಫ್ ಗೋಲ್ಗಳಿಗೆ. ಸೊ ಹಾಗಾಗಿ ನಿಮ್ ಮೇಲೆ ನಂಬಿಕೆ ಬರುವಂತ ಇದಕ್ಕೆ ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ನೀವು ಒಂದು ಪ್ರೊಫೆಷನಲ್ ಅಪಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಗಂಡಸರಿಗೆ ಇಂಪಾರ್ಟೆಂಟ್ ಇನ್ನೊಂದ್ ಏನಂದ್ರೆ ಶೂಸ್. ನಾವು ಶೂಸ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಶೂ ವಿಲ್ ಜಡ್ಜ್ ಅ ಮ್ಯಾನ್ ಅಂತ ಒಂದು ಸೇಯಿಂಗ್ ಇದೆ. ಏನಂದ್ರೆ ಯಾವ ತರ ಶೂ ವಿಲ್ ಜಡ್ಜ್ ಅ ಮ್ಯಾನ್ಸ್ ಅಪಿಯರೆನ್ಸ್. ಮ್ಯಾನ್ ಇಸ್ ಜಡ್ಜ್ ಬೈ ದ ಶೂ ಹಿ ವೇರ್ಸ್ ಅಂತ ಜನರಲಿ. ಓಕೆ, ಏನಂದ್ರೆ ಶೂ ಹಾಕೊಳ್ಳೋದು ಯಾವ್ದೋ ನಮ್ ಕಂಫರ್ಟ್ ಅಂತ ಕ್ಯಾಶುವಲ್ ಶೂ ಹಾಕೋ, ಸ್ನೀಕರ್ ಹಾಕೋ ಆ ತರದಲ್ಲ. ಯಾವ್ದಾದ್ರು ಫಾರ್ಮಲ್ ಮೀಟಿಂಗ್ ಹೋದ್ರೆ ಫಾರ್ಮಲ್ ಒಂದು ಶೂ, ಒಂದ ಬ್ಲಾಕ್ ಇಲ್ಲಾದ್ರೆ ಬ್ರೌನ್, ನಿಮ್ಗೆ ಯಾವ್ದಾದ್ರು ಒಂದು ತುಂಬಾ ಚೆನ್ನಾಗಿರೋದು, ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರೂನು ಅಥವಾ ಇರೋದ್ರಲ್ಲಿ ನಿಮ್ ಕಾಲಕ್ಕೆ ಚೆನ್ನಾಗ್ ಕಾಣಿಸೋದು, ಫಿಟ್ ಸರಿಯಾಗಿರೋದು ಹಾಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್. ತುಂಬಾ ಇದೇ ಇರ್ಬೇಕು, ತುಂಬಾ ಲಕ್ಸುರಿ ಶೂನೇ ಹಾಕೋಬೇಕಂತಿಲ್ಲ. ಸಿಂಪಲ್ ಶೂ, ಕಂಫರ್ಟಬಲ್ ಬಟ್ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಏನಾದ್ರು ಒಂದ್ ಸ್ಟೈಲ್ ಎಲಿಮೆಂಟ್ ಇಟ್ಕೋಬಹುದು, ಒಂದ್ ಒಳ್ಳೆ ವಾಚ್, ವ್ಯಾಲೆಟ್, ಅಥವಾ ಒಂದು ಪಾಕೆಟ್ ಸ್ಕ್ವೇರ್, ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ಒಂದ್ ಇಟ್ಕೊಂಡ್ರೆ, ಆ ಸ್ಟೇಟ್ಮೆಂಟ್ ಪೀಸ್ ಇಟ್ಕೊಂಡ್ರೆ ದಟ್ ವಿಲ್ ಆಡ್ ವ್ಯಾಲ್ಯೂ. ಸೊ ಮತ್ತೆ ಗ್ರೂಮಿಂಗ್ ಅಲ್ಲಿ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಂದ್ರೆ, ಯು ಹ್ಯಾವ್ ಟು ಸ್ಮೆಲ್ ಗುಡ್. ಸೊ ಎಲ್ಲಿ ಹೋದ್ರು ಚೆನ್ನಾಗಿರೋ ಒಳ್ಳೆ ಡೀಸೆಂಟ್ ಆಗಿರೋ ಪರ್ಫ್ಯೂಮ್, ತುಂಬಾ ಸ್ಟ್ರಾಂಗ್ ಆಗೂ ಇರಬಾರ್ದು, ತುಂಬಾ ಸಿಂಪಲ್ ಆಗಿ ಒಟ್ನಲ್ಲಿ ಬಾಡಿ ಓಡರ್ ಬರ್ದಿರೋ ತರ ಕಂಫರ್ಟಬಲ್ ವಾಸನೆ ಬೇರೆಯವ್ರಿಗೆ ಇರಬಾರ್ದು. ಹೌದು, ಅದು ಆಮೇಲೆ ಬಾಯಲ್ಲಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ತಿಂದಿದ್ದ ವಾಸನೆ ಹೌದು, ಅದೆಲ್ಲ ಬಂದ್ರೆ ಕಷ್ಟ ಆಗುತ್ತೆ ಮಾತಾಡೋರಿಗೆ. ನಿಮ್ಗೂ ಕಾನ್ಫಿಡೆನ್ಸ್ ಇಲ್ಲಲ್ಲ, ಎದುರುಗಡೆ ಅವರು ಅವಾಯ್ಡ್ ಮಾಡ್ತಾರೆ ನಿಮ್ಮ ಹತ್ರ ಬಂದ್ರೆ. ಸೊ ಅದು ಇಂಪಾರ್ಟೆಂಟ್. ಹಾಗಾಗಿ ಈ ಗ್ರೂಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಗೆ ಒಬ್ರು ಶಂಕರ್ ಶಾನ್ಭಾಗ್ ಸರ್ ಅಂತಿದ್ರು, ಅವರು SDM ಲೆವೆಲ್ ಅಲ್ಲಿ ರಿಟೈರ್ ಆದ್ರು. ಅವ್ರು ಹೇಳ್ತಾ ಇದ್ರು, ಜನರು ನಮ್ಮನ್ನು ನೋಡ್ಬೇಕಾದ್ರೆ ಅಪಾದ ಮಸ್ತಕ ಅಂದ್ರೆ ಕಾಲಿನಿಂದ ಮುಖದವರೆಗೆ ನೋಡ್ತಾರೆ. ಆದ್ರಿಂದ ನೀವು ಹೇಳಿದ್ರಿ ಶೂ, ನಮ್ಮ ಬಗ್ಗೆ ಜನರು ಜಡ್ಜ್ ಮಾಡ್ತಾರೆ. ಯಾರು ಒಳ್ಳೆ ಶೂ ಹಾಕಿರ್ತಾರೆ, ಒಳ್ಳೆ ಪಾಲಿಶ್ಡ್ ಶೂ ಇರುತ್ತೆ, ಅವ್ರಿಗೊಂದ್ ಸ್ವಲ್ಪ ರೆಸ್ಪೆಕ್ಟ್ ಏನಂತಾರೆ, ಅದು ಒಂದ್ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ ಅಂತ ನನಗನ್ಸಿತ್ತು. ಹಾಗೇನೇನೆ ಆದ್ರೆ ಇನ್ನೊಂದು ಕೆಲವಾರು ಸಣ್ಣ ಸಣ್ಣ ಅಂಶಗಳು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಮುಂಚೆ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಇದ್ದೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ. ಯಾವ್ದು ಡಾಕ್ಟರ್ ಹೇಳಿದ್ರು ಶೂ ಅನ್ನು ಹೊರಗಡೆ ಇಟ್ಟು ಬರ್ಬೇಕು ಅಂತ ಹೇಳ್ತಾ ಇದ್ರು, ಯಾಕಂದ್ರೆ ಅವ್ರು ಕ್ಲಿನಿಕಲ್ ಬರ್ಬೇಕಾದ್ರೆ. ಅದು ಹೇಳಿದ್ದು 3ನೇ ದಿವಸದಲ್ಲೇ ಆ ಬೋರ್ಡ್ ತೆಗೆದು ಬಿಟ್ರು. ಯಾಕೆ ಅಂತಂದ್ರೆ ಕೆಲವರು ಸಾಕ್ಸ್ ಒಗೆಯಲ್ವಲ್ಲ ದಿವಸ. 3 ದಿವಸಕ್ಕೆ 2-3 ದಿವಸ ಹಾಕಿದಾಗ ಸಾಕ್ಸ್ ಸ್ಮೆಲ್ಲು. ಹಾಗಾಗಿ ದಯವಿಟ್ಟು ನೀವು ಶೂ ಹಾಕಿದಾಗ ಸಾಕ್ಸ್ ಹಾಕೊಂಡಿರ್ಬೇಕು. ಆ ಸಾಕ್ಸ್ ಪ್ರತಿ ದಿವಸ ಒಗೆದಿದ್ದು ಫ್ರೆಶ್ ಹಾಕಿರ್ಬೇಕು. ಇಲ್ಲ ಅಂದ್ರೆ ಆ ಸಾಕ್ಸಿನ ವಾಸನೆ ಇದೆಯಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಹೌದು, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅದೇ ನಾವು ಪರ್ಸನಲ್ ಹೈಜೀನ್ ನಾವು ಮರ್ತು ಹೋಗ್ಬಿಡ್ತೀವಿ ಎಷ್ಟೊಂದ್ಸತಿ. ಸೊ ಪರ್ಸನಲ್ ಹೈಜೀನ್ ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನೇ, ಯಾಕಂದ್ರೆ ನೀವು ಒಳ್ಳೊಳ್ಳೆ ಕ್ಲೈಂಟ್ ಸಿಗ್ಬೇಕು, ಒಂದು ಒಳ್ಳೆ ಇಂಪ್ರೆಷನ್ ಮಾಡ್ಬೇಕು ಅಂತಾರೆ, ಇದೆಲ್ಲಾ ವಿಷಯಗಳನ್ನ ತುಂಬಾ ಗಮನಿಸಿ ಹೋಗ್ಬೇಕಾದ್ರೆ
ಕರೆಕ್ಟ್. ಆಮೇಲೆ ಇನ್ನೊಂದಿದೆ, ನೀವು ಬೆಲ್ಟ್ ಯಾವ ತರದ ಬೆಲ್ಟ್ ಹಾಕ್ಬೇಕು, Okay. ಅಥವಾ ಪೆನ್ನು ದಯವಿಟ್ಟು ಪ್ಲಾಸ್ಟಿಕ್ ಪೆನ್ ಅನ್ನು ಇಡಕ್ ಹೋಗ್ಬಿಡಿ, ಆಯ್ತಾ? ಯಾಕಂದ್ರೆ ಪ್ಲಾಸ್ಟಿಕ್ ಪೆನ್ನು ನಮ್ಮನ್ನು ಚೀಪ್ ಆಗಿಬಿಡುತ್ತೆ. ಅದು ನಾವು ಬ್ಯಾಂಕಲ್ಲಿ ಇಟ್ಟಿರ್ತೀವಿ ನೋಡಿ, ಹಗ್ಗ ಕಟ್ಬಿಟ್ಟು, ಅಂಥ ಪೆನ್ನೆಲ್ಲ ಇಡಕ್ಕೆ ಹೋಗ್ಬಿಡಿ. ಅದನ್ನ ಇಟ್ಟರೆ ನೀವು ನೋಟ್ಬುಕ್ ಇದರಲ್ಲಿ ಬ್ಯಾಗಲ್ಲಿ ಇಟ್ಕೊಳ್ಳಿ, ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಯೂಸ್ ಮಾಡಿ. ಆದರೆ ಸ್ಟ್ಯಾಂಡರ್ಡ್ ಆಗಿರುವಂಥ ಮೆಟಲ್ ಪೆನ್ನು ಅದನ್ನು ಇಟ್ಕೊಂಡ್ಬಿಟ್ರೆ ಅದು ಇದೆಲ್ಲ ನಮ್ಮನ್ನು ಅಳೆಯುವ ಬೇರೆ ಬೇರೆ ಥರ ನಮ್ಮನ್ನು ಅಳೆಯುವ ಸಾಧನಗಳು ಸಾಧ್ಯ ಇದ್ದಷ್ಟು ಇವುಗಳ ಬಗ್ಗೆ ಗಮನ ಕೊಡಿ ಅಂತ. ಆಮೇಲೆ ಅದೇ ನೀವು ಬೆಲ್ಟ್ ವಿಷಯ ಹೇಳ್ದಂಗೆ ಬೆಲ್ಟ್ಗೂ ಶೂ ಮ್ಯಾಚಿಂಗ್ ಇರ್ಬೇಕು. ಸೊ ಇವಾಗ ಬ್ರೌನ್ ಬೆಲ್ಟ್ ಹಾಕೊಂಡ್ರೆ ಬ್ರೌನ್ ಶೂ ಹಾಕೋಬೇಕು, ಬ್ಲಾಕ್ ಬೆಲ್ಟ್ ಹಾಕೊಂಡ್ರೆ ಬ್ಲಾಕ್ ಶೂ. ಅವಾಗ ಅದು ಒಂಥರ ಬ್ಯಾಲೆನ್ಸ್ ಆಗುತ್ತೆ ಅಪಿಯರೆನ್ಸ್ ಅಲ್ಲಿ. ಸೊ ಯಾವ ಶರ್ಟ್ ಪ್ಯಾಂಟ್, ಇವಾಗ ಲೆಟ್ಸ್ ವೈಟ್ ಕಲರ್ ಶರ್ಟ್ ಹಾಕೊಂಡ್ರಿ, ಬ್ಲೂ ಕಲರ್ ಪ್ಯಾಂಟ್ ಹಾಕೊಂಡ್ರಿ, ಬ್ರೌನ್ ಶೂ ಮತ್ತೆ ಬ್ರೌನ್ ಬೆಲ್ಟ್ ಹಾಕೊಂಡ್ರೆ ಸ್ವಲ್ಪ ಯುನೀಕ್ ಆಗಿರುತ್ತೆ. ಬ್ಲಾಕ್ ನಾರ್ಮಲ್, ಸೊ ಬ್ರೌನ್ ಸ್ವಲ್ಪ ಟ್ಯಾನ್ ಅಥವಾ ಬ್ರೌನ್ ತಗೊಂಡ್ರೆ ಅದರಲ್ಲಿ ಮ್ಯಾಚ್ ಆಗುತ್ತೆ. ಇಲ್ಲಿ ಒಂದು ಒಳ್ಳೆ ಇಮೇಜ್ ಕನ್ಸಲ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಸ್ಮಾಲ್ ಆಕ್ಟಿವಿಟಿ ಏನಂದ್ರೆ ಯಾವ ಕಲರ್ ಹಾಕೋಬೇಕು ಅಂತ ಯಾವಾಗ್ಲೂ ಡೌಟ್ ಇರುತ್ತೆ. ಒಂದು ಸ್ಮಾಲ್ ಟೆಸ್ಟ್, ನೀವೆಲ್ಲ ನಿಮ್ದು ವೇನ್ ನೋಡ್ಕೋಬಹುದು. ವೇನ್ ಇರುತ್ತಲ್ಲ ನಿಮ್ಮ ಕೈಯಲ್ಲಿ, ವೇನ್ಸ್ ಇರುತ್ತಲ್ಲ ನಿಮ್ ರಿಸ್ಟ್ ಅಲ್ಲಿ. ಸೊ ಈ ಕೈಯಲ್ಲಿ ಒಂದ್ ವೇನ್ ನೋಡ್ಕೊಂಡ್ರೆ ಎಷ್ಟು ಜನಕ್ಕೆ ಗ್ರೀನ್ ಕಲರ್ ಇದೆ ಅಂತ ನೋಡ್ಕೊಳ್ಳಿ. ಸೊ ಗ್ರೀನ್ ಕಲರ್ ಇದ್ರೆ ನೀವು ವಾರ್ಮ್ ಶೇಡ್ ಅಂತ. ನಾನು ಹೇಳ್ತೀನಿ ಯಾವ ಕಲರ್ ಹಾಕೋಬೇಕು ಅಂತ, ಆಯ್ತಾ? ಆಮೇಲೆ ಹಸಿರು. ಗ್ರೀನ್ ಅಂದ್ರೆ ಹಸಿರು. ಒಂದ್ ನಿಮಿಷ ಆಡಿಯೋ ಬ್ರೇಕ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ, ಅದು ನಿಮ್ಮ ಇಂಟರ್ನೆಟ್ ಹೇಗಿದೆ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ. ಪರಶುರಾಮ್ ಅವರೇ, ಓಕೆ ಮೇಡಮ್, ಸಾರಿ. ಸೊ ಇಲ್ಲಿ ಹಸಿರು ಕಲರ್ ಇದ್ರೆ ನಿಮ್ ಕೈಯಲ್ಲಿ ರಿಸ್ಟ್ ಅಲ್ಲಿ ಅದು ವಾರ್ಮ್ ಕಲರ್ ಅಂತ. ವಾರ್ಮ್ ಅಂದ್ರೆ ಏನು ಅಂತ ಹೇಳ್ತೀನಿ, ಯಾವ ಕಲರ್ ಹಾಕೋಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ವೇನ್ದು ಇದು ಡಾರ್ಕ್ ಮರೂನ್ ಇದ್ರೆ, ಸೊ ಅಥವಾ ಕೆಂಪು ಡಾರ್ಕ್ ತುಂಬಾ ಕೆಂಪು ರಕ್ತದ ಬಣ್ಣ ಇದ್ರೆ, ಸೊ ಅವಾಗ ಯಾವ ಕಲರ್ ಡ್ರೆಸ್ ಹಾಕೋಬೇಕು. ಅಥವಾ ಕೆಲವ್ರಿಗೆ ಮಿಕ್ಸ್ ಇರುತ್ತೆ, ಸ್ವಲ್ಪ ನೀಲಿನೂ ಇರುತ್ತೆ, ಸ್ವಲ್ಪ ಹಸಿರುನೂ ಇರುತ್ತೆ. ಸೊ ಹಂಗಿರುವಾಗ ಯಾವ ಕಲರ್ ಹಾಕೋದು, ಅದು ನ್ಯೂಟ್ರಲ್ ಶೇಡ್ಗಳು. ಸೊ ಇವಾಗ ನಿಮ್ದು ಕೈಯಲ್ಲಿ ಬರೀ ಹಸಿರು ಬಣ್ಣ ಇದ್ರೆ ಆದಷ್ಟು ಕ್ರೀಮ್ ಶರ್ಟ್ ಹಾಕೋಬೇಕು. ಕ್ರೀಮ್ ಶರ್ಟ್, ಲೈಟ್ ಗ್ರೀನು, ಮತ್ತೆ ಕನಕಾಂಬ್ರ ಕಲರು ಅದೆಲ್ಲ ಹಾಕೋಬೇಕು. ನಿಮ್ದು ಕೈಯಲ್ಲಿ ಡಾರ್ಕ್ ಬ್ಲೂ ಅಥವಾ ಡಾರ್ಕ್ ಮರೂನ್ ಇದ್ರೆ, ಸೊ ವೈಟ್ ಕಲರ್ ವಿಲ್ ಸೂಟ್ ಯು, ಅಂದ್ರೆ ಬಿಳಿ ಬಣ್ಣ ಸೂಟ್ ಆಗುತ್ತೆ. ಇವಾಗ ನಿಮ್ಗೆ ಎರಡು ಮಿಕ್ಸ್ ಇದ್ರೆ ಎರಡು ಹಾಕೋಬಹುದು, ವೈಟ್ ಹಾಕೋಬಹುದು, ಕ್ರೀಮು ಹಾಕೋಬಹುದು. ಸೊ ಇದು ಒಂದು ಸಿಂಪಲ್ ಆಗಿ ಹೇಳಿರೋದು. ಸೊ ಕೆಲವರು ತುಂಬಾ ಕಪ್ಪಗಿರ್ತಾರೆ, ಪರ್ಪಲ್ ಕಲರ್ ಹಾಕೊಂಡ್ ಬಿಡ್ತಾರೆ. ಸೊ ಆದ್ರೆ ಬರೀ ಮುಖದ ಕಲರ್ ಅಷ್ಟೇ ಅಲ್ಲ, ವೇನ್ ಕಲರ್ ಮೂಲಕ ನೀವು ಕಲರ್ ತಗೊಳ್ಬೇಕು. ಸೊ ಆದಷ್ಟುನು ಇದೊಂದು ಸಣ್ಣ ಟೆಸ್ಟ್, ಇಮೇಜ್ ಕನ್ಸಲ್ಟಿಂಗ್ ವೇನ್ ಟೆಸ್ಟ್ ಅಂತಾರೆ. ಅದು ಅಂಡರ್ ಟೋನ್, ನಿಮ್ ಸ್ಕಿನ್ ಬರೀ ಫೇಶಿಯಲ್ ಸ್ಕಿನ್ ಕಲರ್ ಅಲ್ಲ, ನಿಮ್ ಕೈಯಲ್ಲಿರೋ ವೇನ್ಸ್ ಇಂದ ಯಾವ ಕಲರ್ ಹಾಕೋಬಹುದು ಅಂತ ಡಿಸೈಡ್ ಮಾಡ್ಬೋದು. ನಾಡಿ ಶಾಸ್ತ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ತಾನೆ? ನಾಡಿ ಶಾಸ್ತ್ರಕ್ಕೆ ನಾಡಿ ನೋಡ್ಕೊಂಡ್ಬಿಟ್ಟು ಡ್ರೆಸ್ ಹಾಕೊಳ್ಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಕಲರ್ ನಾಡಿಲಿರೋ ಕಲರ್ ನೋಡ್ಕೊಂಡು ಡ್ರೆಸ್ ಹಾಕೊಳ್ಬೇಕು. ಅದಕ್ಕೆ ಸರಿ. ಈಗ ಹೆಣ್ಮಕ್ಳ ಡ್ರೆಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಹೆಣ್ಮಕ್ಳಿಗೆ ನೀವು ಆಗ್ಲೇ ಹೇಳ್ದಂಗೆ ತುಂಬಾ ವೆರೈಟಿ ಇರುತ್ತೆ. ಸೊ ನೀವ್ ಎಲ್ಲಿ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಒಂದ್ ಕಾರ್ಪೊರೇಟ್ ಮೀಟಿಂಗ್ ಆದ್ರೆ ಎಷ್ಟೊಂದ್ ಜನ ವೆಸ್ಟರ್ನ್ ಬ್ಲೇಸರೇ ಹಾಕೋಬೇಕಾದ್ರೆ ಕೋಟೆ ಹಾಕೋಬೇಕು ಅಂತ ಕಷ್ಟ ಪಡೋ ನೆಸೆಸಿಟಿ ಇಲ್ಲ. ಒಂದ್ ಒಳ್ಳೆ ಕಾಟನ್ ಸಲ್ವಾರೋ ಅಥವಾ ಒಂದು ಲಿನೆನ್ ಅಥವಾ ಕಾಟನ್ ಅಲ್ಲೇ ಹೈಯರ್ ಕ್ವಾಲಿಟಿ ಇರೋದು, ಸಿಂಪಲ್ ಆಗಿರೋದು, ವೈಟ್ ಯಾವ್ದು ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ ಅದು ಹಾಕೊಳ್ಬಹುದು. ಇವಾಗ ನಾನು ಇವತ್ತು ಹಾಕೊಂಡಿರಂಗೆ ಸಿಂಪಲ್ ಸಲ್ವಾರ್ ಹಾಕೊಂಡಿದೀನಿ ಈ ತರ, ಅದೇ ಜಸ್ಟ್ ಇದೊಂದು ಬ್ಲೇಸರ್ ಹಾಕೊಂಡಿದೀನಿ, ಜಸ್ಟ್ ಲುಕ್ ಪ್ರೊಫೆಷನಲ್. ಆತರ ಸಲ್ವಾರ್ ಆದ್ರೂ ಹಾಕೋಬಹುದು. ಯಾವ್ದೋ ಲೈಟ್ ಕಲರ್ಸ್ ಹಾಕೊಂಡ್ರೆ ಒಳ್ಳೇದು ಬಿಸ್ನೆಸ್ ಮೀಟಿಂಗ್ ಹೋದಾಗ. ಇಲ್ಲ ಕೆಲವರು ಸೀರೆ ಉಟ್ಕೊಂಡು ತುಂಬಾ ಕಂಫರ್ಟ್ ಆಗಿರ್ತಾರೆ. ನಮ್ಮಮ್ಮ ಸೀರೆ ಎಷ್ಟ್ ಚೆನ್ನಾಗಿ ನೀಟಾಗಿ ಕಾಟನ್ ಸೀರೆ ಉಟ್ಕೋತಾರೆ. ಆ ತರ ಇರೋರು ಎನಿ ಕಾಟನ್ ಸಾರಿ ಬಿಸ್ನೆಸ್ ಮೀಟಿಂಗ್ ಹೋಗೋತಾರ, ಮದ್ವೆಗೆ ಹೋಗೋ ತರ ಸೀರೆ ಉಟ್ಕೋಬಾರ್ದು. ಬಿಸ್ನೆಸ್ ಮೀಟಿಂಗ್ ಹೋಗೋ ತರ ಲೈಟ್ ಕಲರ್ ಪೇಸ್ಟಲ್ ಶೇಡ್ಸ್ ಅಲ್ಲಿ ಪ್ರೊಫೆಷನಲ್ ಆಗಿ ಕಾಣಿಸೋಂಗ್ ಹಾಕೋಬಹುದು. ವೆಸ್ಟರ್ನ್ ಫಾರ್ಮಲ್ಸ್ ನಿಮ್ಗೆ ಕಂಫರ್ಟಬಲ್ ಇದ್ರೆ ಮಾತ್ರ ಹಾಕೋಬಹುದು. ಇಲ್ಲ ಅಂದ್ರೆ ಈ ಇಂಡಿಯನ್ ಇದ್ರಲ್ಲೇ ಭಾರತೀಯ ವಸ್ತ್ರಗಳಲ್ಲೇ ಎಷ್ಟೊಂದು ಒಳ್ಳೊಳ್ಳೆ ಆಪ್ಷನ್ ಇದೆ. ನೀಟಾಗಿ ಹಾಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹತ್ರ ಎರಡೇ ಕಾಟನ್ ಸೀರೆ ಇದ್ರೂ ನೀಟಾಗಿ ಐರನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ವೆರಿ ಗುಡ್. ಅಲ್ಲ,
ಈಗ ನಮ್ಮಲ್ಲಿ ಬಂದಿರುವಂತ ಇವತ್ತಿನ ಏಜೆಂಟ್ಸ್ ಅಲ್ಲಿ ಬಹಳ ಜನ ಹೆಣ್ಮಕ್ಳು ಸೀರೆ ಉಟ್ಕೊಳ್ಳುವಂತವ್ರ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ. ಓಕೆ. ಸೊ ಯಾಕಂದ್ರೆ ಮುಧೋಳು, ಮಾಲಿಂಗ್ಪುರ, ಬಾಗಲಕೋಟೆ ಈ ಕಡೆಯಿಂದ ಜನರು ಜಾಸ್ತಿ. ಆಮೇಲೆ ಈಗ ಇತ್ತೀಚೆಗೆ LIC ಯಲ್ಲಿ ಭೀಮಾ ಸಖಿ ಅಂತ ಒಂದು ಹೊಸ ಕಾರ್ಯಕ್ರಮ ನಡೆದಿದೆ. ಅಂದ್ರೆ ಅವರು ಮೋದಿ ಅವರ ಅಥವಾ ಈಗ ಸರ್ಕಾರದ ಏನೋ ಒಂದು ಉದ್ದೇಶದಿಂದ ಅವರಿಗೆ ಸ್ಟೈಪಂಡ್ ಕೊಡುವಂತದ್ದು ಅಂಥದ್ದೇನೋ ಬರೋದ್ರಿಂದ ಬಹಳಷ್ಟು ಹೆಣ್ಮಕ್ಳು ಯಾವ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಇದಕ್ಕೆ ಬಂದಿರ್ತಾರೆ. ಹಾಗೇನೆ ಜ್ಯುವೆಲ್ಲರಿ ಬಗ್ಗೆ ಅಂದ್ರೆ ಕೆಲವೊಬ್ರು ಮೈ ತುಂಬಾ ಬಂಗಾರ ಹಾಕೊಂಡು ಹೋಗೋದು ಇದು ಸರಿನಾ, ಅಥವಾ ಎಷ್ಟು ಹಾಕೋಬೇಕು? ಆಮೇಲೆ ಆ ಕಾಂಬಿನೇಷನ್ ಯಾವ್ದದು ಏನದು ಬೊಟ್ಟು, ಕಿವಿಗೆ ಅದೆಲ್ಲ ಕಲರ್ ಕಾಂಬಿನೇಷನ್ ಸರಿ ಇರ್ಬೇಕಾ, ಅಥವಾ ಅದ್ರ ಬಗ್ಗೆ ಗಮನ? ಆಮೇಲೆ ವಾಚ್ ಕಲರ್ ಅದು ಆ ತರದ ಚಪ್ಪಲಿ ಹಂಗೆಲ್ಲ ಕಾಂಬಿನೇಷನ್ ಇರ್ಬೇಕಾ? ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ಲಾರ್ದೆ ನಾವು ನೀಟ್ ಆಗಿರೋದು ಅಂತಂದ್ರೆ ಅದು ಸಿಂಪಲ್ ಕಾಂಪ್ಲಿಕೇಟೆಡ್ ಎರಡು ವಿಷಯಗಳನ್ನ ನೀವು ಸ್ವಲ್ಪ ಹೇಳ್ಕೊಟ್ರೆ ಒಳ್ಳೇದಿರೋದು. ಈಗ ನಾಡಿ ಶಾಸ್ತ್ರ ಹೆಂಗೆ ಗಂಡಸರಿಗೆ ಕಲರ್ಸ್ ಇಲ್ಲದೆ ಅದು ಕಲರ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಗಂಡಸರು ಹೆಂಗಸರು ಇಬ್ರಿಗೂ. ಇವಾಗ ನೀವು ಜ್ಯುವೆಲ್ರಿ ಬಗ್ಗೆ ಮಾತಾಡ್ತಾ ಇರುವಾಗ ಅದ್ರ ಬಗ್ಗೆ ಏನ್ ಆಡ್ ಆಗುತ್ತೆ ಅಂದ್ರೆ, ಗ್ರೀನ್ ಕಲರ್ ಇದ್ರೆ ಅಂದ್ರೆ ಹಸಿರು ಬಣ್ಣ ಇದ್ರೆ ನೀವು ಗೋಲ್ಡನ್ ಕಲರ್ ಜ್ಯುವೆಲ್ರಿ ಹಾಕೋಬೇಕು. ಬ್ಲೂ ಇದ್ರೆ ವೈಟ್ ಕಲರ್ ಹಾಕೋಬೇಕು, ಅಥವಾ ಸಿಲ್ವರ್ ಹಾಕೋಬೇಕು. ಸಿಲ್ವರ್ ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಂದು ಗ್ರೀನ್ ಕಲರ್ ವೇನ್ಸ್ ಇದೆ, ಅದಕ್ಕೆ ನಾನು ಗೋಲ್ಡನ್ ಸಿಂಪಲ್ ಜ್ಯುವೆಲ್ರಿ ಹಾಕೊಂಡಿದ್ದೀನಿ. ಒಂದ್ ಸಣ್ಣ ಬಳೆ, ಒಂದ್ ವಾಚ್, ಸಣ್ಣ ಕಿವಿ, ಇದು ನೆಕ್ ಪೀಸ್ ಮತ್ತೆ ಕಿವಿದು ಎಲ್ಲ ಮ್ಯಾಚ್ ಆಗೋ ಹಾಗೆ. ಸೊ ಯಾಕಂದ್ರೆ ನಾನು ಈ ವೈಟ್ ಇದಕ್ಕೆ ವೈಟ್ ಹಾಕೊಂಡಿದ್ದೀನಿ, ಈ ಗೋಲ್ಡನ್ ಅದು ಮ್ಯಾಚ್ ಆಗ್ತಾ ಇದೆ. ಇಲ್ಲ ಕೆಲವ್ರಿಗೆ ಸಿಲ್ವರ್ ಜ್ಯುವೆಲ್ರಿ ಚೆನ್ನಾಗಿ ಕಾಣಿಸುತ್ತೆ, ಅದನ್ನು ಸಿಂಪಲ್ ಆಗಿ ಹಾಕೋಬೇಕು, ಲೌಡ್ ಆಗಿ ಮದ್ವೆಗೆ ಹೋಗೋ ತರ ಹಾಕೋಬಾರ್ದು. ಸೊ ಅದೇ ಮಾಂಗಲ್ಯ ಸರ ಇದ್ರೆ ಅದು ಓಕೆ, ಹೆಂಗಿರೋ ಸ್ಯಾರಿ ಒಳಗೆ ಹೋಗುತ್ತೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲಾನು ಸಿಂಪಲ್ ಜ್ಯುವೆಲ್ರಿ ಅಥವಾ ಏನ್ ಹಾಕೋತೀರ ಆಭರಣಗಳು ಅದು ತುಂಬಾ ಸಿಂಪಲ್ ಆಗಿರೋದು, ಅವಾಗ ಪ್ರೊಫೆಷನಲ್ ಲುಕ್ ಕೊಡುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಬಳೆಗಳು ಅಷ್ಟೇ, ಗಾಜಿನ ಬಳೆ ಎಲ್ಲ ಹಾಕೊಳ್ಳೋ ಅಭ್ಯಾಸ ಇದ್ರೆ ತುಂಬಾ ಜಾಸ್ತಿ ಹಾಕೋಬೇಡಿ, ಜಲ್ 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 ಅನ್ಕೊಂಡು ಅದು ತುಂಬಾ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಅದಕ್ಕೆ ಸಿಂಪಲ್ ಆಗಿ 1-2 ಬಳೆ, ಅದು ತುಂಬಾ ಸೌಂಡ್ ಆಗ್ಬಾರ್ದು. ಯಾಕಂದ್ರೆ ಜನ ಮೀಟಿಂಗ್ ಮಾಡುವಾಗ ಬಳೆ ಮೇಲೆ ಜಾಸ್ತಿ ಡಿಸ್ಟ್ರಾಕ್ಷನ್ ಆಗುತ್ತೆ ಮಾತನ್ ಬಿಟ್ಟು. ಸೊ ಹಾಗಾಗಿ ಕಣಕಣ ಅಂತ ಸೌಂಡ್ ಬರಬಾರ್ದು. ಸೇಮ್ ಗ್ರೂಮಿಂಗ್ ತುಂಬಾ ಇಂಪಾರ್ಟೆಂಟ್. ಹೇರ್ ನ ಚೆನ್ನಾಗಿ ನೀಟಾಗಿ ಬಾಚ್ಕೊಂಡು ಏನೋ ಕುಂಕುಮ ಇಟ್ಕೊಳ್ಳೋಕೆ ಅಭ್ಯಾಸ ಇದ್ರೆ ಓಕೆ, ಇಲ್ಲಾಂದ್ರೆ ಹೇಗಿರ್ತಿರೋ ನೀಟಾಗಿ ಬಿಂದಿನೂ ಅಷ್ಟೇ ಸಿಂಪಲ್ ಆಗಿ ಹಾಕೊಂಡು ಹೋಗ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಮಹಿಳೆಯರಿಗೆ ಆಭರಣಗಳು ಸಿಂಪಲ್ ಆಗಿ ಹಾಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮೇಕಪ್ ಸಿಕ್ಕೋ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಂಡಿರೋದು ಅಥವಾ ಡಾರ್ಕ್ ಲಿಪ್ಸ್ಟಿಕ್, ಅದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ? ಹೌದು, ಓಕೆ. ಇವಾಗ ತಿರ್ಗಾ ನಾನು ನಾಡಿಶಾಸ್ತ್ರಕ್ಕೆ ಹೋಗ್ತೀನಿ ಈ ವಿಷಯದಲ್ಲಿ. ಯಾಕೆ ಅಂದ್ರೆ ಇಮೇಜ್ ಕನ್ಸಲ್ಟಿಂಗ್ ಎಲ್ಲದ್ರಲ್ಲಿ ಇಂಪಾರ್ಟೆಂಟ್. ಸೊ ಏನಂದ್ರೆ ಗ್ರೀನ್ ಇದ್ರೆ ಅಗೇನ್ ನೀವು ಲಿಪ್ಸ್ಟಿಕ್ ಶೇಡ್ ಹಾಕೊಳ್ಳುವಾಗ ಸ್ವಲ್ಪ ವಾರ್ಮ್ ಕಲರ್ಸ್ ಹಾಕೋಬಹುದು. ಅಂದ್ರೆ ಸ್ವಲ್ಪ ವಾರ್ಮ್ ಕಲರ್ ಅಂದ್ರೆ ಬೇಸಿಕಲಿ ಯಾವ್ದಾದ್ರು ತಿಳಿ ಬಣ್ಣದಲ್ಲಿ ಒಂದ್ ಸ್ವಲ್ಪ ಡಾರ್ಕ್ ಇರ್ಬೇಕು, ಆತರ ಅದನ್ನ ಹಾಕೋಬಹುದು. ಸ್ಕೇಲ್ ಆಫ್ 1 to 10 ಅಂದ್ರೆ 1, 2 ತಿಳಿ ಅಂತಂದ್ರೆ 3-4 ತನಕ 3-4-5 ಹಾಕೋಬಹುದು ಗ್ರೀನ್ ಕಲರ್ ಇದ್ರೆ. ನೀವು ತುಂಬಾ ಅದೇ ನೀಲಿ ಕಲರ್ ವೇನ್ಸ್ ಇದ್ರೆ ಆದಷ್ಟು ಸ್ವಲ್ಪ ಇನ್ನ ಲೈಟ್ ಕಲರ್ ಅಂದ್ರೆ 1-2 ಇರ್ಬೇಕು ಅಷ್ಟಲ್ಲೇ. ಇದು ಬಿಸ್ನೆಸ್ ಮೀಟಿಂಗ್ ಹೋಗೋದ್ರಿಂದ ನಾವ್ ಯಾವಾಗ್ಲೂನು ಲೈಟ್ ಕಲರ್ ಅಥವಾ ನ್ಯೂಟ್ರಲ್ ಶೇಡ್ ಅಥವಾ ಸುಮ್ನೆ ಲಿಪ್ ಅಲ್ಲಿ ಏನೋ ಸುಮ್ನೆ ಹಾಕೊಂಡಂಗಿದೆ ಅಷ್ಟೇ. ಇಲ್ಲ ನಮ್ಗೆ ಲಿಪ್ಸ್ಟಿಕ್ ಹಾಕೊಳ್ಳೋ ಅಭ್ಯಾಸ ಇಲ್ಲ ಅಂದ್ರೆ ಸುಮ್ನೆ ಒಂದು ಇದು ಲಿಪ್ಸ್ ಬಿರ್ದಿರೋ ತರ ಇರಬಾರ್ದು. ಒಂದು ಏನೋ ಒಂದು ಲಿಪ್ ಬಾಮ್ ಏನಾದ್ರು ಹಾಕೊಂಡು ಪ್ರೆಸೆಂಟಬಲ್ ಆಗಿ ಹೋಗ್ಬೇಕು. ಸೊ ಆತರ ಡಾರ್ಕ್ ಕಲರ್ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ಬೇಕು. ಮದ್ವೆಗೆ ಹೋಗೋ ತರ ಡೀಪ್ ರೆಡ್, ಡೀಪ್ ಮರೂನ್ ಎಲ್ಲ ಹಾಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ಅಂತ ನೆಸೆಸಿಟಿ ಇಲ್ಲ. ಸೊ ಮೇಕಪ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನಿಮ್ ಮುಖಕ್ಕೆ ಸೂಟ್ ಆಗೋ ತರ ಒಂದು ಕಣ್ಕಪ್ಪು, ಒಂದ್ ಲಿಪ್ಸ್ಟಿಕ್ ಇದ್ರೆ ಸಾಕು. ಮಿಕ್ಕಿ ಇದೆಲ್ಲ ಮಿನಿಮಲಿಸ್ಟಿಕ್ ಆಗಿರ್ಬೇಕು. ಫೇರ್ ಇನಫ್. ಆಮೇಲೆ ಡ್ರೆಸ್ ಕೋಡ್ ಅಲ್ಲಿ ಜೀನ್ಸ್ ಹಾಕುವಂತದ್ದು ಎಷ್ಟು ಸರಿ? ಜೀನ್ಸ್ ಹಾಕೋಬಹುದಾ? ಅಫ್ಕೋರ್ಸ್ ನನಗೆ ಅನ್ಸಿದ ಮಟ್ಟಿಗೆ ಗಂಡಸರು ಜೀನ್ಸ್ ಹಾಕಬಾರ್ದು ಅಂತ ಅನ್ಸುತ್ತೆ, ಅಥವಾ ಹಾಕಿದ್ರೆ ಯಾವ ತರದ ವಿಚಾರ ಅದು ಕೊಡುತ್ತೆ? ಹೆಣ್ಮಕ್ಳು ಹಾಕ್ಬಾರ್ದ ಜೀನ್ಸ್ ಬಗ್ಗೆ? ಈಗ ಎಸ್ಪೆಷಲಿ ನಾವು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಹೋಗೋದ್ರಿಂದ ಜನ ನಮ್ನ ನಂಬೇಕಂದ್ರೆ ನಾವು ಫಾರ್ಮಲ್ ಆಗಿ ಹೋಗ್ಬೇಕು. ಎಸ್ಪೆಷಲಿ ಜೀನ್ಸ್ ಅಂತೂ ಹಾಕೊಳ್ಳೇಬಾರ್ದು. ಯಾಕಂದ್ರೆ ಡೆಫಿನೆಟ್ಲಿ ಬಿಸ್ನೆಸ್, ಯಾಕಂದ್ರೆ ಅವ್ರು ನೀವು ಇದು ಇನ್ಶೂರೆನ್ಸ್ ಅನ್ನೋದು ಇವತ್ ನಾನ್ ಸೇಲ್ ಮಾಡ್ದೆ ಮುಗ್ದೋಯ್ತು ಅಂತಲ್ಲ, ಲೈಫ್ ಲಾಂಗ್ ಅವ್ರು ನಿಮ್ ಹತ್ರ ನಂಬಿ ಬಂದು ನಿಮ್ ಹತ್ರ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ.
ಹಂಗಿರುವಾಗ ಕ್ಯಾಶುವಲ್ ಅಪ್ರೋಚ್ ಇರ್ಲೇಬಾರ್ದು, ಜೀನ್ಸ್ ಯಾವತ್ತೂ ಹಾಕೋಬಾರ್ದು. ಮತ್ತೆ ಈವನ್ ಕ್ಯಾಶುವಲ್ ಮೀಟಿಂಗ್ ಹೋದ್ರು ಆದಷ್ಟು ಜೀನ್ಸ್ ಅವಾಯ್ಡ್ ಮಾಡ್ಬೇಕು, ಹಾಕೊಳ್ಳೇಬಾರ್ದು. ಫಾರ್ಮಲ್ ಪ್ಯಾಂಟು ಫಾರ್ಮಲ್ ಶರ್ಟ್ಸ್ ಹಾಕೋಬೇಕು. ಮಹಿಳೆಯರು ಕೂಡ ಜೀನ್ಸ್ ಅಥವಾ ಎನಿ ಕ್ಯಾಶುವಲ್ ವೇರ್ ಸುಮ್ನೆ ಒಂದು ಶರ್ಟ್ ಟಾಪ್ ಹಾಕೊಳ್ಳೋದು ಸರಿ ಇಲ್ಲ. ಕರೆಕ್ಟ್ ಆಗಿ ಫಾರ್ಮಲ್ ಆಗಿ ಡ್ರೆಸ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಅದೇ ನಮ್ಗೆ ಹೆಣ್ಣು ಮಕ್ಕಳು ಚಪ್ಪಲಿ ಬಗ್ಗೆ ಬಂದ್ರೆ ಹೈ ಹೀಲ್ಸ್ ಹಾಕುವಂತದ್ದು, ಫ್ಲಾಶಿ ಇರುವಂತದ್ದು ಚಪ್ಪಲಿ ಹಾಕುವಂತದ್ದು, ಅದು ಒಪ್ಪಿಗೆನಾ ಅಥವಾ ಅದನ್ನ ಅವಾಯ್ಡ್ ಮಾಡ್ಬೇಕು? ಶೂ ಹಾಕ್ಬೇಕಾ? ಅದ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಒಂದ್ ಸ್ವಲ್ಪ. ಓಕೆ, ಆದಷ್ಟು ನೀವು ಇಂಡಿಯನ್ ವೇರ್ ಹಾಕೊಂಡ್ರೆ ಅಂದ್ರೆ ಭಾರತೀಯದ ಯಾವ್ದೇ ಡ್ರೆಸ್ ಹಾಕೊಂಡು ಕಂಫರ್ಟಬಲ್ ಸ್ಲಿಪ್ಪರ್ ಹಾಕೋಬಹುದು. ಆದಷ್ಟು ಶೂ ಸ್ಲಿಪ್ಪರ್ಸ್ ಅಂದ್ರೆ ಓಪನ್ ಟೋ ಹಾಕೋಬಾರ್ದು, ಅಂದ್ರೆ ಹೆಬ್ಬೆಟ್ಟು ತೋರಿಸುವಂಗೆ ಇರಬಾರ್ದು, ಕ್ಲೋಸ್ ಆಗಿದ್ರೆ ಒಳ್ಳೇದು. ಇವಾಗ ಎಷ್ಟೊಂದು ಕಂಫರ್ಟಬಲ್ ಶೂ ಬರುತ್ತೆ, ಹಂಗಂತ ಸ್ಪೋರ್ಟ್ಸ್ ಶೂ ಹಾಕೊಂಡು ಹೋಗ್ಬಾರ್ದು. ಇವಾಗ ಬ್ಯಾಲರಿನಾಸ್ ಅಂದ್ರೆ ಶೂ ಹೆಂಗೆ ಅಂದ್ರೆ ಕಂಫರ್ಟಬಲ್ ಆಗೂ ಇರ್ಬೇಕು, ಇದು ಹೆಬ್ಬೆಟ್ಟು ಕವರ್ ಆಗ್ಬೇಕು, ಆತರ ಇದ್ರೆ ಒಳ್ಳೇದು. ಇಲ್ಲ ಕೆಲವ್ರಿಗೆ ಇವಾಗ ಬಾಟಾದಲ್ಲೆಲ್ಲ ಕಂಫರ್ಟಬಲ್ ಅಂದ್ರೆ ಅಂಗುಷ್ಟ ಇರೋಂಥದ್ದು ಆಗುತ್ತೆ, ಅದು ಓಕೆ. ಯಾಕಂದ್ರೆ ಇಂಡಿಯನ್ ವೇರ್ಗೆ ಅದ್ ನಡೆಯುತ್ತೆ. ಆದ್ರೆ ನೀಟಾಗಿ ನೇಲ್ಸ್ ಎಲ್ಲ ಕಟ್ ಮಾಡಿ ಕರೆಕ್ಟ್ ಆಗಿ ನೇಲ್ ಪಾಲಿಶ್ ಎಲ್ಲ ಹಾಕೊಂಡಿರ್ಬೇಕು. ಅವಾಗ ಅವ್ರಿಗೊಂದು ಪ್ರೊಫೆಷನಲ್ ಫೀಲಿಂಗ್ ಬರುತ್ತೆ. ಇಲ್ಲ ನಂಗೆ ನೇಲ್ ಪಾಲಿಶ್ ಹಾಕೊಂಡ್ ಅಭ್ಯಾಸ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಉಗುರು ನೀಟಾಗಿ ಕಟ್ ಮಾಡಿ ಪ್ರೊಫೆಷನಲ್ ಆಗಿ ಕಾಣೋಂಗಿರ್ಬೇಕು. ನೀವು ಹೆಬ್ಬೆಟ್ಟು ಟೋ ತೋರ್ಸಿದ್ರೆ. ಇಲ್ಲ ಅಂದ್ರೆ ಶೂ ಹಾಕೊಂಡ್ಬಿಟ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಆಗ್ಬಿಡುತ್ತೆ. ಶೂ ಹೈ ಹೀಲು ನಿಮ್ಗೆ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಕಂಫರ್ಟಬಲ್ ಎಲ್ಲಿ ಹೋಗ್ತೀರಾ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಕಂಫರ್ಟಬಲ್ ವೇರ್ ಹಾಕೋಬೇಕು, ಅವಾಗ ನಮ್ಗೆ ಕಾನ್ಫಿಡೆನ್ಸ್ ಇಂದ ಮಾತಾಡಕ್ಕಾಗುತ್ತೆ. ಸೊ ಹಾಗಾಗಿ ಕಂಫರ್ಟಬಲ್ ವೇರು ಶೂ ಹಾಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಇಂಡಿಯನ್ ವೇರ್ ಹಾಕೊಂಡ್ರೆ ಓಪನ್ ಟೋ ಹಾಕೋಬಹುದು, ಆದ್ರೆ ನೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ. ಅಂದ್ರೆ ಅದು ಅಂಗುಷ್ಟ ಇರುವಂತ ಚಪ್ಪಲಿಯಲ್ಲಿ ಓಪನ್ ವೇರ್ ಹಾಕೋಬಹುದು. ಆದ್ರೆ ಸಾಧ್ಯ ಇದ್ದಷ್ಟು ನೀವು ಸಾಕ್ಸ್ ಹಾಕೊಳ್ಳೋದು ಅಥವಾ ಏನಂತೀರಿ ಯಾವ್ದು ಹೆಬ್ಬಟ್ಟು ಕಾಣ್ಲಾರ್ದೆ ಇರುವಂತ ಶೂ ಅಂತ ಸ್ಯಾರಿ ಹಾಕೊಂಡ್ರು ಸಲ್ವಾರ್ ಹಾಕೊಂಡ್ರು ಶೂ ಹಾಕೊಂಡ ತಕ್ಷಣ ಪ್ರೊಫೆಷನಲ್ ಔಟ್ಲುಕ್ ಬಂದ್ಬಿಡುತ್ತೆ. ಸೊ ಇವ್ರು ಯಾರು ಪ್ರೊಫೆಷನಲ್ ಆಗಿ ಅಡ್ವೈಸ್ ಮಾಡಕ್ ಬಂದಿದ್ದಾರೆ ಅಂತ. ಹೀಲು ನಿಮಗೆ ಕಂಫರ್ಟ್ ಇದ್ರೆ ಅದ್ರಲ್ಲೂ ಕಂಫರ್ಟಬಲ್ ಹೀಲ್ ಹಾಕೋಬೇಕು. ಪೆನ್ಸಿಲ್ ಹೀಲ್ ಎಲ್ಲ ಹಾಕೊಂಡ್ರೆ ಕಂಫರ್ಟಬಲ್ ಇರಲ್ಲ, ಮಾತಾಡಕ್ಕೆ ನಡೆಯಕ್ಕೂ ಕಂಫರ್ಟ್ ಇರಲ್ಲ, ಅವಾಗ ಪೇನ್ ಮೇಲೆ ಫೋಕಸ್ ಹೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಕಂಫರ್ಟಬಲ್ ಕ್ಲೋಸ್ ಆಗಿರೋ ಶೂ ಹಾಕೊಳ್ಳೋದು ಒಳ್ಳೆ. ವಂಡರ್ಫುಲ್. ಅಂದ್ರೆ ಈಗ ಅಪಿಯರೆನ್ಸ್, ಎ ಫಾರ್ ಅಪಿಯರೆನ್ಸ್ ಆಯ್ತು. ಈಗ ಎರಡನೇದು ಬಿಹೇವಿಯರ್ ಅಂದ್ರೆ ನಡವಳಿಕೆ. ಓಕೆ, ಅಂದ್ರೆ ನಮ್ಮನ್ನ ನೋಡೋದು ಕೂಡಲೇ ಅವ್ರು ಜಡ್ಜ್ ಮಾಡ್ತಾರೆ, ಸರಿ. ಅದ್ರ ನಂತರ ನಮ್ಮ ಇದು ಬಿಹೇವಿಯರ್ ಅಥವಾ ನಡವಳಿಕೆ ಬಗ್ಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬೆಳಕು ಚೆಲ್ಬಹುದಾ? ಓಕೆ, ನಂದು ಇವಾಗ ಬಿಹೇವಿಯರ್ ಬಗ್ಗೆ ನೋಡಿ, ನಾನು ಬರ್ತೀನಿ ಇವಾಗ ಹಿಂಗ್ ಬರ್ತೀನಿ ಸುಮ್ನೆ ಸೀರಿಯಸ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಿಡ್ತಿದೀನಿ, ಏನು ಮಾತಾಡ್ತಾ ಇಲ್ಲ. ನನ್ ಮುಖದ ಎಕ್ಸ್ಪ್ರೆಷನ್ ಇಂದ ನಿಮ್ಗೆ ಒಳ್ಳೆ ಫ್ರೆಂಡ್ಲಿ ಅಪ್ರೋಚಬಲ್ ಅಂತ ಅನ್ನಿಸದೇ ಇರ್ಬೋದು. ಸೊ ನಮ್ ನಡವಳಿಕೆ ಹೇಗಿರ್ಬೇಕಂದ್ರೆ ಫಸ್ಟ್ ಐ ಕಾಂಟ್ಯಾಕ್ಟ್ ಇರ್ಬೇಕು. ಇವಾಗ ನಾನು ವರ್ಚುವಲ್ ಇರೋದ್ರಿಂದ ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ನಾನು ಪರ್ಸನಲ್ ಆಗಿ ಸತೀಶ್ ಅವ್ರನ್ನ ಮೀಟ್ ಮಾಡಿದ್ರೆ ಒಂದು ಐ ಕಾಂಟ್ಯಾಕ್ಟ್ ಇರ್ಬೇಕು ಮಾತಾಡುವಾಗ. ನಾನು ಎಲ್ಲೋ ನೋಡ್ಕೊಂಡು ಅವ್ರ ಹತ್ರ ಹಿಂಗ್ ಮಾತಾಡ್ತಾ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವಾಗ ಕನೆಕ್ಷನ್ ಬೆಳೆಯಲ್ಲ. ಆಮೇಲೆ ಐ ಕಾಂಟ್ಯಾಕ್ಟ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಹೇಗೆ ನಾವು ಬಿಹೇವ್ ಮಾಡ್ತೀವಿ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಬಿಹೇವಿಯರ್ ಅಂದ್ರೆ ಇವಾಗ ಹೋಗ್ಬಿಟ್ಟು ಒಂದ್ ಸ್ಮೈಲ್ ಇಲ್ದೇ ಇರೋದು, ನಾನ್ ನಿಮ್ದು ಅಡ್ವೈಸರು, ನಿಮ್ಗೆ ನಮ್ಮ ಪಾಲಿಸಿ ಸೆಲ್ ಮಾಡ್ತೀನಿ ಹಂಗಿರ್ಬಾರ್ದು. ಒಂದ್ ಸ್ಮೈಲ್ ಇರ್ಬೇಕು, ಅಪ್ರೋಚಬಲ್ ಇರ್ಬೇಕು. ಹಂಗಂತ ಸರ್ ಪಾಲಿಸಿ ತಗೊಳ್ಳಿ ಆ ತರನೂ ಇರ್ಬಾರ್ದು. ಸೊ ನಾ ಕಾನ್ಫಿಡೆಂಟ್ ಆಗಿದ್ರೆ, ನನ್ಗೆ ನಾಲೆಜ್ ಇದ್ರೆ ಅಂದ್ರೆ ಜ್ಞಾನ ಇದ್ರೆ, ಇನ್ಶೂರೆನ್ಸ್ ನಾನು ಏನ್ ಮಾಡ್ತಾ ಇದೀನಿ ಅಡ್ವೈಸರ್ ಆಗಿ ಹೋಗೋದ್ರಿಂದ ಅವ್ರು ನಿಮ್ನ ನಂಬಿ 20 ವರ್ಷ 25 ವರ್ಷ ನಿಮ್ ಹತ್ರ ಹಣ ಹೂಡೋ ಸಿಚುವೇಶನ್ ಇರೋದ್ರಿಂದ ನೀವು ಹೇಗೆ ನಡವಳಿಕೆ ನಿಮ್ದು ಹೇಗೆ ಅವ್ರ ಜೊತೆ ನಡವಳಿಕೆ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೆ ನಡವಳಿಕೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾವ್ ಏನ್ ಹೇಳ್ತೀವಿ ಹೇಗ್ ಹೇಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ನಡವಳಿಕೆಯಲ್ಲಿ ನಮ್ದು ಬಾಡಿ ಎಕ್ಸ್ಪ್ರೆಷನ್, ನಾವು ಒಂದು ಓಪನ್ ಇವಾಗ ಹಿಂಗೆ ಈ ತರ ಬೆರಳುಗಳು ಇವಾಗ ಓಪನ್ ಆಗಿ ಮಾತಾಡೋದು, ಅವ್ರ ಹತ್ರ ಇದ್ ಮಾಡೋದು, ಅವಾಗ ಕಾನ್ಫಿಡೆನ್ಸ್ ತೋರಿಸುತ್ತೆ. ಸುಮ್ನೆ ಹಿಂಗ್ ಸೀರಿಯಸ್ ಆಗಿ ಎಸ್ ಸರ್ ನೋ ಸರ್ ಅದೆಲ್ಲ ನಡೆಯಲ್ಲ. ಸೊ ನೀವು ಯಾವಾಗ ಕಾನ್ಫಿಡೆಂಟ್ ಆಗಿ ಬಿಹೇವ್ ಮಾಡ್ತಿರೋ ಅವಾಗ ನಂಬಿಕೆ ಈಸಿಯಾಗಿ ಬರುತ್ತೆ. ಸೊ ಅವಾಗ ನೀನು ಆಟೋಮ್ಯಾಟಿಕಲಿ ಅವರು ನಿಮ್ನ ನಂಬಕ್ ಶುರು ಮಾಡ್ತಾರೆ. ಓಕೆ, ಇವ್ರಿಗೆ ನಾಲೆಜ್ ಇದೆ, ಇವ್ರನ್ನ ನಂಬೋದು, ಇವ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಇವ್ರ ಒಳ್ಳೆ ಬಿಹೇವಿಯರ್ ಇದೆ, ಸೊ ನಾನ್ ಇವ್ರ ಜನ ನಂಬಿ ನಾನು ಈ ಕಂಪನಿಲಿ ದುಡ್ಡು ಹಣ ಹೂಡಿಸ್ಬೋದು ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು. ಅದು ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈ ನಡವಳಿಕೆಯಲ್ಲಿ ಈಗ ಯಾರೋ ಒಬ್ರು 5:15ಕ್ಕೆ ಬನ್ನಿ ಅಂತ ಹೇಳಿರ್ತಾರೆ.
ಜನರಲಿ ಒಂದ್ ಸ್ವಲ್ಪ 5-10 ನಿಮಿಷ ಹೆಚ್ಚು ಕಡಿಮೆ ನಡೆಯುತ್ತೆ. ಅದು ನಡವಳಿಕೆಯಲ್ಲಿ ಬರುತ್ತಾ ಹೆಂಗೆ? ಅಂದ್ರೆ ಕೆಲವು ಮ್ಯಾನರಿಸಮ್ಸ್ ಅಂದ್ರೆ ಹೌದು, ಕೆಲವುದ್ರಲ್ಲಿ ಇವಾಗ ಜನರಲಿ ನಾವು ಎಸ್ಪೆಷಲಿ ಇನ್ಶೂರೆನ್ಸ್ ಅಥವಾ ಫೈನಾನ್ಷಿಯಲ್ ಇದ್ದಾಗ ಒಂದ್ 10 ನಿಮಿಷ ಮುಂಚೆ ಹೋಗೋದು ತುಂಬಾ ಇಂಪಾರ್ಟೆಂಟ್. ಅದು ನಡವಳಿಕೆ ಅಂದ್ರೆ ಅದು ಟೈಮ್ ಸೆನ್ಸ್ ಅಲ್ಲಿ ಬರುತ್ತೆ, ಎಕ್ಸ್ಟರ್ನಲ್ ಥಿಂಗ್. ಆದ್ರೂ ಟ್ರಸ್ಟ್ ಯಾವಾಗ ಬರುತ್ತೆ, ನೀವು ಕರೆಕ್ಟ್ ಟೈಮ್ ಹೋದ್ರೆ ಅಥವಾ ಒಂದ್ 10 ನಿಮಿಷ ಮುಂಚೆ ಹೋಗಿ ಎಲ್ಲ ಇದು ನಿಮ್ದು ಇದರಿಂದ ನಿಮ್ಗೆ ಏನಾಗುತ್ತೆ, ಏನಾದ್ರು ಅವ್ರ ಕ್ವಶನ್ ಕೇಳಿದ್ರೆ ಕೂಲ್ ಆಗಿ ಆನ್ಸರ್ ಮಾಡಕ್ಕೂ ಹೆಲ್ಪ್ ಆಗುತ್ತೆ. ಸೊ ನಿಮ್ ಕಾಮ್ ಆಗಿರ್ಬೇಕು ಅಂದ್ರೆ ಟೈಮ್ ಸರಿಯಾಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಸೊ ಸಮಯಕ್ಕೆ ಮುಂಚಿತವಾಗಿ ಹೋಗೋದು, ಏನೋ ನಮ್ದು ಮನಸ್ಸು ಸ್ಥಿತಿನ ನಾವು ಕಾಮ್ ಆಗಿ ಮಾಡ್ಕೊಂಡ್ರೆ, ನಮ್ ಮೈಂಡ್ ಸೆಟ್ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅವಾಗ ಮಾತಾಡಕ್ಕೂ ಈಸಿ ಆಗುತ್ತೆ. ಸೊ ಟೈಮ್ ಸೆನ್ಸ್ ಆಲ್ಸೋ ಮ್ಯಾಟರ್ಸ್. ಅಂದ್ರೆ ಒಂದು ಸಮಯಕ್ಕೆ ಸರಿಯಾಗಿಕ್ಕಿಂತ ಸಮಯಕ್ಕಿಂತ ಮುಂಚಿತವಾಗಿ ಹೋದ್ರೆ, ನೀವು ತಯಾರಿ ಮಾಡ್ಕೊಂಡಿದ್ರೆ ನಿಮ್ಮ ಹೃದಯ ಬಡಿತ ಏನಿದೆ ಅಥವಾ ನಿಮ್ಗೇನ್ ಕನ್ಫ್ಯೂಷನ್ ಏನಿದೆ, ಲೇಟ್ ಆಯ್ತು ಏನೋ, ಅದೆಲ್ಲ ಕನ್ಫ್ಯೂಷನ್ ಎಲ್ಲ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಯಾರ ಹತ್ರ ಹೋಗ್ತಾ ಇದ್ದೀವಿ, ಅವ್ರ ಉದ್ದೇಶ ಏನಿರ್ಬೋದು, ಯಾವ ತರ ಮಾತಾಡ್ಬೇಕು, ಇದೆಲ್ಲ ಪ್ರಿಪರೇಷನ್. ಅಂದ್ರೆ ನಾವು ಮುಂಚಿತವಾಗಿ ತಯಾರಿ ಮಾಡ್ಕೊಂಡಿದ್ದು. ಆಮೇಲೆ ಮತ್ತೆ ನಮ್ ಜೊತೆ ನಾವು ಯಾರು ಕರ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಲೀಡರ್ ಮ್ಯಾನೇಜರ್ ಇರ್ಬೋದು, ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಅಥವಾ ABMS ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಸೇಲ್ಸ್ ಇರ್ಬೋದು, ಅಥವಾ ನಮ್ಮ CLI ಇರ್ಬೋದು, ಅವ್ರನ್ನ ಹೇಗೆ ಪರಿಚಯ ಮಾಡ್ಕೊಳ್ಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ? ಹೌದು, ಎಲ್ಲ ಪ್ಲಾನಿಂಗ್. ಇದು ಎಂಟೈರ್ ಥಿಂಗ್ ಇನ್ಶೂರೆನ್ಸ್ ಏಜೆಂಟ್ ಅನ್ನೋದಕ್ಕಿಂತ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಫೈನಾನ್ಷಿಯಲ್ ಪ್ಲಾನರ್ ಅಂತಾನೆ ಅದಕ್ಕೆ ಹೇಳೋದು. ಸೊ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಕ್ಲೈಂಟ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ನೀವ್ ಯಾರನ್ನ ಕರ್ಕೊಂಡು ಹೋಗ್ತೀರೋ ಅವ್ರಿಗೆ ಇನ್ಫಾರ್ಮೇಶನ್ ಇರ್ಬೇಕು, ನಾವ್ ಇಂಥವ್ರ ಜೊತೆ ಹೋಗ್ತಾ ಇದೀವಿ, ಈ ತರ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವಾಗ ಪ್ರೊಫೆಷನಲಿಸಮ್ ಅದು ತೋರಿಸುತ್ತೆ. ಸೊ ಅವಾಗ ಓಕೆ, ಇವರು ನಾಲೆಜ್ ಇದೆ, ನಮ್ಗೆ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಕ್ ಬಂದಿದ್ದಾರೆ, ಸುಮ್ನೆ ಕ್ಯಾಶುವಲ್ ಆಗಿ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದಷ್ಟೇ ಅಲ್ಲ, ನಿಮ್ಗೆ ಎಲ್ಲಾದ್ರೂ ಕಂಪ್ಯಾರಿಸನ್ ಬಗ್ಗೆ ನಾಲೆಜ್ ಇರ್ಬೇಕು. ಸೊ ಇವಾಗ ನೀವು ಬರೀ ಒಂದು ಪ್ರಾಡಕ್ಟ್ ತಗೊಂಡ್ ಸೆಲ್ ಮಾಡೋ ಬದಲು, ಅಂದ್ರೆ ಇನ್ಶೂರೆನ್ಸ್ ಓಕೆ ಈ ಪಾಲಿಸಿ ಇದೆ, ಈ ಪಾಲಿಸಿ ಸೇಲ್ ಮಾಡ್ಬೇಕು, ಅದು ಆ ಮೈಂಡ್ ಸೆಟ್ ಬದಲು ನೀವು ಇಲ್ಲ ನಾನು ಇವ್ರಿಗೆ ಲೈಫ್ ಅಲ್ಲಿ ಒಂದ್ ಹೆಲ್ಪ್ ಮಾಡಕ್ ಹೋಗ್ತಾ ಇದೀನಿ, ಅವ್ರದ್ದು ಏನ್ ಗೋಲ್ ಇದೆ, ಅವ್ರದ್ದು ಏನ್ ಗುರಿ ಇದೆ ಲೈಫ್ ಅಲ್ಲಿ, ಸೇವಿಂಗ್ಸ್ ಮಾಡ್ಬೇಕಾ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಬರೀ ಟರ್ಮ್ ಅಶೂರೆನ್ಸ್ ಕೊಡ್ಬೇಕಾ, ಆತರ ಮುಂಚೆ ಅವ್ರಿಗೊಂದ್ ಏನ್ ಗೋಲ್ ಇದೆ ಲೈಫ್ ಅಲ್ಲಿ, ಅದಕ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತಾ ಇದೀನಿ ಅವ್ರಿಗೆ ಅಂತ ಆ ಮೈಂಡ್ ಸೆಟ್ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ತರ ಮೈಂಡ್ ಸೆಟ್ ಅಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಈ ಬಿಹೇವಿಯರ್ ಅಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಅಂದ್ರೆ ಮಾತಾಡೋದು ಅಂತ ಅನ್ಸುತ್ತೆ ನಮ್ಗೆ. ಮಾತಾಡೋದಲ್ಲ, ಮೋರ್ ಯು ಲಿಸನ್. ಅಂದ್ರೆ ಯಾವಾಗ ನೀವು ಅವ್ರನ್ನ ಕೇಳ್ತೀರಾ, ಗಮನ ಕೊಟ್ಟು ನಿಮ್ದು ಕಸ್ಟಮರ್ದ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ತೀರಲ್ಲ, ಅವ್ರು ಹೇಳದ್ನ ವೆನ್ ಯು ಲಿಸನ್ ಅಂಡ್ ಅಂಡರ್ಸ್ಟ್ಯಾಂಡ್, ಅವಾಗ ದಟ್ ವಿಲ್ ವ್ಯಾಲ್ಯೂ ಆಡ್. ಸೊ ಇವ್ರು ಅರ್ಥ ಮಾಡ್ಕೋತಾರೆ ನನ್ನ ಪ್ರಾಬ್ಲಮ್ನ. ಓಕೆ, ನನ್ ಮಗು ಎಜುಕೇಶನ್ಗೆ ನಂಗೆ ಇನ್ 10 ವರ್ಷದಲ್ಲಿ ಇಷ್ಟು ದುಡ್ಡು ಬೇಕು ಅಂದ್ರೆ ನೀವು ಅದಕ್ಕೆ ಸರಿಯಾಗಿ ಯಾವ ತರ ಪ್ಲಾನ್ ಮಾಡ್ಕೊಡ್ತೀರಾ, ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ಗ್ರಾಹಕರನ್ನ ಅವ್ರದ್ದು ನೀಡ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸಕ್ಕನ್ ಸೊಲ್ಯೂಷನ್ ಕೊಡೋದು ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಇದೆಲ್ಲ ಬಿಹೇವಿಯರ್ ಬರುತ್ತೆ. ನಮ್ಗೆ ಮುಂಚೆನೆ ಅರ್ಥ ಆಗಿದ್ದು, ಸುಮ್ನೆ ಸರ್ ಈ ಪ್ರಾಡಕ್ಟ್ ಇದೆ ಇದು ತಗೊಳ್ಳಿ ಅನ್ನೋ ಬದಲು ಈ ತರ ನಾನು ಸೊಲ್ಯೂಷನ್ ಕೊಡ್ತಾ ಇದೀನಿ ನಿಮ್ ಪ್ರಾಬ್ಲಮ್ಗೆ ಅಂದ್ರೆ ಆ ಕಸ್ಟಮರ್ಗೆ ನಿಮ್ ಮೇಲೆ ನಂಬಿಕೆ ಬರುತ್ತೆ. ಸೊ ಅದು ಇದೆಲ್ಲ ನಿಮ್ದು ಬಿಹೇವಿಯರ್ ಅಲ್ಲಿ ಇರುತ್ತೆ. ಫೇರ್ ಇನಫ್. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನನಗೆ ಅನ್ಸಿದ ಮಟ್ಟಿಗೆ ಕೆಲವೊಬ್ರು ಹೇಳಿದ ಪ್ರಕಾರ, ನನಗೆ ಈ ವಾರ 2 ಪಾಲಿಸಿ ಮಾಡ್ಬೇಕು, ನಾನು ನನ್ನ ಮನಸ್ಸಿನಲ್ಲಿ ಅರ್ಜೆನ್ಸಿ ಇದೆ, ಮಾಡ್ಲೇಬೇಕು, ಈ ವಾರ ಮುಗ್ದೋಗುತ್ತೆ, ಈ ಕಾಂಪಿಟೇಷನ್ ಇದೆ. ನಾವು ಆಪರೇಟಿಂಗ್ ಮೈಂಡ್ ಸೆಟ್ ಏನಿದೆ, ನಮ್ಮ ಮನಸ್ಸಿನ ಕಾರ್ಯವೈಖರಿ ಅದಕ್ಕೆ ಸೆಟ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಒಂದು 2-3 ಸಲ ಫೋನ್ ಮಾಡ್ಬಿಟ್ಟು ಅವ್ರು ಬೇಡ ಬೇಡ ಅಂತ ಹೇಳಿರ್ತಾರೆ, ಕೊನೆಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಆಯ್ತಪ್ಪ ಬಾ ಒಂದು 5 ನಿಮಿಷ ಅಷ್ಟೇ ಅಂತ. ಹಂಗೆ ಕೊಟ್ಟಾಗ ನಾವು ಆ 5 ನಿಮಿಷದಲ್ಲಿ ಏನೆಲ್ಲ ಹೇಳಕ್ಕಾಗತ್ತೋ ಅದನ್ನ ಹೇಳಬೇಕು, ಅಥವಾ ನೀವು ಹೇಳಿದ ಥರ ಒಂದು ಸ್ವಲ್ಪ ನಮ್ಮ ನಡವಳಿಕೆ ಅಥವಾ ನಮ್ದು ಡ್ರೆಸ್ ಕೋಡು ಅದನ್ನ ಇಟ್ಕೊಂಡು ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಒಂದು ಅಪ್ರೋಚ್ ಕೊಡ್ಬೇಕಾದ್ರೆ ಅದ್ರ ಒಂದು ಸ್ವಲ್ಪ ನಮ್ಮ ಮನಸ್ಸಲ್ಲೇ ಒಂದು ಸ್ವಲ್ಪ ಇದಾಗ್ತಾ ಇರುತ್ತಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಅಂದ್ರೆ ಹೌದು ಹೌದು, ನೀವು ಹಿಂಗೆ ಹೇಳ್ತೀರಾ, ಬಟ್ ಮಾರ್ಕೆಟ್ ಸಿಚುವೇಶನ್ ಬೇರೆ ಇದೆ ಅಂತ ಹೇಳಿದ್ರೆ ಅದು ಹೆಂಗ್ ವ್ಯತ್ಯಾಸ ಆಗ್ಬಹುದು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ರೆ. ಇಲ್ಲೇ ತುಂಬಾ ಮ್ಯಾಟರ್ ಆಗೋದು. ನನ್ಗೆ 1000 ಟೆನ್ಷನ್ ಇರ್ಬೋದು. ಓಕೆ, ಇಲ್ಲಿ ನಾನು ಒಂದ್ ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಡಾಕ್ಟರ್ಸ್ಗೆ ಅವ್ರಿಗೆ 1000 ತಲೆನೋವು ಇರುತ್ತೆ. ಆದ್ರೆ ಪೇಷಂಟ್ ನ ನೋಡಕ್ ಹೋದಾಗ ಅವ್ರಿಗೆ ತುಂಬಾ ಕಾಮ್ ಆಗಿರ್ಬೇಕು. ಅವ್ರು 1% ಅವರು ಮಿಸ್ಟೇಕ್ ಮಾಡೋ
ಆಪ್ಷನ್ ಇರಲ್ಲ. ಸೊ ನಾನ್ ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ಸ್ ನ ಯಾವಾಗ್ಲೂ ಫೈನಾನ್ಷಿಯಲ್ ಡಾಕ್ಟರ್ಸ್ ಅಂತ ಕರಿತೀನಿ. ಯಾಕಂದ್ರೆ ನೀವು 25 ವರ್ಷ ಯಾರಿಗೋ ಒಂದು ಲೈಫ್ ಅಲ್ಲಿ ಗುರಿ ಕೊಟ್ಟು ಅವ್ರಿಗೆ ಎಜುಕೇಶನ್ಗಾಗ್ಲಿ ಅವ್ರ ಲೈಫ್ ಸೇವಿಂಗ್ಸ್ಗಾಗ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ, ಇನ್ವೆಸ್ಟ್ಮೆಂಟ್ಗಾಗ್ಲಿ. ಆ ತರ ಇರುವಾಗ ಯಾವಾಗ್ಲೂ ಮೈಂಡ್ ಸೆಟ್ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೇಕು. ಐನೋ ನನ್ಗೆ ಟೆನ್ಷನ್ ಇದೆ, ನಂದು ಗುರಿ ಮುಟ್ಬೇಕು, ನನ್ಗೆ ಟಾರ್ಗೆಟ್ ಇದೆ, ಅದೆಲ್ಲ ಸರಿ. ಆದ್ರೆ ನೀವು ಕಸ್ಟಮರ್ ಹತ್ರ ಲಾಂಗ್ ಟರ್ಮ್ ಟ್ರಸ್ಟ್ ಬಂದು ಅವ್ರ ಇನ್ನೊಬ್ರನ್ನ ರೆಫರ್ ಮಾಡ್ಬೇಕು ನಿಮ್ಗೆ ಅಂತಂದ್ರೆ ನೀವು ಆ ಫೈನಾನ್ಷಿಯಲ್ ಡಾಕ್ಟರ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬೇಕು. ನನ್ ಪ್ರಾಡಕ್ಟ್ ಇದೆ ನನ್ ಪುಷ್ ಮಾಡೋದಕ್ಕಿಂತ ಅವ್ರ ಪ್ರಾಡಕ್ಟ್ಗೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದ್ ಎಕ್ಸಾಂಪಲ್ ಇತ್ತು, ನಾನು ಆಪರೇಷನ್ ಮ್ಯಾನೇಜರ್ ಆಗಿದ್ದಾಗ HDFC ಲಿ. ಅಲ್ಲಿ ಒಬ್ರು ಒಂದ್ HDFC ಬ್ಯಾಂಕ್ ಅಲ್ಲಿ ಯಾವ್ದೋ ಪಾಲಿಸಿ ಸೆಲ್ ಮಾಡ್ಬಿಟ್ಟಿದ್ದಾರೆ. 15 ವರ್ಷ ಆದ್ಮೇಲೆ ಕಸ್ಟಮರ್ಗೆ 1 ಲಕ್ಷ ಕಟ್ಟಿದ್ದಾರೆ, 90,000 ಅವ್ರಿಗೆ ಬರುತ್ತೆ. ಸೊ ಯಾರಿಗ್ ತಾನೇ ಕೋಪ ಬರಲ್ಲ. ಸೊ ಇವ್ರದ್ದು ಏನೋ ಟಾರ್ಗೆಟ್ ಅಂತ ಅವ್ರು ಸೇಲ್ ಮಾಡ್ಬಿಟ್ರು. ಆಮೇಲೆ ನಾನು ಆಪರೇಷನ್ಸ್ ಅಲ್ಲಿ ಇದ್ರು, ಆ ಪ್ರಾಡಕ್ಟ್ ಬಗ್ಗೆ ನಂಗೆ ನಾಲೆಜ್ ಇತ್ತು. ಹಾಗಾಗಿ ಅವ್ರು ಹೇಳ್ದೆ, ಸರ್ ನೀವು ಇನ್ 15 ವರ್ಷದಲ್ಲಿ ತನಕ ಒದಾಡೋ ಬದಲು ಇವಾಗ ನೀವೊಂದು ಆ ಪ್ರಾಡಕ್ಟ್ ನ 500 ರೂಪಾಯಿಗೂ ಕಮ್ಮಿ ಮಾಡೋ ಅವಕಾಶ ಇತ್ತು. ಅವ್ರಿಗೆ ಏನ್ ಮಾಡಿದೆ, ಸರ್ ನೀವು ಅದನ್ನ 500 ರೂಪಾಯಿ ಪ್ರೀಮಿಯಂ ಮಾಡ್ಬಿಟ್ಟು 1 ಲಕ್ಷ ಬದಲು ಮಿನಿಮಮ್ ಪ್ರೀಮಿಯಂ ಮಾಡ್ಬಿಟ್ಟು ಮಿಕ್ಕಿದ ಪ್ರೀಮಿಯಂ ನ ನೀವು ಬೇರೆ ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳ್ದೆ. ಸೊ ಅವಾಗ ಕಸ್ಟಮರು ಹ್ಯಾಪಿ, ಅವ್ರದ್ದು ಸೊಲ್ಯೂಷನ್ ಕೂಡ ಬಂತು, ನನ್ಗೂ ಕಸ್ಟಮರ್ಗೆ ಸಿಕ್ತು, ಇನ್ನೊಂದು ಪ್ರಾಡಕ್ಟ್ ಸಿಕ್ತು. ಸೊ ನೀವು ಆ ತರ ಸೊಲ್ಯೂಷನ್ ಮೈಂಡ್ ಸೆಟ್ ಅಲ್ಲಿ ಹೋದಾಗ ಯಾವಾಗ್ಲೂ ವಿನ್ ವಿನ್ ಸಿಚುವೇಶನ್. ಟಾರ್ಗೆಟ್ ಇರುತ್ತೆ ಎಲ್ಲರಿಗೂ, ಆದ್ರೆ ನಾನ್ ಕಸ್ಟಮರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ಆ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಒಂದಲ್ಲ 2 ಸಿಗುತ್ತೆ. ಅಥವಾ ಅವ್ರ ಕೈಲಾಗಿಲ್ಲ ಅಂದ್ರೆ ಇನ್ನೊಬ್ರನ್ನ ರೆಫರ್ ಮಾಡ್ತಾರೆ, ಇವ್ರ ಪಾಪ ನಂಗೆ ಕರೆಕ್ಟ್ ಆಗಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಂಗೆ ಬೇಡದೇ ಇರೋ ಪ್ರಾಡಕ್ಟ್ ನನ್ಗೆ ತುರ್ಕಿಲ್ಲ, ಆದ್ರಿಂದ ಸೊ ಅವ್ರು ಒಳ್ಳೆ ಅಡ್ವೈಸರ್ ಅಂತ ನಿಮ್ಮ ಮೇಲೆ ಇನ್ನ ನಂಬಿಕೆ ಜಾಸ್ತಿ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಆ ಮೈಂಡ್ ಸೆಟ್ ಇಂದಾನೆ ಹೋಗ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಡಾಕ್ಟರ್ ಹೆಸರು ಹೇಳಿರೋದ್ರಿಂದ ನಾನು ಮುಂಚೆ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಈ ಉದಾಹರಣೆನ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಜನ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ನೋಡಿದಿರ್ತಾನೆ. ಒಂದು ಡಾಕ್ಟರ್ ಈ ಸುತ್ತ 25 ಜನ ಕೂತಿರ್ತಾರೆ, 25 ಜನ ನಿಂತ್ಕೊಂಡಿರ್ತಾರೆ, ಒಬ್ರು ಸ್ಲಿಪ್ ಅದು ಇದು. ಆ ಡಾಕ್ಟರ್ ಅವ್ರು ಬರೀ ಪ್ರಿಸ್ಕ್ರಿಪ್ಷನ್ ಬರೀತಾ ಇರ್ತಾರೆ. ಅಫ್ಕೋರ್ಸ್ ಅವ್ರ ದಿವ್ಸಕ್ಕೆ 100-150 ಜನ ನೋಡ್ಬೇಕಾಗತ್ತೆ, ಆಯ್ತಾ. ಅದು ಏನ್ ಮಾಡ್ಲಿಕ್ಕಾಗಲ್ಲ, ನಮ್ಮ ಭಾರತದ ಸಿಚುವೇಶನ್ ಹಂಗಿದೆ. ನಮ್ ಭಾವನೆ ಡಾಕ್ಟರ್ ಅವರು ಆ ಸಿಚುವೇಶನ್ ಅಲ್ಲಿ ಹೋಗಿದ್ದಾರೆ ಅಲ್ವಾ. ಸೊ ಹಾಗೇನೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅದೇ ಸೇಮ್ ಡಾಕ್ಟರ್ ಮೇ ಕಮ್ ಇನ್ ದ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವ್ರು ಅಪಾಯಿಂಟ್ಮೆಂಟ್ ತಗೊಂಡು 500 ರೂಪಾಯಿ 1000 ರೂಪಾಯಿ ಅಡ್ವಾನ್ಸ್ ಕಟ್ಬಿಟ್ಟು ಆಮೇಲೆ ಆ ಹೇಳಿದ ಅಪಾಯಿಂಟ್ಮೆಂಟ್ ಟೈಮಿಗೆ ಕೂತ್ಕೋಬೇಕು. ಅದೇ ಡಾಕ್ಟ್ರು ಇಲ್ಲಿ ಕೂತಾಗ ಅವರೇ ನಗ್ತಾ ಮಾತಾಡ್ಕೊಂಡು ಏನೂ ಆಗ್ಲಾರ್ತಾರ ಆರಾಮಾಗಿ ಕೂತಿರ್ತಾರೆ. ಅಂದ್ರೆ ಆ ಟೆನ್ಷನ್ ಇರ್ಲಾರ್ದೆ. ನೀವು ಹೇಳಿದ ಪ್ರಕಾರ ಒಂದು ಅದು ಏಜೆಂಟ್ ಕೈಂಡ್ ಆಫ್ ಇನ್ ದ ಸೆನ್ಸ್ ನಾವು ಏನ್ ಸಿಕ್ಕಿದ್ರು ಮಾಡ್ತೀವಿ, ಒಂದು ಪಾಲಿಸಿ ಸಿಕ್ಕಿದ್ರು ಮಾಡ್ತೀವಿ, ಏನಾದ್ರೂ ಒಟ್ಟಾರೆ ಒಂದು ಮಾಡ್ಬೇಕು, ಅದು ಒಂದು ಧಾರಣೆ. ಆದರೆ ಇನ್ನೊಂದು ಇದು ಪ್ರೊಫೆಷನಲ್ ಧಾರಣೆ. ನಾವು ಏನ್ ಮಾಡ್ಬೇಕು, ಅವ್ರ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ನಡವಳಿಕೆ ಹೇಗಿರ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ರೆ ಲೆವೆಲ್ 1 ಲೆವೆಲ್ 2 ಹೋಗ್ಲಿಕ್ಕೆ ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಹಾಗೇನೆ ಇನ್ನೊಂದಷ್ಟು ಆ್ಯಡ್ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಜೊತೆ ನನ್ನ ಡೆವಲಪ್ಮೆಂಟ್ ಆಫೀಸರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೇನೆ ಡೆವಲಪ್ಮೆಂಟ್ ಆಫೀಸರ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ನಾವು ಕಸ್ಟಮರ್ ಬಗ್ಗೆ ಡೆವಲಪ್ಮೆಂಟ್ ಆಫೀಸರ್ಗೆ ಹೇಳ್ತೀವಿ, ಸರ್ ಇವ್ರ ಕಸ್ಟಮರು ಹಿಂಗೆ ಅಂತೇಳಿ ಕಸ್ಟಮರ್ ಎತ್ತಿ ಮೇಲ್ಗಡೆ ಕೂರ್ಸ್ಕೊಂಡ್ಬಿಡ್ತೀವಿ. ಆದ್ರೆ ನಮ್ಮ ಜೊತೆ ಬಂದಿರುವಂಥವ್ರಿಗೆ ಅವರಿಗೂ ಸಹಿತ ಅಷ್ಟು ಮೇಲೆ ಕೇರಿಸ್ಬೇಕಲ್ವಾ. ಯಾಕಂದ್ರೆ ಅವರು ಹೇಳ್ಬೇಕು, ಈ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್. ಯಾಕಂದ್ರೆ ನಮ್ಮಲ್ಲಿ ನಾವು ಕೆಲವೊಬ್ರು ಹೊಸಬರ ಏಜೆಂಟ್ ಆಗಿ ಸೇರಿರ್ಬೋದು, ಅಥವಾ ನಾವು ಸಕ್ಸಸ್ಫುಲ್ ಆಗದೆ ಇರ್ಬೋದು. ಆದರೆ ಬೇರೆಯವರ ಯಶಸ್ಸನ್ನು ಬಾರೋ ಮಾಡೋದು ಅಥವಾ ಸಾಲ ತಗೊಳ್ಳೋದು ಅಂತ ಹೇಳ್ತೀವಲ್ಲ, ಹಾಗೆ ನನಗೆ ಈ ಇಮೇಜ್ ಕನ್ಸಲ್ಟೆಂಟ್ ಬಗ್ಗೆ ಗೊತ್ತಿರದೇ ಇರ್ಬೋದು. ಶ್ವೇತಾ ಮೇಡಮ್ ಕರ್ಕೊಂಡ್ಬಿಟ್ಟು, ಶ್ವೇತಾ ಮೇಡಮ್ ಇದನ್ನು ಮಾಡಿದ್ದಾರೆ, ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಗೆ ಅವ್ರ ಬಗ್ಗೆ ಹೇಳಿ ಹೇಗೆ ಮನಸ್ಸನ್ನು ಓಪನ್ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಜೊತೆಗೆ ಯಾರು ಕರ್ಕೊಂಡು ಹೋಗ್ತೀವಿ ಅವ್ರ ಬಗ್ಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು. ಅಂದರೆ ಜನರಲಿ ಬ್ಯುಸಿ ಇರ್ತಾರೆ ನಮ್ಮ ಡೆವಲಪ್ಮೆಂಟ್ ಆಫೀಸರು, ಅವರಲ್ಲಿ 150 ಜನ ಏಜೆಂಟ್ ಇದ್ದಾರೆ. ನನ್ನ ಪಾಳಿ ಬರೋದು ವಾರದಲ್ಲೇನೋ 1 ಸಲ ಬರುತ್ತೆ. ಅದಕ್ಕೆ ನಿಮ್ಮ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟು ಅವ್ರಿಗೆ ಹೇಳಿದ್ದೆ ಸರ್ ಅಂತ ಹೇಳಿದಾಗ ಈ ಮೀಟಿಂಗಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಬರ್ಬೋದು. ಒಂದು ಎರಡನೇದು, ನೀವು ಅವರಿಗೂ ಹೇಳಿರ್ಬೇಕು, ಇಲ್ಲ ಸತೀಶ್ ಪ್ರಭು ಒಳ್ಳೆ ಏಜೆಂಟು, ಇವ್ರು ಭಾರಿ ಸೀರಿಯಸ್ ಆಗಿದ್ದಾರೆ, ಕಳೆದ ಇಷ್ಟು ವರ್ಷದಿಂದ ಇದ್ದಾರೆ, ಅದು ಹೇಳ್ಬೋದು. ಅಥವಾ ಇವ್ರು ಯಾವುದೇ ಪಾಲಿಸಿ ಮಾಡಿದ್ರು ಕಸ್ಟಮರ್ ಜೊತೆ
ಲಾಂಗ್ ಟರ್ಮ್ ರಿಲೇಷನ್ ಇಟ್ಕೊಂಡಿರ್ತಾರೆ. ಸುಮ್ಮನೆ ಒಂದು ಪಾಲಿಸಿ ಮಾಡಬೇಕು ಅಂತ ಮಾಡಲ್ಲ. ಹಾಗೆ ನಿಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನು ಅಥವಾ ನೀವು ಏನು ಪ್ರೊಜೆಕ್ಟ್ ಮಾಡ್ಬೇಕಂತಿದ್ದೀರಿ ಅದ್ರದ್ದು ಬ್ರ್ಯಾಂಡಿಂಗ್ ಸ್ಟ್ರಾಟಜಿಯನ್ನು ಡಿಸೈಡ್ ಮಾಡಿ. ಕರೆಕ್ಟಾ ಮೇಡಮ್? ಹೌದು ಸರ್. ಸೊ ನನ್ಗೆ ಇಲ್ಲಿ ಇನ್ನೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ. ಬ್ರ್ಯಾಂಡಿಂಗ್ ಸ್ಟ್ರಾಟಜಿ, ಯು ಆರ್ ದ ಬ್ರ್ಯಾಂಡ್ ಇಲ್ಲಿ. ಓಕೆ. ಸೊ ನನ್ಗೆ ಏನ್ ಅನ್ಸುತ್ತೆ, ಎಲ್ಲರೂ ಬ್ರ್ಯಾಂಡ್ ಅಂದ್ರೆ ಓಕೆ ವಸ್ತುಗಳ ಬ್ರ್ಯಾಂಡ್ ಹೇಳ್ತಾರೆ, ನೈಕಿ ಬ್ರ್ಯಾಂಡು, ಏನೋ ನಂದಿನಿ ಹಾಲಿನ ಬ್ರ್ಯಾಂಡು ಆತರ. ಆದ್ರೆ ಇಲ್ಲಿ ನೀವೇ ಬ್ರ್ಯಾಂಡ್. ಯಾಕಂದ್ರೆ ಆಸ್ ಎ ಇನ್ಶೂರೆನ್ಸ್ ಅಡ್ವೈಸರ್ ಕಸ್ಟಮರ್ ನಿಮ್ನ ನಂಬಿ ದುಡ್ಡು ಮಾಡ್ತಾರೆ. ಕಂಪನಿ ಅಫ್ಕೋರ್ಸ್ ಪ್ರಾಡಕ್ಟ್ ಒಂದ್ ಹಂತಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ 1000 ಪ್ರಾಡಕ್ಟ್ ಇರುತ್ತೆ. ಪ್ರಾಡಕ್ಟ್ ನಂಬ್ಕೊಂಡ್ ಬರ್ತಾರೋ, ನಿಮ್ಮನ್ನ ನಂಬ್ಕೊಂಡ್ ಬರ್ತಾರೋ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಇದೇ ನಾನು ಹೇಳಕ್ ಇಷ್ಟಪಡೋದು. ಪರ್ಸನಲ್ ಬ್ರ್ಯಾಂಡಿಂಗ್ ಅಂದ್ರೆ ಅದೇ. ವೈ ಶ್ವೇತಾ, ವೈ ಸತೀಶ್, ಅದು ತುಂಬಾ ಇಂಪಾರ್ಟೆಂಟ್. 1000 ಜನ ಇನ್ಶೂರೆನ್ಸ್ ಏಜೆಂಟ್ ಅಲ್ಲಿ ಅವ್ರು ಸತೀಶ್ ಅವ್ರನ್ನೇ ನಂಬ್ಕೊಂಡು ಅವ್ರ ಹತ್ರನೇ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನೀವೇ ಬ್ರ್ಯಾಂಡ್. ಸೊ ನೀವು ಅಫ್ಕೋರ್ಸ್ ನೀವು ಬೇರೆಯವ್ರ ಹೆಲ್ಪ್ ತಗೋಬಹುದು, ಆದ್ರೆ ನಿಮ್ಮ ನಂಬಿಕೆಯಿಂದ ಬಂದವರು ಸೇವ್ ಮಾಡಿದ್ರೆ ದಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಸೊ ನಮ್ಮ ಅಮ್ಮನೇ LIC ಏಜೆಂಟ್ ಆಗಿದ್ದಾರೆ. ಹೌದು, ಮೈಸೂರಲ್ಲಿ LIC ಏಜೆಂಟ್ ಆಗಿದ್ರು. ಅವ್ರನ್ನ ನಂಬ್ಕೊಂಡು ಎಷ್ಟ್ ಜನ ಬರೋರು ಅಂದ್ರೆ ಎಲ್ಲಾ ಕ್ಲಾಸ್ ಇಂದಾನು ಬರೋರು. ಎಷ್ಟೊಂದ್ ಜನ ಗಂಡನಿಂದ ಗೊತ್ತಾಗದೆ ಸೇವ್ ಮಾಡಿ ಬರೋರು, ಕೆಲವರು ಹೈ ವ್ಯಾಲ್ಯೂ ಕಸ್ಟಮರ್ಸ್ ಇದ್ರು. ಅವ್ರನ್ನ ನಂಬಿ ಅವ್ರು ಲಲಿತಾನ ನಂದೆಲ್ಲಾ ಪ್ರೀಮಿಯಮ್ಸ್ ಎಲ್ಲ ಕಟ್ಬಿಡ್ತಾರೆ, ಅವ್ರು ನನ್ ಕ್ಲೈಮ್ಸ್ ಎಲ್ಲ ಈಸಿಯಾಗಿ ಸೆಟ್ಲ್ ಮಾಡ್ಕೊಡ್ತಾರೆ ಅಂತ ಒಂದ್ ನಂಬಿಕೆ ಮೇಲೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರು. ಅವರು ಸಿಂಪಲ್ ಲೇಡಿ ವಿತ್ ಅ ಸಿಂಪಲ್ ಥಿಂಗ್. ಆದ್ರೆ ಅವ್ರದ್ದು ಟ್ರಸ್ಟ್ ಫ್ಯಾಕ್ಟರ್ ಹೇಗ್ ಬಿಲ್ಡ್ ಮಾಡಿದ್ರೆ ಅವರೇ ಬ್ರ್ಯಾಂಡ್. ಲಲಿತಾ ಹಾಗೆ ನಾವ್ ಹೇಗೆ ನಮ್ಮನ್ನ ನಾವು ಬ್ರ್ಯಾಂಡ್ ಮಾಡ್ಕೋತೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ದು ಟ್ರಸ್ಟ್ ಫ್ಯಾಕ್ಟರ್, ನಿಮ್ದು ಬ್ರ್ಯಾಂಡ್ ಹೈ ವ್ಯಾಲ್ಯೂ ಇದ್ರೆ ಕಸ್ಟಮರ್ ನಿಮ್ಮನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್. ಓ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಸೊ ಹಂಗಂತಂದ್ರೆ ಒಂದು ಅಪಿಯರೆನ್ಸ್ ಆಯ್ತು, ಅಂದ್ರೆ ನಾವು ಹೇಗೆ ಕಾಣಿಸ್ತೀವಿ ಅದ್ರ ಬಗ್ಗೆ ಆಯ್ತು. ಎರಡನೇದ್ದು ನಾವು ನಮ್ಮ ಬಿಹೇವಿಯರ್, ನಡವಳಿಕೆ, ಅದ್ರ ಬಗ್ಗೆ ಏನೇನು ಗಮನ ಕೊಡ್ಬೇಕು. ಎಲ್ಲರೂ ಬರ್ಕೋತಾ ಇದ್ದೀರಾ, ಗುರ್ತು ಹಾಕೋತಾ ಇದ್ದೀರಾ, ಅಥವಾ ಈ ಕಿವಿಯಲ್ಲಿ ಕೇಳ್ಕೊಂಡು ಆ ಕಿವಿಯಲ್ಲಿ ಬಿಡ್ತಾ ಇದ್ದೀರಾ? ಎಲ್ಲ ಪಾರ್ಟಿಸಿಪೆಂಟಿಗೆ ಪ್ರಶ್ನೆ ಇದು. ಮಧ್ಯೆ ನಾವೇ ಮಾತಾಡ್ತಾ ಇದ್ಬಿಟ್ರೆ ಅವರೇ ಮಾತಾಡ್ಕೊತಾ ಇದ್ದಾರೆ ಬಿಡು ಅಂತ ಆರಾಮಾಗಿರ್ಬಿಡಿ. ಬರ್ಕೋಬೇಕು, ಆಮೇಲೆ ಉಪಯೋಗ ಮಾಡ್ಕೋಬೇಕು ಅಲ್ವಾ? ಎಸ್. ಓಕೆ, ಅದಾಯ್ತು. ಈಗ ಆದ್ಮೇಲೆ ಮೂರನೇದು ಕಮ್ಯುನಿಕೇಶನ್. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಬೆಳಕು ಚೆಲ್ಬಹುದಾ? ಹೌದು. ಸೊ ನಾವು ಮನುಷ್ಯರಾಗಿ ನಾವು ಮಾತಾಡಕ್ ಒಂದ್ ಕೊಟ್ಟಿರೋದು ನಮ್ದು ದೇವ್ರು ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಅಂದ್ರೆ ಬರೀ ಮಾತಾಡೋದಲ್ಲ, ಹೌ ಯು ಲಿಸನ್ ಆಲ್ಸೋ. ನೀವು ಹೆಂಗೆ, ಎಸ್ಪೆಷಲಿ ಇನ್ಶೂರೆನ್ಸ್ ಏನ ಎಲ್ಲರೂ ನನ್ಗೆ ಗೊತ್ತಿದೆ ಇದ್ ಗೊತ್ತಿದೆ ಅಂತ ಮಾತಾಡೋದು ಫಾಸ್ಟ್ ಆಗಿ, ಅದಲ್ಲ. ನಾವು ಲಿಸನ್ ಮಾಡಿ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಅಂತ ಬಂದಾಗ ಸ್ಟ್ಯಾಂಡರ್ಡ್ ಪ್ರೊಸೆಸ್ ಏನಂದ್ರೆ 55% ನಾವು ನಾನ್ ವರ್ಬಲ್ ಕಮ್ಯುನಿಕೇಶನ್. ನಾನ್ ವರ್ಬಲ್ ಅಂದ್ರೆ ಬಾಡಿ ಲ್ಯಾಂಗ್ವೇಜ್, ನಾವು ಹೆಂಗೆ ನಮ್ದು ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್, ಅದೆಲ್ಲ ಅಪಿರೆನ್ಸ್, ಅದೆಲ್ಲ ಕಮ್ಯುನಿಕೇಶನ್ ಅಲ್ಲಿ ಹೆಂಗೆ ಅಂದ್ರೆ ನಮ್ದು ಬಾಡಿ ಲ್ಯಾಂಗ್ವೇಜ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಮಾತಾಡದೆ ಏನು ಇದೆ ಅದು ನಾನ್ ವರ್ಬಲ್, ಅದೇ 55%. ಆಮೇಲೆ 55%. 38% ವೋಕಲ್ ಅಂದ್ರೆ ನಮ್ ವಾಯ್ಸ್ ಹೇಗ್ ಹೇಳ್ತೀವಿ, ವಾಯ್ಸ್ ಟೋನು ಅದೆಲ್ಲ ವಾಯ್ಸ್ ಟೋನ್ ಎಲ್ಲ ಹೇಗಿರುತ್ತೆ ಅದು ವೋಕಲ್ ಆರ್ ನಾನ್ ವರ್ಬಲ್ ವೋಕಲ್ ಕಮ್ಯುನಿಕೇಶನ್. ಇನ್ನ ಬರೀ 7% ಅಂದ್ರೆ ಬರೀ 7% ನಾವ್ ಏನ್ ಯೂಸ್ ಮಾಡ್ತೀವಿ ವರ್ಡ್ಸ್, ಅದು. ಸೊ ವರ್ಡ್ಸ್ ಏನಂದ್ರೆ ನಾವ್ ಯಾವ ತರ ವರ್ಡ್ಸ್ ಯೂಸ್ ಮಾಡ್ತೀವಿ, ಯಾವ ತರ ಭಾಷೆ ಯಾವ ತರ ಹೇಳ್ತೀವಿ, ಅದು ಬರೀ 7%. ಇದು ಜನರಲ್ ಕಮ್ಯುನಿಕೇಶನ್. ಆದ್ರೆ ನಮ್ಗೆ ಇವಾಗ ಒಂದ್ ಹಳ್ಳಿ ಹೋಗ್ತೀವಿ, ಅಥವಾ ಒಬ್ಬ ಬಿಸ್ನೆಸ್ ಮೆನ್ ಹತ್ರ ಹೋಗ್ತೀವಿ, ಒಂದು ಒಳ್ಳೆ ಹೈ ವ್ಯಾಲ್ಯೂ ಕಸ್ಟಮರ್ ಹತ್ರ ಹೋಗ್ತೀವಿ, ಅವಾಗ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದ್ರೆ ಅಲ್ಲಿರೋ ಸಿಚುವೇಶನ್ ಅಲ್ಲಿ ಹೇಗಿರುತ್ತೆ ಅದ್ರ ಮೇಲೆ ಮಾತಾಡ್ಬೇಕು. ಕೆಲವು ಕಡೆ ನೀವು ಅವ್ರದ್ದು ಮಾತು ಜಾಸ್ತಿ ಕೇಳ್ಬೇಕಾಗಿರುತ್ತೆ. ಸೊ ಲೆಟ್ಸ್ ಸೇ ನೀವ್ ಒಂದ್ ಕಡೆ ಹೋಗ್ತೀರಾ, ಅವ್ರಿಗೆ ನಿಮ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿದೆ ಅನ್ಕೊಳ್ಳಿ. ಅವಾಗ ಹೌದಾ ಸರ್, ಓಕೆ ಫೈನ್ ಅಂತ ಹೇಳ್ಬಿಟ್ಟು, ಸರ್ ನಾನ್ ಏನ್ ಮಾಡ್ಬೋದು ಅಂದ್ರೆ ನಂದು ಸರ್ವಿಸ್ ಇಂದ ನಿಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಬಲ್ಲೆ, ಇದು ನನ್ನ USP ಅಂತ ಹೇಳ್ಬೋದು. ಸರ್ ನಿಮ್ಗೆ ನಾಲೆಜ್ ಇರ್ಬೋದು, ಬಟ್ ನಾನ್ ನಿಮ್ಗೆ ಈ ಟೈಮ್ ಇಲ್ವಲ್ಲ, ನಾನು ಈ ತರ ಸರ್ವಿಸ್ ಮಾಡ್ತೀನಿ ಅಂತ ಯು ಕ್ಯಾನ್ ಕಮ್ಯುನಿಕೇಟ್ ವೆರಿ ವೆಲ್. ಸೊ ಆತರ. ಮತ್ತೆ ನೀವ್ ಕೆಲವು ಕಡೆ ಸಿಚುವೇಶನ್ ಅಲ್ಲಿ ನೀವು ಹೇಗೆ ಮಾತಾಡ್ತೀರಾ, ಎಷ್ಟು ವಾಯ್ಸ್ ಮಾಡ್ಯುಲೇಷನ್ ಯೂಸ್ ಮಾಡ್ತೀರಾ, ಅವ್ರಿಗೆ ನಂಬಿಕೆ ಬರೋ ಹಂಗ್ ಮಾತಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ಕೆಲವು ಕಡೆ ಕಾನ್ಫಿಡೆಂಟ್ ಆಗಿರ್ಬೇಕಾಗತ್ತೆ, ಕೆಲವು ಕಡೆ ಗೊತ್ತಿದ್ರೆ ನೀವು ಓಕೆ ಸರ್ ಅಂತ ಇನ್ಫಾರ್ಮೇಶನ್ ತಗೊಂಡು ನಿಮ್ದೇನಿದೆ ಅದ್ ಹೇಳ್ಬೋದು. ಸೊ ಇದೆಲ್ಲ ಕಮ್ಯುನಿಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್.
ಯಾವ ತರ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ಸಿಚುವೇಶನ್ ಬೇಸ್ಡ್ ಅಲ್ಲಿ ನೀವು ಕಮ್ಯುನಿಕೇಶನ್ ಮಾಡೋದು, ಕರೆಕ್ಟ್ ಆಗಿರೋ ವರ್ಡ್ಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅಂದ್ರೆ ನೀವು ಹೇಳಿದ್ದನ್ನ ನನಗೆ ಅರ್ಥ ಆಗಿತ್ತು, ಹೇಳ್ತೀನಿ. ಒಂದು, ನಾನು ಏನ್ ಮಾತಾಡ್ತೀನಿ ಅಥವಾ ವಿಷಯದ ಏನಿದೆ ಅದು ಏನ್ ನಾವು ಶಬ್ದಗಳು ಯಾವ ಯಾವ ಪದಗಳ ಪ್ರಯೋಗ ಮಾಡ್ತೀವಿ ಅದರದ್ದು 7% ಅಷ್ಟೇ ಮಹತ್ವ ಕಮ್ಯುನಿಕೇಶನ್ ಅಲ್ಲಿ. ಹೌದು. ಎರಡನೇದು, ಆ ಪದಕ್ಕೆ ನಾವು ಎಲ್ಲಿ ಒತ್ತು ಕೊಡ್ತೀವಿ, ಆಯ್ತಾ. ಆಮೇಲೆ ಯಾವ ಧಾಟಿಯಲ್ಲಿ ಉಪಯೋಗ ಮಾಡ್ತೀವಿ. ನಾವು ಪ್ರಶ್ನೋತ್ತರ ಅಥವಾ ಅವ್ರ ಹತ್ರ ಸಂವಹನ ಮಾಡಬೇಕಾದ್ರೆ ಓ ಹೌದಾ, ಓಹೋ ಅನ್ನುವಂಥದ್ದನ್ನ ಸಾಧ್ಯವಾದಷ್ಟು ನಿಮ್ಮ ಹೃದಯ ಇಲ್ಲೋ ಏನು ನೀವು ಅಲ್ಲಿ ಸಂಪೂರ್ಣವಾಗಿ ಇದ್ದು, ಅಂದ್ರೆ 100% ಆ ಕಾನ್ವರ್ಸೇಷನ್ ಅಲ್ಲಿ ಇರಬೇಕು. ಆವಾಗ ಮಾತ್ರ ಇದೆಲ್ಲ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ನಮ್ಮಲ್ಲಿರುವ ಅರ್ಜೆನ್ಸಿ, ನಮ್ಮಲ್ಲಿರುವ ಸಂದೇಹ, ನಾವು ಮಾತಾಡುವ ಧಾಟಿ ಅಥವಾ ಟೋನ್ ಅಲ್ಲಿ ಗೊತ್ತಾಗತ್ತಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಬೆಳಕು ಚೆಲ್ಬಹುದಾ? ಹೌದು ಸರ್. ಈಗ ಟರ್ಮ್ ಅಶ್ಯೂರೆನ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು, ವ್ಯಕ್ತಿ ಸತ್ ಮೇಲೆ ದುಡ್ಡು ಬರೋದು. ಅವ್ರಿಗೆ ಸರ್ ನೀವು ಸತ್ತೋದ್ಮೇಲೆ ನಿಮ್ಗೆ ದುಡ್ಡು ಬರುತ್ತೆ ಅಂದ್ರೆ ಹೇಗಿರುತ್ತೆ? ಸೊ ಏನು ನಾನು ಬದುಕಿರುವಾಗ್ಲೇ ಸಾಯಿಸ್ತೀರಾ ನೀವು ಅಂತ ಹಂಗ್ ಹೇಳ್ಬೋದಲ್ಲ, ಅವಾಗ ಕಮ್ಯುನಿಕೇಶನ್ ಎಲ್ಲೋ ಹೋಗ್ಬಿಡುತ್ತೆ. ರಾದರ್ LIC ಹೇಳ್ದಂಗೆ ಜಿಂದಗಿಗೆ ಸಾಥ್ ಭಿ ಜಿಂದಗಿಗೆ ಬಾತ್ ಭಿ. ಸರ್ ನಿಮ್ ಫೈನಾನ್ಷಿಯಲ್ ಲಾಸ್ ನ ನಾವು ಹೆಲ್ಪ್ ಮಾಡ್ತೀವಿ, ಫೈನಾನ್ಷಿಯಲ್ ಲಾಸ್ ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಾಯೋ ವರ್ಡ್ ಬದಲು ಫೈನಾನ್ಷಿಯಲ್ ಲಾಸ್ ಅನ್ನೋ ವರ್ಡ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಸರ್ ನೀವ್ ಇಲ್ದೇ ಇದ್ದಾಗ ನಿಮ್ ಫ್ಯಾಮಿಲಿಗೆ ದುಡ್ಡು ಸಿಗುತ್ತೆ ಆ ತರ ಹೇಳೋದಕ್ಕೂ, ನೀವ್ ಸತ್ ಮೇಲೆ ದುಡ್ಡು ಸಿಗುತ್ತೆ ಅಂತ ಹೇಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ನಾವು ಯಾವ ತರ ವರ್ಡ್ಸ್ ಯೂಸ್ ಮಾಡ್ತೀವಿ, ಆ ಫೈನಾನ್ಷಿಯಲ್ ಲಾಸ್ ಅನ್ನೋದು ಫ್ಯಾಮಿಲಿಗೆ ಪ್ರೊಟೆಕ್ಷನ್, ಫ್ಯಾಮಿಲಿ ಪ್ರೊಟೆಕ್ಷನ್ ವೆನ್ ಫಾರ್ ದ ಫೈನಾನ್ಷಿಯಲ್ ಲಾಸ್ ಅಂತ ಹೇಳೋದಕ್ಕೂ, ನೀವು ಸತ್ ಮೇಲೆ ದುಡ್ಡು ಬರುತ್ತೆ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ನಾವು ಯಾವ ಚಾಯ್ಸ್ ಆಫ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಅದೇ ತರ ಎಸ್ ಸರ್ ನೀವು ಇಲ್ಲ ನಾನು ಹೇಳ್ತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಓಕೆ. ಸೊ ಹಾಗಾಗಿ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಬರೀ ಸುಮ್ನೆ ಇನ್ಶೂರೆನ್ಸ್ ಈ ಪಾಲಿಸಿ ಆ ಪಾಲಿಸಿ ಅನ್ನೋ ಬದಲು ಈ ತರ ಮಾಡಿದ್ರೆ ಸರ್ ನಿಮ್ದು ಈ ತರ ಗುರಿನ ತಲುಪೋದು ಅಂತ ಒಳ್ಳೆ ಚಾಯ್ಸ್ ಆಫ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ಅದ್ರ ಬಗ್ಗೆ ಹೇಳಿದ್ರೆ ಒಳ್ಳೇದು. ಅಂದ್ರೆ ಎಸ್ಪೆಷಲಿ ಈಗ ಚಿಲ್ಡ್ರನ್ ಪಾಲಿಸಿ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಸಾಧ್ಯವಾದಷ್ಟು ಅವ್ರ ಮಕ್ಕಳ ಹೆಸರನ್ನು ಹೇಳಿದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಈಗ ನನ್ನ ಮಗನ ಹೆಸರು ಸಂಕೇತ್ ಅಂತ, ಓಕೆ, ಈಗ ಒಂದು ಎಜುಕೇಶನ್ ಎಲ್ಲ ಮುಗ್ದಿದೆ, ಆ ಮಾತು ಬೇರೆ. ಹೇಳೋಂಗಿದ್ರೆ, ಸತೀಶ್ ಸರ್ ಸಂಕೇತಿಗೆ ಎಷ್ಟು ವರ್ಷ? ಈಗ 3 ವರ್ಷ. ಓಕೆ, ಅವನ್ ಎಜುಕೇಶನ್ ಆಗೋದು ಯಾವಾಗ? ಒಂದು 22 ವರ್ಷ, ಅಂದ್ರೆ 19 ವರ್ಷದ ನಂತರ. ಆವತ್ತಿನ ದಿವಸ ಆ ಎಜುಕೇಶನ್ ನೀವು ದುಡ್ಡು ಕಟ್ತಾ ಇದ್ದೀರಾ. ಏನೇ ಹೆಚ್ಚು ಕಡಿಮೆ ಆದ್ರೂ ಸಹಿತ ನಿಮ್ಮ ಮಗನ ಎಜುಕೇಶನ್ ಸುಮಾರು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪಾಲಿಸಿ ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ಸಂಕೇತನ ಎಜುಕೇಶನ್ ಅಡಚಣೆ ಇರಲಾರ್ದೆ ಆಗತ್ತೆ, ಅದೊಂದು ಭರವಸೆ ಕೊಡ್ತೀವಿ. ಹೀಗೆ ಹೇಳೋದು. ಅಥವಾ ನಿಮ್ಗೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ಬೇಕು, ಅವಾಗ ಇವತ್ತಿನ ದಿವಸ ಖರ್ಚು ಎಷ್ಟಿದೆ ನಿಮ್ಮಲ್ಲಿ, ಆವತ್ತು ರಿಟೈರ್ ಆಗ್ಬೇಕಾದ್ರೆ ನಿಮ್ಮ ಖರ್ಚು ಎಷ್ಟು ಇರಬಹುದು. ಅಂದ್ರೆ ಆವಾಗ ಏನೋ ಮಾರ್ಕೆಟ್ ಅಪ್ಪು ಡೌನು ಏನೋ ಆಗಿದ್ರು ಸಹಿತ ನಿಮ್ಮ ದಿನನಿತ್ಯಕ್ಕೆ ಯಾವುದೇ ಕುಂದುಕೊರತೆ ಆಗಲಾರ್ದೆ ಇರೋ ಹಾಗೆ ನಮ್ಮ ಪಾಲಿಸಿ ಇದೆ. ಹಾಗೆ ಅದು ಹೇಳಬೇಕಾದ್ರೆ ಯಾವ ಧಾಟಿಯಲ್ಲಿ ಹೇಳ್ತೀರಿ, ಯಾವ ರೀತಿಯಲ್ಲಿ ಹೇಳ್ತೀರಿ, ಯಾವ ಒಂದು ಭಾವನೆಯಲ್ಲಿ ಹೇಳ್ತೀವಿ. ಯಾಕಂದ್ರೆ ನಾವು ಮಾತಾಡೋ ರೀತಿಯಲ್ಲಿ ಆ ಭಾವನೆಯನ್ನ ಗುರ್ತು ಹಾಕೊಂಡ್ಬಿಡ್ತಾರೆ ಅವರು. ನಾವು ಅದನ್ನ ಒಂದು ಸ್ವಲ್ಪ ಮಿಕ್ಸು ಮ್ಯಾಚ್ ಆಯ್ತು ಅಂದ್ರೆ, ನೀವು ಸತಕ್ ದುಡ್ಡು ಮಾಡ್ಬಿಡಿ ಸರ್ ಅಂತಂದ್ಬಿಟ್ರೆ ಆ ಸೀರಿಯಸ್ನೆಸ್ ಹೊರಟೋಗ್ಬಿಡುತ್ತೆ ಅಂತ ಅಷ್ಟೇ. ಹಾಗಾಗಿ ನೀವು ಸಂಪೂರ್ಣ ಗಮನ ಕೊಟ್ಟು ಯಾವ ತರದ ಭಾವ ಅಂದ್ರೆ ನಮಗೂ ಆ ಆಕ್ಟರ್ಗೂ ಏನೋ ವ್ಯತ್ಯಾಸ ಇಲ್ಲ. ಧುರಂಧರು ಯಾರು ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ಯಾವುದೇ ಆಕ್ಟರ್ಗಿಂತ ಕಡಿಮೆ ಇಲ್ಲ. ನಾವು ಸಹಿತ ಈ ಆಕ್ಟಿಂಗ್ ಮಾಡ್ಬಿಟ್ಟು ಅವರಿಗೆಲ್ಲ ಒಂದ್ಸಲ ಸಂಭಾವನೆ ಬಂತಂದ್ರೆ ನಮ್ಗೆ ಪ್ರತಿ ಸಲ ಪ್ರತಿ ತಿಂಗಳು ಅವ್ರು ದುಡ್ಡು ಕಟ್ಟಿದಾಗ, ಪ್ರತಿ ವರ್ಷ ಅವ್ರು ದುಡ್ಡು ಕಟ್ಟಿದಾಗ ಸಂಭಾವನೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಮಾಡಬೇಕು. ಈ ಕಮ್ಯುನಿಕೇಶನ್ ಬಗ್ಗೆ ಒಂದು ಸ್ವಲ್ಪ ಒತ್ತು ಕೊಡಬೇಕು, ಗಮನ ಕೊಡಬೇಕು, ಗಮನಿಸ್ಬೇಕು ಅನ್ನೋದನ್ನ ನಾನು ಇದನ್ನೊಂದು ಸ್ವಲ್ಪ ಹೊತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಓವರ್ ಟು ಯು ಮೇಡಮ್. ಹೌದು ಸರ್, ಸ್ಟೋರಿ ಟೆಲ್ಲಿಂಗ್ ತುಂಬಾ ಇಂಪಾರ್ಟೆಂಟ್.
ಆಕ್ಟಿಂಗ್ ಅಂತ ಏನ್ ಹೇಳಿದ್ರಿ, ಸ್ಟೋರಿ ಟೆಲ್ಲಿಂಗ್ ನಾವೆಲ್ಲ ರಾಮಾಯಣ ಮಹಾಭಾರತ ಕತೆ ಎಲ್ಲ ಕೇಳಿರೋದು ನಮ್ಮ ಅಜ್ಜಿ ತಾತ ನಮ್ಗೆ ಕತೆ ಹೇಳಿ. ಸೊ ಅದಕ್ಕೆ Okay. ನಮ್ಗೆಲ್ಲಾ ಕ್ಯಾರೆಕ್ಟರ್ ಮನ್ಸಲ್ಲಿದೆ. ಸೊ ನೀವು ಇವಾಗ ನಾನು ಏನಂದ್ರೆ ಫೈನಾನ್ಷಿಯಲ್ ಡಾಕ್ಟರ್, ಸೊ ಯು ಹ್ಯಾವ್ ಟು ಟೆಲ್ ಇನ್ ಅ ಸ್ಟೋರಿ ಟೆಲ್ಲಿಂಗ್ ವೇ. ಎಲ್ಲಾನು ಅವ್ರಿಗೆ ಒಂದ್ ಸ್ವಲ್ಪ ಆರ್ಟಿಕ್ಯುಲೇಟ್ ಮಾಡಿ ಹೇಳ್ಬೇಕಾಗತ್ತೆ. ಎಸ್ಪೆಷಲಿ ಜನಗಳ ಅರ್ಥ ಮಾಡಿಸ್ಬೇಕಂದ್ರೆ ಓದಿರೋರು ಅಥವಾ ನಾಲೆಜಬಲ್ ಅವ್ರಿಗುನು ನಾವು ಒಂದು ಸ್ಟೋರಿ ಟೆಲ್ಲಿಂಗ್ ಮೂಲಕ ಸರ್ ಈ ಸತೀಶ್ ಅವ್ರು ಹೇಳ್ದಂಗೆ ನೇಮ್ ಹೆಸರು ನೆನ್ಪಿಟ್ಕೊಂಡು ಅವ್ರದ್ದು ಹೆಸರದ ರೆಫರೆನ್ಸ್ ಕೊಟ್ಟು ಮಾಡಿದ್ರೆ ಅವಾಗ ಪರ್ಸನಲೈಸ್ಡ್ ಕಮ್ಯುನಿಕೇಶನ್ ಆಗುತ್ತೆ. ನಾನು ಎಷ್ಟೊಂದ್ಸರಿ ನೋಡಿದೀನಿ, ಯಾರ್ದಾರು ಹೆಸರು ನೆನ್ಪಿಟ್ಕೊಂಡು, ಎಸ್ಪೆಷಲಿ ಮಕ್ಳ ಹೆಸರು ನೆನ್ಪಿಟ್ಕೊಂಡು ಅದಕ್ಕೆ ರೆಫರೆನ್ಸ್ ಆಗಿ ಮಾತಾಡಿದ್ರೆ ಕನ್ವರ್ಷನ್ ಜಾಸ್ತಿ ಆಗುತ್ತೆ. ಓ ಇವ್ರಿಗೆ ನಮ್ಮ ಮಗು ಹೆಸರು ಬೇರೆ ಗೊತ್ತಿದೆ ಅಂತ. ಸೊ ದೇ ಫೀಲ್ ಕನೆಕ್ಟೆಡ್. ಅವಾಗ ಪರ್ಸನಲ್ ಕನೆಕ್ಟ್ ಬಂದ ತಕ್ಷಣ ದೇ ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್ ಯು ವಿತ್ ಅ ಫ್ರೆಂಡ್ ಅಥವಾ ಅಡ್ವೈಸರ್ ತರ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಈಸಿ. ಸೊ ನಂಬಿಕೆ ಅಲ್ಲಿ ಇಮಿಡಿಯೇಟ್ಲಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಒಂದು ಏನ್ ಮಾತಾಡ್ತೀರಾ, ಯಾವ ರೀತಿ ಮಾತಾಡ್ತೀರಾ, ಯಾವ ರೀತಿ ಕಥೆಯ ತರ ಪೋಣಿಸ್ತೀರಾ, ಅದು ಮುಖ್ಯ. ಅಂದ್ರೆ ಆ ಕಥೆಯ ರೂಪದಲ್ಲಿ ಬರ್ಲಿಕ್ಕೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅದು ಓವರ್ ನೈಟ್ ಬರುವಂತದ್ದಲ್ಲ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಯಾವ ತರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆವಾಗ ಇನ್ನಷ್ಟು ಉಪಯೋಗ ಆಗತ್ತೆ ಅಂತ ಅನ್ಸುತ್ತೆ. ನೀವು ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳಿದ್ರೆ, ಆಮೇಲೆ ನೀವು ನಾಡಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ನಾನು ಇವತ್ತೊಂದು ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ, ದೇವಿ ಶೆಟ್ಟಿ ಅವ್ರ ವಿಡಿಯೋ ನೋಡ್ತಾ ಇದ್ದೆ. ಅದನ್ನ ಈ ಸ್ಟೋರಿಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಜನ ಈ ಸ್ಟೋರಿ ಕೇಳಲಿಕ್ಕೆ ರೆಡಿ ಇದ್ದೀರಾ? ಆರ್ ಅಂತ ಹೇಳಿ ಟೈಪ್ ಮಾಡಿ. ಯಾಕಂದ್ರೆ ಇನ್ನೊಂದು ವಿಷಯ ಹೇಳಿದ್ರಿ ನೀವು, ಫೈನಾನ್ಷಿಯಲ್ ಡಾಕ್ಟರ್ ಅಂತ. ಹೀಗೊಂದು 2-3 ಅಂಶಗಳು ಬಂದಿರೋದ್ರಿಂದ ಈ ಸ್ಟೋರಿ ನೆನಪಾಗ್ತಾ ಇದೆ. ಸುಮಾರು ಜನ ರೆಡಿ ಇದ್ದಾರೆ. ಅಂದ್ರೆ ಇದು ಆರ್ ಅಂತ ಕೇಳ್ತಾ ಇರೋದು ಎಲ್ಲ ಕೇಳ್ಕೊತಾ ಇದ್ದೀರಾ ಅಥವಾ ಕಿವಿಯೆಲ್ಲ ಕಂಬಿಟ್ಟಿದ್ದೀರಾ ಅಂತ ಅದು ನೋಡೋದಕ್ಕೆ. ಅಂದ್ರೆ ನೀವು ಕಸ್ಟಮರ್ ಹತ್ರ ಹೋದಾಗ್ಲೂ ಸಹಿತ ನಿಮ್ಗೆ ಏನು ಹೇಳೋದಿದೆ ಆ ಹೇಳೋ ಅಂಶಕ್ಕೆ ಅವ್ರನ್ನ ತಯಾರಿ ಮಾಡಬೇಕು. ಅದು ನಾನು ಈ ಥರ ಪ್ರಶ್ನೆ ಕೇಳಿರ್ತಾರ, ರೆಡಿ ಇದ್ದೀರಾ? ಓಕೆ, ನಾನು ಒಂದು ಹೇಳಿದ್ರೆ ಕೇಳಲಿಕ್ಕೆ ತಯಾರಿದ್ದೀರಾ? ಅಥವಾ ಅದು ಹೇಳಬೇಕಾದ್ರೆ ಪೆನ್ ಅಂತ ಇಟ್ಕೊಂಡು ಪೇಪರಲ್ಲಿ ಬರೆಯುವಂಥದ್ದು, ಇದೆಲ್ಲ ಸಣ್ಣ ಸಣ್ಣ ನಡವಳಿಕೆಗಳು ಏನಿದೆಯಲ್ಲ, ದಟ್ ವಿಲ್ ಕ್ರಿಯೇಟ್ ಅ ವಂಡರ್ಫುಲ್ ಇಂಪ್ಯಾಕ್ಟ್. ಈಗ ನೀವು ಯಾರು ಕಸ್ಟಮರ್ ಹತ್ರ ಹೋಗ್ತೀರಾ, ಅಲ್ಲಿ ಬರ್ಕೊಳ್ಳಿ ಹೆಸರು. ಸಂಕೇತ, ಓಕೆ, ಅವ್ರದ್ದು ಏಜ್ ಎಷ್ಟು, ಹೌದಾ? ಅಂದ್ರೆ ಈ ಸಂಕೇತಿಗೆ ಇಂಥ ದಿವಸ ಪಾಲಿಸಿ. ನೀವು ಪಾಲಿಸಿ ಹೆಸರು ಹೇಳ್ಬೇಕಾಗಿಲ್ಲ, ಅದನ್ನ ಹೇಳಿ, ಆಯ್ತಾ? ದೇವಿ ಶೆಟ್ಟಿ ಅವ್ರ ಕತೆ ಹೇಳ್ಬೇಕು ಅಂತಂದ್ರೆ, ದೇವಿ ಶೆಟ್ಟಿ ಅವ್ರು ಹೇಳ್ತಾರೆ, ಅವರ ಯಾಕೆ ಮೆಡಿಕಲ್ ಎಜುಕೇಶನ್ಗೆ ಅಥವಾ ಮೆಡಿಸಿನ್ಗೆ ಡಾಕ್ಟರ್ಸ್ ಬರಬೇಕು ಅನ್ನೋದ್ರ ಬಗ್ಗೆ ಕತೆ ಹೇಳ್ತಾ ಇದ್ರು. ಅವರು ಒಂದು ನಿಜವಾದ ಘಟನೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ದೇವಿ ಶೆಟ್ಟಿ ಅವರು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಅಲ್ವಾ, ಹಾರ್ಟ್ ಸ್ಪೆಷಲಿಸ್ಟು. ಸಣ್ಣ ಮಗು ಅದು ಏನು, ಆ ಹಾರ್ಟ್ ವಾಲ್ವ್ ಅಲ್ಲಿ ತೊಂದರೆ ಇರೋದ್ರಿಂದ ಆ ಕೆಟ್ಟ ರಕ್ತ ಒಳ್ಳೆ ರಕ್ತ ಎರಡು ಮಿಕ್ಸ್ ಆಗದಂತೆ. ಆ ಎರಡು ಮಿಕ್ಸ್ ಆದಾಗ ಆ ದೇಹದ ಬಣ್ಣ ಹೆಂಗಿರುತ್ತೆ ಯಾರಿಗಾರು ಗೊತ್ತಾ? ಮಗುವಿನ ದೇಹದ ಬಣ್ಣ ಯಾವ ಕಲರ್ ಇರುತ್ತೆ? ಶುದ್ಧ ಮತ್ತು ಅಶುದ್ಧ ರಕ್ತ ಎರಡೂ ಮಿಕ್ಸ್ ಆದಾಗ ಆ ದೇಹದ ಬಣ್ಣ ಯಾವ ಕಲರ್ ಇರ್ಬೋದು ನೋಡೋಣ, ಗೆಸ್ ಮಾಡೋಣ. ಯಾರಾದ್ರೂ ಇದೆಯಾ? ಬ್ಲೂ. ವೆರಿ ಗುಡ್, ಥ್ಯಾಂಕ್ ಯು ಗೋಪಿನಾಥ್, ವೆರಿ ರೈಟ್. ಬ್ಲೂ ಕಲರ್ದಾಗಿರುತ್ತೆ. ಆವಾಗ ಆ ತಾಯಿ ಈ ಮಗುವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾರೆ, ದೇವರ ಮೇಲೆ ವಿಶ್ವಾಸ ಇಟ್ಕೊಂಡ್ಬಿಟ್ಟು. ದೇವಿ ಶೆಟ್ಟಿ ಅವರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿ ಆದ್ಮೇಲೆ ಒಂದು 2-3 ಗಂಟೆ ಅಥವಾ 4-5 ಗಂಟೆ ಆದ್ಮೇಲೆ ಈ ಮಗುವನ್ನ ICU ಕರ್ಕೊಂಡು ಹೋಗ್ತಾರೆ. ಆ ICU ಬಂದಾಗ ಆ ತಾಯಿ ಈ ಮಗುವನ್ನು ನೋಡುತ್ತೆ. ಆವಾಗ ಆ ಮಗು ಕಲರ್ ಬ್ಲೂ ಇರುತ್ತಾ? ಆ ಬ್ಲೂ ನೀಲಿ ಬಣ್ಣದ ಇರುತ್ತಾ? ನಿಮ್ಗೇನು ಅನ್ಸುತ್ತೆ? ಹಲೋ, ಮಗು ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾದ್ರೆ ನೀಲಿ ಬಣ್ಣದ್ದು ಇರುತ್ತೆ, ಯಾಕಂದ್ರೆ ಮಿಕ್ಸಪ್ ಆಗಿರೋದು. ಆದರೆ ಸರ್ಜರಿ ಆದಮೇಲೆ ಯಾವುದು ಕೆಟ್ಟ ರಕ್ತ ಇದೆ ಒಂದು ನಾಳದಲ್ಲಿ ಹೋಗುತ್ತೆ, ಒಳ್ಳೆ ರಕ್ತ ಒಳ್ಳೆಯದ್ರಲ್ಲಿ ಬರೋದ್ರಿಂದ ಆವಾಗ ನಾರ್ಮಲ್ ಅಲ್ಲ, ಪಿಂಕ್ ಅಂದ್ರೆ ಯಾವುದು ಪಿಂಕ್ಗೆ ಏನಂತಾರೆ? ಗುಲಾಬಿ ಬಣ್ಣ. ಆವಾಗ ಆ ತಾಯಿ ಬಂದು ಹೇಳ್ತಾಳಂತೆ, ಇದು ನನ್ನ ಮಗು ಅಲ್ಲ ಅಂತ. ಅಂದ್ರೆ ಆ ಮಗು ಹುಟ್ಟಿದಾಗಿಂದ ನೀಲಿ ಬಣ್ಣದಲ್ಲೇ ನೋಡಿ ಗೊತ್ತಿರುತ್ತಾನೆ. ಅಂಥದ್ರಲ್ಲಿ ಈ ತಾಯಿ ಬಂದ್ಬಿಟ್ಟಿದ್ ನನ್ನ ಮಗು ಅಲ್ಲ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಅಂತ ತಾನೆ. ಹಾಗೇನೇನೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವಿ ಶೆಟ್ಟಿ ಅವ್ರು ಹೇಳ್ತಾರೆ, ಯಾವ ತಾಯಿ ತನ್ನ ಮಗುವಿನ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡು ಬಂದಿರುತ್ತೆ, ಆಮೇಲೆ ದುಡ್ಡು ಕೊಟ್ಟಿರುತ್ತೆ, ಆಮೇಲೆ ಅದರಲ್ಲಿ ಸಕ್ಸಸ್ ರೇಟು ಕಡಿಮೆ, ಅಂಥದ್ರಲ್ಲಿ ಆ ಬ್ಲೂ
ಯಾವುದು ನಮ್ಮ ನೀಲಿ ಬಣ್ಣದಿಂದ ಪಿಂಕ್ ಅಥವಾ ಯಾವುದು ಗುಲಾಬಿ ಬಣ್ಣದ ಕಡೆ ಪರಿವರ್ತನೆ ಮಾಡೋದಿದೆಯಲ್ಲ, ಅದರಿಂದ ನಾನು ಒಂದು ಜೀವಕ್ಕೆ ರಕ್ಷಣೆ ಕೊಟ್ಟೆ ಅನ್ನುವಂಥದ್ದೊಂದು ನಂಬಿಕೆ ಏನು ಬರುತ್ತೆ ಆಸ್ ಎ ಡಾಕ್ಟರ್, ಇದು ನನಗೆ ಬಹಳ ಶ್ರೇಷ್ಠ ಅಂತ ಹೇಳಿದ್ರು. ಇದನ್ನು ನಾನು ಇವತ್ತು ಹೇಳಿರೋ ಕಾರಣ ಅಂದರೆ, ನೀವು ಬ್ಲೂ ಪಿಂಕು ಅಂತ ಹೇಳಿದ್ರಲ್ಲ, ಹಾಗೆಯೇ ನಾವು ಫೈನಾನ್ಷಿಯಲ್ ಡಾಕ್ಟರ್ ಆಗಿ ನಾವು ಏನು ಅಲ್ಲಿ ದೇವಿ ಶೆಟ್ಟಿ ಅವರಿಗೆ ಒಂದು 2 ಗಂಟೆ ಸರ್ಜರಿ ಆದ ಕೂಡಲೇ 2 ಗಂಟೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕಂತಂದರೆ ಅದು ಕೆಟ್ಟ ರಕ್ತ ಒಂದು ನಾಡಿಯಲ್ಲಿ ಹೋಗುತ್ತೆ, ಒಳ್ಳೆ ರಕ್ತ ಒಂದು ನಾಡಿಯಲ್ಲಿ ಬರುತ್ತೆ. ಆದ್ರೆ ನಾವು ನಮ್ಮ ಕಸ್ಟಮರ್ಗೆ ಹೋಗ್ಬಿಟ್ಟು ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಬಿಟ್ಟು, ಅದಾದ್ಮೇಲೆ ಅವ್ರು ತಯಾರಾಗ್ಬಿಟ್ಟು, ಅದಾದ್ಮೇಲೆ ನಿಮ್ಗೆ ಪಾಲಿಸಿ ಕೊಟ್ಬಿಟ್ಟು, ಅಂದ್ರೆ ನಾವು ಸಹಿತ ಅದೇ ಸರ್ಜರಿ ಮಾಡ್ತಾ ಇದ್ದೀವಿ ತಾನೆ. ಅವರ ನಿರ್ಧಾರವನ್ನ ನೀವು ಇನ್ಶೂರೆನ್ಸಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಭ್ಯಾಸ ಮಾಡಿಸ್ಬಿಟ್ಟು ಇನ್ನು ಕೆಲವಾರು ವರ್ಷಕ್ಕೆ ಕಟ್ಟಬೇಕು ಅಂತಂದ್ರೆ, ಅವರ ಫೈನಾನ್ಷಿಯಲ್ ಸ್ಪೇಸಲ್ಲಿ ನೀಲಿಯಿಂದ ನಮ್ಮ ಪಿಂಕ್ ಯಾವುದು ಗುಲಾಬಿ ಬಣ್ಣದ ಕಡೆ ತರ್ತಾ ಇದ್ದೀರಿ. ನೀವೆಲ್ಲ ಅಂತ ಫೈನಾನ್ಷಿಯಲ್ ಡಾಕ್ಟರು. ಹಾಗಾಗಿ ಯಾವುದೇ ಕಸ್ಟಮರ್ ರಿಜೆಕ್ಷನ್ ಮಾಡಿದ್ರು ಸಹಿತ ನಾನು ಈ ಫೈನಾನ್ಷಿಯಲ್ ಡಾಕ್ಟರ್, ನನ್ನ ಕೆಲಸ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥ ಮನಸ್ಸಿನ ಮೇಲೆ ನೀವು ಪದೇ ಪದೇ ಹೇಳ್ತಾ ಇರ್ಬೇಕು. ಆವಾಗ ಹೇಳ್ಕೊಂಡಾಗ ನೀವು ಮಾಡುವ ರೀತಿ, ಕಾರ್ಯಪ್ರವೃತ್ತಿಯಲ್ಲೂ ಒಂದು ಸ್ವಲ್ಪ ಬದಲಾವಣೆ ಬರುತ್ತೆ. ಆಮೇಲೆ ಇದೆಲ್ಲ ಏನೇನು ಹೇಳಿದ್ವಿ, ಯಾವುದು ನಮ್ಮ ನಡವಳಿಕೆ ಅಥವಾ ಕಮ್ಯುನಿಕೇಶನ್, ನಾವು ಮಾಡುವಂಥ ಸಂವಹನ ಕ್ರಿಯೆಯಲ್ಲಿ ಅದು ಕಾಣಿಸ್ಬೋದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಬೆಳಕು ಚೆಲ್ಬಹುದಾ ಈಗ ನಾ ಹೇಳಿದ ಸ್ಟೋರಿ ಮುಂದೆ? ಓಟು ಮೇಡಮ್. ಓಕೆ, ಸೊ ನಾನು ಇನ್ನೊಂದು ಏನ್ ಆಡ್ ಮಾಡ್ಬೇಕಂದ್ರೆ, ಫೈನಾನ್ಷಿಯಲ್ ಡಾಕ್ಟರ್ ಅಂತ ಆದ್ಮೇಲೆ ಎಷ್ಟೊಂದ್ ಸತಿ ಎಲ್ಲಾರು ಪಾಲಿಸಿ ತಗೊಳಕ್ ಆಗಲ್ಲ, ಆಗ ಏನ್ ಸಿಚುವೇಶನ್ ಇರುತ್ತೋ, ಮತ್ತೆ ಕೆಲವು ಸತಿ ರಿಜೆಕ್ಷನ್ ಇರ್ಬೋದು. ಅವಾಗ ನಾವು ಓಕೆ ಅವಾಗ ಧೈರ್ಯ ಗುಂದಬಾರ್ದು. ಯಾವಾಗ ಏನ್ ಮಾಡ್ಬೇಕಂದ್ರೆ, ಅವಾಗ ಅವ್ರಿಗೆ ಕಂಟಿನ್ಯೂಸ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ಬೇಕು. ನಾನ್ ನೋಡಿದೀನಿ, ಒಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಇದ್ರು HDFC ನಾನು ಅವ್ರ ಹತ್ರ ಪಾಲಿಸಿ ತಗೊಳಕ್ ಆಗ್ಲಿಲ್ಲ, ಬಿಕಾಸ್ ಅವಾಗ ನಾನು ಬೇರೆ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ದೆ, ಆಗ್ಲಿಲ್ಲ. ಸೊ ಅವ್ರು ಏನ್ ಮಾಡಿದ್ರು, ಕಂಟಿನ್ಯೂಸ್ಲಿ ನನ್ಗೆ ವಾಟ್ಸ್ಆಪ್ ಮೂಲಕ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾರೆ. ಹೌ ಇಸ್ ಇಂಡಿಯನ್ ಎಕಾನಮಿ, ಅಂದ್ರೆ ಎಲ್ಲಿ ಏನೋ ಹೇಗ್ ನಡೀತಾ ಇದೆ, ಯಾವ ಪಾಲಿಸಿ ತಗೊಂಡ್ರೆ ಒಳ್ಳೇದು, ಏನ್ ಚೇಂಜಸ್ ಇದೆ ಫೈನಾನ್ಷಿಯಲಿ, ಆತರ ನನ್ಗೆ ಪ್ರತಿ ಸತಿನ ಆಸ್ ಎ ಕಸ್ಟಮರ್ ನನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾಗ ಅವ್ರ ಬಗ್ಗೆ ನಮ್ಗೆ ಇನ್ನ ನಂಬಿಕೆ ಇನ್ನ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವ್ರು ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದ್ ಏನಂದ್ರೆ, ಓಕೆ ನೆಕ್ಸ್ಟ್ ಟೈಮ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಇವ್ರ ಹತ್ರನೇ ಹೋಗ್ಬೇಕು ಅಂತ ಒಂದು ಮನ್ಸಿಗೆ ಬರುತ್ತೆ. ಅದಷ್ಟೇ ಅಲ್ಲ, ನಾನ್ ಪಾಲಿಸಿಗೆ ತಗೊಳಕ್ ಆಗಿಲ್ಲ ಅಂದ್ರೂ ನನ್ಗೆ ಯಾರಾದ್ರು ಫ್ರೆಂಡ್ಸ್ ಇದ್ರೆ ರೆಫರ್ ಮಾಡ್ಬೋದು ಇವ್ರಿಗೆ, ಯಾಕಂದ್ರೆ ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ, ಇವ್ರು ಕರೆಕ್ಟ್ ಆಗಿ ನಂಗೆ ಗೈಡ್ ಮಾಡ್ತಾರೆ ಅಂತ ಒಂದ್ ನಂಬಿಕೆ ಬರುತ್ತೆ. ಸೊ ಹಾಗಾಗಿ ನೀವು ಆ ಮೈಂಡ್ ಸೆಟ್ ಇಟ್ಕೊಂಡು, ಫೈನಾನ್ಷಿಯಲ್ ಡಾಕ್ಟರ್ ಮೈಂಡ್ ಸೆಟ್ ಇಟ್ಕೊಂಡು ಕರೆಕ್ಟ್ ಆಗಿ ಎಲ್ಲಾರ್ಗು ಹೆಲ್ಪ್ ಮಾಡಕ್ ಹೋದ್ರೆ, ಸೊ ಅವಾಗ ನಿಮ್ಮೇಲೆ ನಂಬಿಕೆ ಬಂದು, ನಮ್ದಷ್ಟೇ ಅಲ್ಲ ಬೇರೆಯವ್ರ ರೆಫರೆನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಯಾವ ಡಾಕ್ಟರ್ಸ್ ಹೆಂಗೆ ರೆಫರೆನ್ಸ್ ಮೂಲಕ ಎಲ್ಲಾರು ಹೋಗ್ತಾರಲ್ಲ ಡಾಕ್ಟರ್ ಹತ್ರ, ಫೈನಾನ್ಷಿಯಲ್ ಡಾಕ್ಟರ್ ಹಾಗೆ ರೆಫರೆನ್ಸ್ ಮೂಲಕನೇ ಬರ್ತಾರೆ. ಸೊ ನಿಮ್ಮ ಹತ್ರ ಸತೀಶ್ ಅವ್ರು ಅಷ್ಟ್ ಚೆನ್ನಾಗಿ ನಂಗೆ ಹೆಲ್ಪ್ ಮಾಡಿದ್ರು, ಅವ್ರ ಹತ್ರನೇ ಹೋಗ್ತೀನಪ್ಪ ಅಂತ ನಾನು ಅವ್ರ ಹತ್ರನೇ ವಾಪಸ್ ಹೋಗ್ತೀನಿ. ನನ್ಗಾಗ್ಲಿಲ್ಲ ನನ್ನ ತಮ್ಮಂಗೋ, ನನ್ನ ತಂಗಿಗೋ, ನಾನು ಇನ್ಯಾರಿಗಾದ್ರು ನನ್ನ ಫ್ರೆಂಡ್ಗೋ ರೆಫರ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ದು ವ್ಯಾಲ್ಯೂ ಅಡಿಷನ್ ಇದ್ದೇ ಇರುತ್ತೆ. ನೀವು ನಿಮ್ ಕಸ್ಟಮರ್ಗೆ ವ್ಯಾಲ್ಯೂ ಆಡ್ ಮಾಡಿ ಆ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ನಿಮಗ್ ಬಿಸ್ನೆಸ್ ಬರೋದು ಆಟೋಮೆಟಿಕ್ ಆಗುತ್ತೆ. ಅವಾಗ ರಿಪೀಟ್ ಬಿಸ್ನೆಸ್ ಬರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಆಮೇಲೆ ನೀವು ಹೇಳಿದ ತರ ಇನ್ನು ಯಾವ ರೀತಿಯಲ್ಲಿ ವರ್ಚುವಲ್, ಈಗ ನಾವು ಜನರಲಿ ಆನ್ಲೈನ್ ಅಲ್ಲಿ ಕಸ್ಟಮರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ಅದರಲ್ಲಿ ನಾವು ಬ್ರ್ಯಾಂಡ್ ಬಿಲ್ಡ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು? ಹೌದು, ಇದರಲ್ಲಿ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಪ್ಲೇಸ್ ಅ ಮೇಜರ್ ರೋಲ್. ಸೊ ಒಂದು ಮೇಜರ್ ಎಸ್ಪೆಷಲಿ ಇನ್ಶೂರೆನ್ಸ್ ಆತರ ಇದಕ್ಕೆ ವಾಟ್ಸ್ಆಪ್ ಅಲ್ಲಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ವಾಟ್ಸ್ಆಪ್ ಬದಲು ಬಿಸ್ನೆಸ್ ವಾಟ್ಸ್ಆಪ್ ಮಾಡ್ಕೊಂಡ್ರೆ, ಸೇಮ್ ನಂಬರ್ನ ವಾಟ್ಸ್ಆಪ್ ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಕೆಲವು ಆಪರ್ಚುನಿಟಿ ಸಿಗುತ್ತೆ. ಒಂದು ಚಾನೆಲ್ ತರ ಓಪನ್ ಮಾಡ್ಬೋದು, ಅಲ್ಲಿ ಇನ್ಫಾರ್ಮೇಶನ್ ಹೇಳ್ತಾ ಇರ್ಬೋದು, ಅಥವಾ ಒಂದು ಗ್ರೂಪ್ ಮಾಡ್ಬೋದು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರನ್ನ ಗ್ರೂಪ್ ಅಲ್ಲಿ ಹಾಕಿ ಕಂಟಿನ್ಯೂಸ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ನಂಬಿಕೆ ಬಂದು ನೆಕ್ಸ್ಟ್ ನಿಮ್ ಹತ್ರ ಬರ್ಬೋದು. ಆ ತರ ಒಂದಿರ್ಬೋದು. ಅಥವಾ ಬೇರೆ ಪ್ಲಾಟ್ಫಾರ್ಮ್ ಲೈಕ್ ಲಿಂಕ್ಡ್ಇನ್ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ಒಂದು ಪ್ರೊಫೆಷನಲ್ ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ನೀವು ಏಜೆಂಟ್ ಆಗಿ ಹೇಗೆ ಒಂದು ನಿಮ್ದು ಪ್ರೊಫೆಷನಲ್ ಮಾಡ್ಬೋದು, ಅದ್ ಮಾಡ್ಬೋದು. ಇನ್ನೊಂದು ಸಿಂಪಲ್, ಇವಾಗ ಎಲ್ಲಾರು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲಾರ ಹತ್ರನೂ ಇರುತ್ತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಒಂದ್ ನಿಮಿಷ ಎಷ್ಟ್ ಜನರ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ರೀ? ಮೀಮಿ ಅಂತ ಟೈಪ್ ಮಾಡಿ ನೋಡೋಣ ಎಷ್ಟು ಜನರ ಹತ್ರ ಇದೆ ಅಂತ.
ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಎಲ್ಲರೂ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಮೀಮೆ ಇದೆಯಾ? ಓಕೆ. ಕವಿತಾ ಕಮಾಲಿ ಓಕೆ ಇದ್ದಾರೆ. ಇನ್ಯಾರು? ದೇವೇಂದ್ರಪ್ಪ HK ಇದ್ದಾರೆ. ಓಕೆ. ಇನ್ಯಾರಿದ್ದಾರೆ? ಸುಮಾರು ಜನ ಇದ್ದಾರೆ. ಪರವಾಗಿಲ್ಲ. ಇನ್ಸ್ಟಾಗ್ರಾಮ್ ಲೈಕ್ ಅಂತ ಆಮೇಲೆ ಒಂದು ನಿಮಿಷ ನೀವೆಲ್ಲ ಅದರಲ್ಲಿ ಇದೀರಾ ಕರೆಕ್ಟು? ಇನ್ಸ್ಟಾಗ್ರಾಮ್ ನೋಡೋದಕ್ಕಿದ್ದೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀರಾ? ಇದು ಎರಡನೇ ಪ್ರಶ್ನೆ ಅಲ್ವಾ? ಇನ್ಸ್ಟಾಗ್ರಾಮ್ ಬರೀ ನಾವು ನೋಡ್ಕೊಂಡು ಈಗ ನನ್ನ ಕಾರ್ಯಕ್ರಮ ಮುಗೀತಿ 8 ಗಂಟೆಗೆ ಶುರು ಮಾಡ್ಕೊಂಡು ನೋಡ್ತಾ ಇದ್ರೆ 1:30-2 ಗಂಟೆ ಆದ್ರೂ ನೋಡೋರು. ಓಕೆ. ಬೋತ್ ಇಲ್ಲ, ಉಪಯೋಗ ಮಾಡ್ತಾ ಇಲ್ಲ. ಓಕೆ, ಬೋತ್ ಪೋಸ್ಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್, ವೆರಿ ಗುಡ್. ಯಾರ್ಯಾರು ಪೋಸ್ಟ್ ಮಾಡ್ತಾ ಇದ್ದೀರಿ ಅಂತ ಮೆಸೇಜ್ ಹಾಕಿದ್ದಾರೆ ಹುಡುಕಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ತಿಳ್ಕೊಳ್ಳಿ ಅಲ್ವಾ? ಟು ಯು ಮೇಡಮ್. ಸಾರಿ, ಮಧ್ಯತ್ವ ಇದು ಮಾಡ್ರು. ದಟ್ಸ್ ಅ ಗುಡ್ ಕ್ವೆಶ್ಚನ್. ಇವಾಗ ಇನ್ಸ್ಟಾಗ್ರಾಮ್ ಏನಾಗುತ್ತೆ, ನೀವ್ ಹೇಳ್ದಂಗೆ ಬರೀ ರೀಲ್ ನೋಡೋದು, ಬೇರೆಯವ್ರು ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಎಲ್ ಡಾನ್ಸ್ ಮಾಡಿದ್ರು, ಎಲ್ ಮಜಾ ಮಾಡಿದ್ರು, ಅದನ್ನೇ ನೋಡ್ತೀವಿ. ಅದ್ರ ಬದಲು ಇನ್ಸ್ಟಾಗ್ರಾಮ್ ನ ಯಾರೋ ಹೇಳಿದ್ರು ಉಪಯೋಗ ಹೆಂಗ್ ಮಾಡ್ಕೊಳ್ಳೋದು ಅಂತ. ಸೊ ಈ ಪರ್ಸನಲ್ ಬ್ರ್ಯಾಂಡಿಂಗ್ ಅಂದ್ರೆ, ಓಕೆ, ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ನಾನು ಗೋವಾಗ್ ಹೋಗ್ ಬಂದೆ. ಸೊ ಗೋವಾ ಪೋಸ್ಟ್ ಎಲ್ಲ ಹಾಕೊಂಡು ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಡಾನ್ಸ್ ಮಾಡ ಅಂತ ಹಾಕೋಬಹುದು. ಅದು ನಾರ್ಮಲ್ ರೀಲ್, ನಾರ್ಮಲ್ ಪರ್ಸನ್ ಮಾಡುತ್ತೆ. ಆದ್ರೆ ನೀವು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಏನ್ ಮಾಡ್ಬೋದು ಇಂಟೆನ್ಷನಲಿ. ಸೊ ನಾನು ಇಲ್ಲಿ ಹೋಗಿದ್ದೆ, ಆದ್ರೆ ನನ್ಗೆ ಪರ್ಸನಲ್ ಬ್ರ್ಯಾಂಡಿಂಗ್ ಅಂದ್ರೆ ಇಂಟೆನ್ಷನ್ ಇಟ್ಕೊಂಡ್ ಮಾಡೋದು. ನಾನು ಇನ್ಶೂರೆನ್ಸ್ ಅಡ್ವೈಸರ್ ಅಂದ್ರೆ ಇನ್ಶೂರೆನ್ಸ್ ರಿಲೇಟೆಡ್ ಏನೇನಿದೆ ಅದನ್ನೆಲ್ಲ ಪೋಸ್ಟ್ ಮಾಡೋದು. ಸೊ ಇವಾಗ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ, ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡುವಾಗ ನಿಮ್ ಪರ್ಸನಲ್ ಸಪರೇಟ್ ಇಟ್ಕೋಬೇಕು, ಅಫಿಷಿಯಲ್ ಸಪರೇಟ್ ಇಟ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, ಸತೀಶ್ ಪ್ರಭು ಇಸ್ ಅ ಗುಡ್ ಟ್ರೈನರ್. ಸೊ ಇವಾಗ ಏನ್ ಮಾಡ್ತಾರೆ ಅವ್ರಿಗೆ ಅವ್ರ ಪರ್ಸನಲ್ ಲೈಫ್ ಇನ್ಸ್ಟಾದಲ್ಲಿ ಶೇರ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಆದ್ರೆ ಅವ್ರಿಗೆ ಬ್ರ್ಯಾಂಡಿಂಗ್ ಬೇಕು. ಹಾಗಾದ್ರೆ ಏನ್ ಮಾಡ್ಬೋದು ಅಂದ್ರೆ, ಸತೀಶ್ ಪ್ರಭು ಅಫಿಷಿಯಲ್ ಅಂತ ಓಪನ್ ಮಾಡಿ, ಅದ್ರಲ್ಲಿ ಬರೀ ಅವ್ರದ್ದು ಇನ್ಶೂರೆನ್ಸ್ ಬಗ್ಗೆ, ಅವ್ರು ಏನೇನ್ ಟ್ರೈನಿಂಗ್ ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಯಾವ ತರ ಹೆಲ್ಪ್ ಮಾಡ್ತಾರೆ, ಅದನ್ನೆಲ್ಲ ಕಂಟಿನ್ಯೂಸ್ಲಿ ಪೋಸ್ಟ್ ಮಾಡ್ತಾ ಹೋದ್ರೆ ಅವಾಗ ಜನಗಳಿಗೆ ಇವ್ರು ಈ ತರ ಅಡ್ವೈಸ್ ಕೊಡ್ತಾರೆ ಅಂತ ಬರುತ್ತೆ. ಅವಾಗ ಈಸಿಲಿ ಅವರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ರೀಲ್ ಮಾಡಿದ್ರು ನೀವು ಎಷ್ಟ್ ಜನ ಗೊತ್ತಿದೋ ಏನೋ ಗೊತ್ತಿಲ್ಲ, ಇನ್ಸ್ಟಾದಲ್ಲಿ ಶರಣ್, ಫೈನಾನ್ಸ್ ವಿತ್ ಶರಣ್ ಅಂತ ಒಬ್ಬ ಹುಡುಗ, ಚಿಕ್ಕ ಹುಡುಗ, ಅವನು ಫುಲ್ ಒಂದ್ಸತಿ ಯಮ ಧರ್ಮರಾಯನ್ ತರ ಪಿಕ್ಚರ್ ಹಾಕೊಳ್ದ, ಒಂದಿನ ಏನೇನೋ ಹೊಸ ಯುನೀಕ್ ಆಗಿ ಮಾಡಿ ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ, ನಿಂಗ್ ಟ್ಯಾಕ್ಸ್ ಅಂದ್ರೆ ಗೊತ್ತಾ, ನಿಂಗ್ GST ಅಂದ್ರೆ ಗೊತ್ತಾ ಅಂತ ಆತರ ಇನ್ವಾಲ್ವ್ ಮಾಡಿ, ಅಯ್ಯೋ ಶ್ರದ್ಧಾ ತರ ಅವನು ಒಬ್ಬ ಫೈನಾನ್ಸ್ ಬಗ್ಗೆ, ಫೈನಾನ್ಸ್ ವಿತ್ ಶರಣ್ ಅಂತ, ಅವನು ಎಲ್ಲಾ ನಾಲೆಜ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ಹೇಳ್ತಾನೆ. ಆತರ ನಿಮ್ಗೇನಾದ್ರು ಕ್ರಿಯೇಟಿವ್ ಸೈಡ್ ಇದ್ರೆ, ನಮ್ದು ಕಲೆಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಒಂದು 30 ಸೆಕೆಂಡ್ 45 ಸೆಕೆಂಡ್ ಇನ್ಫಾರ್ಮೇಶನ್ ತರ ಮಾಡ್ಬೋದು. ಈ ಟರ್ಮ್ ಪಾಲಿಸಿಲಿ ನಿಮ್ಗೆ ಡೆತ್ ಬೆನಿಫಿಟ್ ಇಲ್ಲ ಗೊತ್ತಾ, ಅಥವಾ ಸೇವಿಂಗ್ಸ್ ಅಲ್ಲಿ ನಿಮ್ಗೆ ಬರೀ ಎಜುಕೇಶನ್ ಅಲ್ಲ, ಮದ್ವೆಗೂ ಸೇವ್ ಮಾಡ್ಬೋದು, ಅದ್ ಗೊತ್ತಾ ನಿಮ್ಗೆ? ಅದರ ಕಾನ್ವರ್ಸೇಷನ್ ಆಗಿ ನೀವು ಎಂಗೇಜ್ ಮಾಡಿದ್ರೆ, ಅದರಲ್ಲಿ ಸ್ಮಾಲ್ ಬೂಸ್ಟ್ ಅಂತೆಲ್ಲ ಇರುತ್ತೆ. ಆ ಬೂಸ್ಟ್ ಎಲ್ಲ ಮಾಡಿದ್ರೆ ಅವಾಗ ಇವ್ರು ಈ ತರ ನಮ್ಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ನೀವು ಯಾರಿಗೋ ಹೋದ್ರಿ, ಅವ್ರಿಗೇನೋ ಹೆಲ್ಪ್ ಮಾಡಿದ್ರಿ, ಅವ್ರ ಕ್ಲೈಮ್ ಸೆಟಲ್ ಮಾಡಿ ಆ ಫ್ಯಾಮಿಲಿಗೆ ಒಂದು ಹೆಲ್ಪ್ ಮಾಡಿದ್ರಿ, ಪ್ರೊಟೆಕ್ಟ್ ಮಾಡಿದ್ರಿ. ಆತರ ಎಲ್ಲಾನು ನೀವು ನಿಮ್ ಪರ್ಸನಲ್ ಬ್ರ್ಯಾಂಡ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೋದು. ಸೊ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲಾನು ಬರೀ ರೀಲ್ ನೋಡೋ ಬದಲು ಎಜುಕೇಶನ್, ಹೇಗೆ ನೀವು ಫೈನಾನ್ಷಿಯಲ್ ನಾಲೆಡ್ಜ್ ಬೇರೆಯವ್ರಿಗೆ ಹಂಚ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದನೇ ಇವ್ರು ಈ ತರ ಇನ್ಶೂರೆನ್ಸ್ ಅಡ್ವೈಸರು ಈ ತರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಹಾಗೆ ನಾವು ಸೋಷಿಯಲ್ ಮೀಡಿಯಾ ಏನೇನ್ ಪ್ಲಾಟ್ಫಾರ್ಮ್ ಇದೆ, ಫೇಸ್ಬುಕ್ ಆಗ್ಲಿ, ಇನ್ಸ್ಟಾ ಆಗ್ಲಿ, ನಾವ್ ಯೂಸ್ ಮಾಡ್ಕೊಂಡು ನಮ್ದು ಬ್ರ್ಯಾಂಡ್ ನ ಡೆವಲಪ್ ಮಾಡ್ಕೊಳ್ಬಹುದು. ಒಂದ್ ಸಣ್ಣ ಪೋಸ್ಟ್ ವಾರಕ್ಕೆ 1-2 ಶುರು ಮಾಡಿ, ಏನಿಲ್ಲ ಅದೆಲ್ಲ ಕಲ್ತ್ಕೊಂಡು ಒಂದೊಂದಾಗಿ ಕಲ್ತ್ಕೊಂಡು ಹೊಸದಾಗಿ ಏನಾದ್ರು ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಇದ್ರಲ್ಲಿ ವಯಸ್ಸು, ನನ್ ವಯಸ್ಸಾಯ್ತು, ನಾನ್ ಚಿಕ್ಕ, ಅದೆಲ್ಲ ಏನೋ ವ್ಯತ್ಯಾಸ ಇಲ್ಲ. ನಮ್ HTFC ಒಬ್ರು ಗೀತಾ ಮೇಡಮ್ ಅಂತ ಇದ್ರು, ಅವರು ನನ್ ಜೊತೆ ಎಷ್ಟು ಚೆನ್ನಾಗಿ ಜೆಲ್ ಆಗ್ತಾ ಇದ್ರು ಅಂದ್ರೆ, ನಾವು ಡಾನ್ಸ್ ಮಾಡಿದ್ರೆ ಅವರು ಸ್ಟೇಜಿಗೆ ಬಂದು ಡಾನ್ಸ್ ಮಾಡೋರು. ನಾವು ಹೊಸದೇನೋ ಮ್ಯಾಮ್ ಈ ತರ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ತೋರ್ಸು ನನಗೆ ಅಂತ ಅವರು ಓಪನ್ ಮಾಡಿ ಅವರು ಇದ್ ಮಾಡೋರು. ಕಂಟಿನ್ಯೂಸ್ಲಿ ನೀವು ನಾಲೆಡ್ಜ್ ನ ಶೇರ್ ಮಾಡ್ಕೊಂಡು ಅದನ್ನ ಹೊಸ ಟೆಕ್ನಾಲಜಿ ಕಲ್ತ್ಕೊಂಡು ಅದನ್ನ ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಎಲ್ಲಾ ಸೋಷಿಯಲ್ ಮೀಡಿಯಾನ ಬರೀ ರೀಲು, ಬರೀ ಮಜಾಕ್ ಅಷ್ಟೇ ಅಲ್ಲ, ನಿಮ್ದು ಬಿಸ್ನೆಸ್ ಡೆವಲಪ್ ಮಾಡಕ್ಕೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದು ವೆರಿ ಗುಡ್. ಅಂದ್ರೆ ಇವತ್ತಿನ ದಿವಸ ನಾವ್ ಏನ್ ನೋಡ್ತಾ ಇದ್ದೀವಿ ವಾಟ್ಸಪ್ ಅಲ್ಲಿ, ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದೀವಲ್ವಾ, ಈ ಕಾರ್ಯಕ್ರಮ ನಿಮ್ ಫೋನಲ್ಲಿ ಕಾಣಿಸ್ತಾ ಇದೆ. ಹಾಗೇನೇನೆ ಅದನ್ನ ಯಾವುದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಂಡಾಗಿ ಇವತ್ತಿನ ದಿವಸ ನಾನು ಇಂಥ ಕಾರ್ಯಕ್ರಮ ಅಟೆಂಡ್ ಮಾಡಿದೆ,
ಇದರಿಂದ ನನಗೆ ಉಪಯೋಗ ಆಯ್ತು ಅಂತ ನಿಮ್ಗೆ ಯಾರಿಗೆ ಹೇಳಬೇಕು ಅಲ್ಲಿ ಹೇಳಿ. ಇದು ಸುಮ್ಮನೆ ಪ್ರಾಕ್ಟೀಸ್ ಸೆಷನ್, ಟೆಸ್ಟ್ ಅದು ಏನಂತಾರೆ ನೆಟ್ ಪ್ರಾಕ್ಟೀಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ಬೋದು. ಅದು ನಮ್ಮ ಕಾರ್ಯಕ್ರಮ ಅಂತ ಮಾತ್ರ ಅಲ್ಲ, ನಿಮ್ದೇ ಯಾವುದೋ ಒಂದು LIC ಆಫೀಸಲ್ಲಿ ಒಂದಿಷ್ಟು ಜನಕ್ಕೆ ಏನೋ ಕಾರ್ಯಕ್ರಮ ಆಗುತ್ತೆ, ಅದಕ್ಕೊಂದು 50 ಜನ ಬಂದರು, ಅದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ಹಾಕಿ ಹೇಳಿ ಇವತ್ತಿನ ದಿವಸ ನಾನು ಇಂಥ ಟ್ರೈನಿಂಗ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದೆ ಅಂದರೆ ನಿಮ್ಮಲ್ಲಿ ಇವತ್ತಿಗೂ ಸಹಿತ ಏನು ಲರ್ನಿಂಗ್ ಅಥವಾ ಕಲಿಕೆಯ ಒಂದು ಹಸಿವು ಇದೆ ಅನ್ನುವುದನ್ನು ತೋರಿಸ್ಕಾಗತ್ತೆ. ಸರಿನಾ? ಇದು ಒಂದು. ಎರಡನೇದ್ದು, ಈಗ ನೀವು ಯಾವ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀರಿ, ನಿಮ್ಮದು ಸಿಲೆಕ್ಷನ್ ಆಗಿರುತ್ತೆ, ಆಯಿತಾ? ಯಾವುದೋ ನೀವೇನೋ 3 ಪಾಲಿಸಿ ಮಾಡಿದ್ದಕ್ಕೆ ಏನೋ ಒಂದು ಶೀಲ್ಡ್ ಕೊಟ್ಟಿರ್ತಾರೆ, ಅದ್ರದ್ದು ಮ್ಯಾನೇಜರ್ ಕೊಟ್ಟಿದ್ದು ಎಲ್ಲರ ಜೊತೆಗೆ, ಅದನ್ನು ಫೋಟೋ ಹಾಕ್ಬಿಟ್ಟು ಅದನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಮಾಡುವಂಥದ್ದಾಗಲಿ. ಆಮೇಲೆ ವಾಟ್ಸಪ್ ಸ್ಟೇಟಸ್ ನೀವು ನೋಡಿ, ವಾಟ್ಸಪ್ ಸ್ಟೇಟಲ್ಲಿ ಏನೇನೋ ಹಾಕಿರ್ತಾರೆ, ಆದರೆ ನಿಮ್ಮ ಪ್ರೊಫೆಷನಲಿಸಮ್ ಏನಿದೆ ಅದು ಡೈಲ್ಯೂಟ್ ಆಗೋಗ್ಬಿಡುತ್ತೆ. ಆದ್ದರಿಂದ ನಿಮ್ಮ ವಾಟ್ಸಪ್ಪಲ್ಲಿ ಏನು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸಿ, ಪ್ರೊಫೆಷನಲಿಸಮ್ ಬರೋ ಹಾಗೆ ತೋರಿಸಿ, ಆಯಿತಾ? ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಹೋಗ್ಬೇಕಾಗಿಲ್ಲ. ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಆಗುವಂಥ ಬದಲಾವಣೆಗಳು, ಅಥವಾ ಈಗ ಏನು ಆಯಿಲ್ ಪ್ರೈಸು ಅದು ಇದು ಜಾಸ್ತಿ ಆಯಿತು, ಅದರಿಂದ ಅದ್ರದ್ದು ಇಂಪ್ಯಾಕ್ಟ್ ಏನಾಗಬಹುದು, ಸ್ಟಾಕ್ ಮಾರ್ಕೆಟ್ ಏನು ಮೇಲೆ ಕೆಳಗಡೆ ಆಗಬಹುದಾ, ಇಂಥದ್ದು ಏನಾದರೂ ಪ್ರಶ್ನೆಗಳು ಹಾಕಿದಾಗ ಯೂನಿಟ್ ಲಿಂಕ್ಡ್ ಪಾಲಿಸಿ ಮಾರಕ್ಕೆ ಉಪಯೋಗ ಆಗ್ಬೋದು. ಅಥವಾ ಇದು ಕೋವಿಡ್ ಬಂತು, ಎಷ್ಟೋ ಜನ ಸತ್ತೋಗ್ಬಿಟ್ರು, ಆವಾಗ ಎಷ್ಟು ಜನರ ಹತ್ರ ಇನ್ಶೂರೆನ್ಸ್ ಇತ್ತು, ಇನ್ಶೂರೆನ್ಸ್ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಹಾಗೆ ನೀವು ವಿಚಾರ ಮಾಡ್ತಾ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ರೀಲ್ ಹಾಕುವಂಥದ್ದಾಗಲಿ. ನನಗೆ ಮುಂಚೆ ನಾನು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೆ, ಪುಟ್ಟ ಹೆಜ್ಜೆ ನಡಿಗೆ, ಯಾವುದು ಕೋವಿಡ್ ಟೈಮಲ್ಲಿ ಮಾಡ್ತಾ ಇದ್ದೆ, ಆವಾಗ ಫೇಸ್ಬುಕ್ ಲೈವ್ ನಡೀತಾ ಇತ್ತು. ಅಫ್ಕೋರ್ಸ್ ನಾನು ಫೇಸ್ಬುಕ್ ಓಪನ್ ಮಾಡೋದು ಅದಕ್ಕಿತ್ತು, ಕ್ಲೋಸ್ ಮಾಡೋದು ಅದಕ್ಕೆ ಇತ್ತು. ಈಗ ಅದು ಫೇಸ್ಬುಕ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಬಿಡಿ. ಆವಾಗ ನಮ್ಮ ಪರಿಚಯ ಇರಲಾರ್ದ, ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲೆಲ್ಲೋ ಹೇಳಿರೋರು, ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ, ನನಗೆ ಗೊತ್ತೇ ಇರಲಿಲ್ಲ ಅವ್ರುಗಳು ಅಟೆಂಡ್ ಮಾಡ್ತಾ ಇದ್ರು ಅಂತ. ಹಾಗಾಗಿ ಈ ವರ್ಚುವಲ್ ಮೀಡಿಯಮನ್ನು ಹೇಗೆ ಉಪಯೋಗ ಮಾಡಬೇಕು, ದಯವಿಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿ ಸಮಯನ. ಯಾಕಂದರೆ ನಿಮ್ಗೆ ರೀಚ್ ಜಾಸ್ತಿ ಆಗುತ್ತೆ. ಹಾಗೆ ಯಾವ ಥರದ ಇಮೇಜ್ ಅಂತಂದರೆ ನಿಮ್ಮ ಒಂದು ಹಾವಭಾವವನ್ನು ಬಿಂಬಿಸುತ್ತೆ, ಅದ್ರ ಬಗ್ಗೆ ಗಮನ ಕೊಡಿ. ಹಾಗೇನೇನೆ ಇವತ್ತು ಮೇಡಮ್ ಹೇಳ್ದಂಗೆ ಫಸ್ಟ್ ಆಫ್ ಆಲು ಅಪಿಯರೆನ್ಸ್, ನಿಮ್ಮನ್ನು ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು ಅದನ್ನು ಗಮನಿಸಿ. ಎರಡನೇದು ಬಿಹೇವಿಯರ್, ನಮ್ಮ ನಡವಳಿಕೆ ಹೇಗಿರಬೇಕು ಅದ್ರ ಬಗ್ಗೆ ಗಮನ ಹರಿಸಿ. ಮೂರನೇದು ನಮ್ಮ ಕಮ್ಯುನಿಕೇಷನ್, ನಮ್ಮ ಸಂವಹನ ಕ್ರಿಯೆ ಹೇಗಿರಬೇಕು, ನಾವು ಮಾತಾಡ್ಬೇಕಾದ್ರೆ ಹಾವ ಭಾವ ಧಾಟಿ ಬಗ್ಗೆ ಗಮನ ಕೊಡಿ. ಆಮೇಲೆ ಇದನ್ನು ಸ್ಟೋರಿ ಅಥವಾ ಕಥೆಯ ಮುಖಾಂತರ ಹೇಗೆ ಬಿಡ್ಬೋದು, ನಮ್ಮ ಪ್ರತಿನಿತ್ಯದ ದಿನದ ಘಟನೆಗಳನ್ನು ನೋಟ್ ಮಾಡಿಕೊಂಡು ಇದನ್ನು ಯಾವ ಕಥೆಯ ರೂಪದಲ್ಲಿ ನಾವು ಹೇಳ್ಕೊಬಹುದು, ಇದ್ರ ಬಗ್ಗೆ ನಮ್ಮ ಶ್ವೇತಾ ಮೇಡಮ್ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ಈಗ ಆಲ್ಮೋಸ್ಟ್ ನಾವು 1 ಗಂಟೆ 15 ನಿಮಿಷ ಆಗೋಗಿತ್ತು. ಏನು ಮೇಡಮ್ ಇವತ್ತು ಹಂಗೆ ಕಾರ್ಯಕ್ರಮ ನಡೆದಿದ್ದೆ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂದಂಗೆ. ಕೊನೆಯ ಮಾತು ಅಂತ ಹೇಳಿದ್ರೆ, ಒಟ್ಟಾರೆ ಈ ಇಮೇಜ್ ಮ್ಯಾನೇಜ್ಮೆಂಟು ಅಥವಾ ನಮ್ಮ ಈ ABCಯಲ್ಲಿ ವರ್ಕ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದಾ, ಆದರೆ ಎಷ್ಟು ಆಗ್ಬೋದು ಅದ್ರ ಬಗ್ಗೆ ಒಂದು ಕೊನೆ ಮಾತು ಹೇಳಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸೊ ಒಂದು ಸಣ್ಣ ಎಕ್ಸಾಂಪಲ್, ನಮ್ದು HDFC ಅಲ್ಲಿ ಇದ್ದಾಗ ಒಬ್ರು ಇನ್ಶೂರೆನ್ಸ್ ಏಜೆಂಟ್ ಇದ್ರು. ಅವರು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. ಬಿಕಾಸ್ ಸೊ ಅವರು ಬಂದ್ರು, ಅವ್ರಿಗೆ ಏನು ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿಲ್ಲ, ಎಲ್ಲ ಹೊಸದಾಗಿ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಏನ್ ಮಾಡೋದು ಗೊತ್ತಿಲ್ಲ. ಅವಾಗ ನಾವ್ ಏನ್ ಮಾಡಿದ್ವಿ, ಒಂದ್ ಟೀಮ್ ಮಾಡ್ಕೊಂಡು ಅವ್ರಿಗೆ ಎಲ್ಲಾದ್ರ ಬಗ್ಗೆನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಸಿದ್ವಿ. ಆಮೇಲೆ ಕೆಲವರು ಲೈವ್ ಆಗಿ ಅವ್ರಿಗೆ ಎಲ್ಲಾ ತರ ಹೇಳ್ಬಿಟ್ಟು, ಸೊ ಅವ್ರಿಗೆ ತುಂಬಾ ನೆಗೆಟಿವ್ ಮೈಂಡ್ ಸೆಟ್ ಇತ್ತು. ಅವ್ರಿಗೆ ನಮ್ ಲೈಫಲ್ಲಿ ಏನೂ ಆಗಲ್ಲ, ಸುಮ್ನೆ ಏನೋ ಮಾಡೋಣ ಹೋಗು ಅಂತ ಆ ತರ ತುಂಬಾ ನೆಗೆಟಿವ್ ಮೈಂಡ್ ಸೆಟ್ ಇಂದ ಬಂದಿದ್ರು. ಆಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ನಾವೆಲ್ಲರೂ ಅವ್ರಿಗೊಂಥರ ಮೈಂಡ್ ಸೆಟ್ ಹುರಿದುಂಬಿಸಿ ಎಲ್ಲ ಪಾಸಿಟಿವ್ ಆಗಿ ಮಾಡಿದ್ಮೇಲೆ, ಒಂದ್ 5 ವರ್ಷ ಆದ್ಮೇಲೆ ಇವತ್ತು ಅವರು ಒಂದು ಸಕ್ಸಸ್ಫುಲ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಅವ್ರದೇ ಓನ್ ಹೌಸ್ ವೈಫ್ ಆಗಿದ್ದವರು ಇವತ್ತು 500 crore AUM ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಆ ಲೆವೆಲ್ಗೆ ಹೋಗಿದ್ದಾರೆ. ಸೊ ಅದೆಲ್ಲ ಯಾಕೆ ನಮ್ಮಿಂದ ಆಯ್ತಾ? ಇಲ್ಲ, ನಮ್ದು ಎಕ್ಸ್ಟರ್ನಲ್ ಮೋಟಿವೇಶನ್ ಸ್ವಲ್ಪ ಅಷ್ಟೇ. ಅವ್ರಿಗೆ ಮನ್ಸಿಗೆ ಬಂದಿತ್ತು ನಾನ್ ಚೇಂಜ್ ಆಗ್ಬೇಕು ಅಂತ. ಫಸ್ಟ್ ಅವ್ರು ಹೆಂಗೋ ಇದ್ದವರು, ಡ್ರೆಸ್ ಹೆಂಗೋ ಬರೋರು, ಶಾಬಿಯಾಗಿ ಬಂದ್ ಮಾಡೋರು, ಹೌಸ್ ವೈಫ್ ತರನೇ ಬರೋರು. ಇವತ್ತು
ಕಾನ್ಫಿಡೆಂಟ್ ಲೇಡಿ ಆಗಿ ಕರೆಕ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಾಲೆಜ್ ತಗೊಂಡು ಒಳ್ಳೆ ಮೈಂಡ್ ಸೆಟ್ ಇಂದ ಹೋಗ್ತಾರೆ. ಒಳ್ಳೆ ಅಡ್ವೈಸರ್ ಆಗಿ ಅವರು ತುಂಬಾ ಬರೀ ಇನ್ಶೂರೆನ್ಸ್ ಅಷ್ಟೇ ಅಲ್ಲ, ಮ್ಯೂಚುವಲ್ ಫಂಡ್ಸ್ ಹೋಗಿ ಬೇರೆ ಎಲ್ಲಾ ಫೈನಾನ್ಷಿಯಲ್ ಆಗಿ ಒಂದು ಸಕ್ಸಸ್ ತಗೊಂಡು ಇವತ್ತು ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಅವ್ರದ್ದು ಸೆಲ್ಫ್ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ರಿಂದ, ಅಂದ್ರೆ ಪರ್ಸನಲ್ ಬ್ರ್ಯಾಂಡ್ ಅಪಿಯರೆನ್ಸ್, ಬಿಹೇವಿಯರ್, ಕಮ್ಯುನಿಕೇಶನ್, ಅವರು ತಮ್ಮ ಸ್ವಂತ ಬ್ರ್ಯಾಂಡಿಂಗ್ಗೆ ಇನ್ವೆಸ್ಟ್ ಮಾಡಿದ್ರಿಂದ ಅವ್ರದ್ದು ಟೈಮು ಮತ್ತೆ ಅವರು ನಾನ್ ಮಾಡ್ಬೇಕು ಮುಂದೆ ಬರ್ಬೇಕು ಅನ್ನೋ ಒಂದು ಛಲದಿಂದ ಅವರು ಒಳ್ಳೆ ಮೈಂಡ್ ಸೆಟ್ ಇಂದ ಎಲ್ಲ ಮಾಡ್ಕೊಂಡಿದ್ದಕ್ಕೆ ಇವತ್ತು ಅವರು ಒಬ್ಬ ಸಕ್ಸಸ್ಫುಲ್ ವುಮೆನ್ ಅಥವಾ ಮಹಿಳೆಯಾಗಿ ಅವರು ಮುಂದೆ ಬಂದಿದ್ದಾರೆ. ಅದೊಂದು ಎಕ್ಸಾಂಪಲ್. ಸೊ ನಾನು ಏನ್ ಹೇಳ್ಬೇಕಂದ್ರೆ, ಡೋಂಟ್ ಕನ್ಸಿಡರ್ ಯೋರ್ ಸೆಲ್ಫ್ ಅಥವಾ ನೀವು ಬರೀ ಇನ್ಶೂರೆನ್ಸ್ ಏಜೆಂಟ್ ಅಲ್ಲ, ಯು ಆರ್ ಅ ಫೈನಾನ್ಷಿಯಲ್ ಅಡ್ವೈಸರ್ ಆರ್ ಫೈನಾನ್ಷಿಯಲ್ ಡಾಕ್ಟರ್. ಸೊ ಯು ಆರ್ ಸೇವಿಂಗ್ ಸಂಬಡೀಸ್ ಲೈಫ್. ಅವ್ರಿಗೆ ದುಡ್ಡು ಇಲ್ದೇ ಇದ್ದಾಗ ಇನ್ಶೂರೆನ್ಸ್ ದುಡ್ಡು ಬಂದಾಗ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಸಬ್ಯಾಟಿಕಲ್ ತಗೊಂಡಾಗ ನನ್ಗೆ ಒಂದು ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿತ್ತು. ಸಬಾಟಿಕಲ್ ಅಂತಂದ್ರೆ ನಾವು ಒಂದು ಕೆಲಸ ಬಿಟ್ಬಿಟ್ಟು ನಾವು ಸ್ವಲ್ಪ ದಿವಸ ಆರಾಮಾಗಿರ್ತೀವಿ ಅಂತ ಅನ್ಕೋತೀವಲ್ಲ, ಅದು ಸಬಾಟಿಕಲ್. ಪ್ಲೀಸ್ ಕಂಟಿನ್ಯೂ ಮಾಡಿ. ಸ್ವಲ್ಪ ದಿನ ಕೆಲಸ ಏನು ಮಾಡಕ್ಕಾಗ್ಲಿ, ಸ್ವಲ್ಪ ಮನೇಲಿ ಇದ್ದ ಟೈಮ್ ಅಲ್ಲಿ ನಂಗೆ ತುಂಬಾ ದುಡ್ಡು ಅವಶ್ಯಕತೆ ಇತ್ತು. ನಮ್ಮಮ್ಮ 20 ವರ್ಷದ ಹಿಂದೆ ನಮ್ಮ ಹತ್ರ 200 ರೂಪಾಯಿ ಸೇವ್ ಮಾಡಿ ಒಂದು ಪಾಲಿಸಿ ಕೊಟ್ಟಿದ್ರು. ಆ ಕಾಲದಲ್ಲೇ ಇರೋ ಕಮ್ಮಿ ದುಡ್ಡಲ್ಲೇ ಸೇವ್ ಮಾಡಿ ಇಟ್ಟಿದ್ರು. ನನ್ ಕಷ್ಟ ಕಾಲದಲ್ಲಿ 50,000 LIC ಇಂದ ಇನ್ಶೂರೆನ್ಸ್ ಬಂತು ನನ್ಗೆ. ಆ ಮೊಮೆಂಟ್ ಅಲ್ಲಿ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಡೆಫಿನೆಟ್ಲಿ ನನ್ನ ಲೈಫಲ್ಲೇ ಮರೆಯಕ್ಕಾಗಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ನಮ್ಗೆ ಸಮಯಕ್ಕೆ ತಕ್ಕಂಗೆ ದುಡ್ಡು ಬರ್ಬೇಕಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ನಾವು ಸೇವ್ ಮಾಡಿರೋದ್ರಿಂದ. ಸೊ ನೀವು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ, ಬೇರೆಯವ್ರಿಗೆ ಕಷ್ಟ ಕಾಲದಲ್ಲಿ ಅದು ಸೇವಿಂಗ್ಸ್ ಆಗಿರ್ಬೋದು, ಬೇರೆ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅಥವಾ ಏನೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಏನೇ ಇರ್ಬೋದು, ಆವಾಗ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದೀರಾ ಅನ್ನೋ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್. ಸೊ ಆಸ್ ಅ ಪರ್ಸನಲ್ ಬ್ರ್ಯಾಂಡ್ ಯು ಆರ್ ದ USP. ಅದೇ ನೀವೇ ಬ್ರ್ಯಾಂಡು, ವೇರ್ ನೀವು ನಿಮ್ದು ಫಸ್ಟ್ ಇಂಪ್ರೆಷನ್ಸ್ ಕ್ರಿಯೇಟ್ ಮಾಡಿ, ಒಳ್ಳೆ ಕಮ್ಯುನಿಕೇಶನ್ ಮಾಡಿ, ಒಳ್ಳೆ ಬಿಹೇವಿಯರ್ ಇಂದ, ಒಳ್ಳೆ ಮೈಂಡ್ ಸೆಟ್ ಇಂದ ಹೋದ್ರೆ ಯಶಸ್ಸು ನಿಮ್ಮದಾಗುತ್ತೆ ಖಂಡಿತವಾಗಿ. ಸೊ ಲೆಟ್ಸ್ ಮೇಕ್ ಬೆಸ್ಟ್ ಔಟ್ ಆಫ್ ಲೈಫ್. ಅಥವಾ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ಫಸ್ಟ್ ನಮ್ಮನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಕಾಂಟ್ರಿಬ್ಯೂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ಒಂದೆರಡು ಮಾತು ನಾನು ಆಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮಲ್ಲಿ ಒಬ್ರು MDRT ಒಬ್ರು ಧಾರವಾಡದಿಂದ ಒಬ್ರು ಟ್ರೈನಿಂಗ್ ಕೊಟ್ಟಿದ್ರು. ಅವರು ಸೂಟ್ ಹಾಕೊಂಡು ಆನ್ಲೈನ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು. ಅವ್ರು ಯಾವತ್ತೇ ಹೋಗ್ಬೇಕಾದ್ರೂ ಸಹಿತ ಸೂಟ್ ಇರ್ಲಾರ್ದೆ ಹೊರಗಡೆ ಕಸ್ಟಮರ್ ಹತ್ರ ಮೀಟ್ ಮಾಡ್ತಿರ್ಲಿಲ್ವಂತೆ, ಬಸವರಾಜ್ ಅವ್ರು ಹೇಳಿದ್ರು. ಆಯ್ತಾ. ಅದರ ನಂತರ ನಾನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆವಾಗ ನಾನು ಬ್ಯಾಂಕ್ ಅಲ್ಲಿ ಇನ್ಶೂರೆನ್ಸ್ ಮಾಡ್ತಾ ಇದ್ದೆ, ವಿವಿಪುರಂ ಕೆನರಾ ಬ್ಯಾಂಕ್ ಅಲ್ಲಿ. ಪ್ರತಿ ವಾರ ಹೋಗ್ಬಿಟ್ಟು ಅವ್ರ ಹತ್ರ ಮೀಟ್ ಮಾಡಿ ಟೈ ಹಾಕೊಂಡು ಹೋಗ್ತಾ ಇದ್ದೆ. ಅವ್ರು ನನ್ನ ಹೆಸರು ನೆನಪಿಲ್ಲ, ಟೈ ಮ್ಯಾನ್ ಅಂತ ಅವ್ರು ಹೇಳಿದ್ದು. ಅದಾದ್ಮೇಲೆ ನನಗೆ ಆವಾಗ ಆ ಬಿಸ್ನೆಸ್ ಇಂದ ಹೊರಗಡೆ ಬಂದು ಇನ್ನೊಬ್ರಿಗೆ ಯಾರಿಗೂ ಕಳಿಸ್ಬೇಕಾಗಿತ್ತು. ಅವಾಗ ಅವ್ರನ್ನ ನಮ್ಮ ಟೀಮ್ನವ್ರಿಗೆ ಕಳಿಸ್ಕೊಟ್ಟಿದ್ದೆ ಅಲ್ಲಿ. ಅವಾಗ ಅವ್ರನ್ನ ನೆಕ್ಸ್ಟ್ ಟೈಮ್ ಬಂದಾಗ, ಯಾಕೆ ಇವ್ರಿಗೆ ಕೊಡ್ತಾ ಇದ್ದೀರಾ, ಅವ್ರು ಯಾರು, ಟೈ ಅವ್ರು ಎಲ್ಲೋದ್ರು? ಇಲ್ಲ ಸರ್, ಅವ್ರು ಟೈ ಅವ್ರ ಟೀಮ್ ಅವರೇ ಅವರು ಅಂದ್ರೆ ಅವ್ರಿಗೆ ಹೆಸರು ನೆನಪಿಲ್ಲ, ಆದ್ರೆ ಟೈ ಅನ್ನೋದು ಅವ್ರ ತಲೆಯಲ್ಲಿ ಉಳಿದಿತ್ತು. ಹಾಗೆ ಯಾವುದಕ್ಕೋಸ್ಕರ ನಿಮ್ಮನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅದಕ್ಕೊಂದು ಟಾಸ್ಕ್ ಕೊಟ್ರೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಎಲ್ಲ ಪಾರ್ಟಿಸಿಪೆಂಟಿಗೆ ಒಂದು ಪ್ರಶ್ನೆ, ಟಾಸ್ಕ್ ಕೊಟ್ರೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಒಂದು ಟಾಸ್ಕಿಗೆ ಏನಂತಾರೆ ಕನ್ನಡದಲ್ಲಿ? ಒಂದು ಸ್ಮಾಲ್ ಕೆಲಸ. ಎಸ್. ನಿಮ್ಮ ಕಸ್ಟಮರ್ ಹತ್ರ ಹೋಗಿ ಕೇಳಿ, ನಮ್ಮ ಹತ್ರ ಯಾಕೆ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಏಜೆಂಟ್ ಇದ್ದಾರೆ, ನನ್ನ ಹತ್ರ ಮಾತ್ರ ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳುವ ಕೆಲವು ಅಂಶಗಳು ನಿಮ್ಮನ್ನ ಬ್ರ್ಯಾಂಡ್ ಆಗಿ ತಯಾರು ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ದಯವಿಟ್ಟು ಒಂದು 10 ಜನ ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಕೇಳಿ, ನನ್ನ ಹತ್ರ ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದನ್ನ ಕೇಳಿ. ಯಾರು ಬಿಸ್ನೆಸ್ ಕೊಟ್ಟಿಲ್ವೋ ಅವ್ರ ಹತ್ರ ಹೋಗ್ಕೊಳ್ಳಿ, ಯಾಕೆ ನನಗೆ ನೀವು ಬಿಸ್ನೆಸ್ ಕೊಡ್ತಾ ಇಲ್ಲ ಅದನ್ನ ಹೇಳಿ. ನಮ್ಮಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೋಬೇಕಾ, ಫೀಡ್ಬ್ಯಾಕ್ ಅನ್ನೋದು ಆಗ್ಬೋದು. ಹಾಗಾಗಿ ಇದು ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಎಕ್ಸಸೈಸ್ ಆಗಲಿ ಅಂತ ಹೇಳ್ತಾ, ಹಂಗೆ ಕೇಳಿದಾಗ ಕೆಲವ್ರು ಹೇಳ್ತಾರೆ ನೀವು ಸಮಯಕ್ಕೆ ಸರಿಯಾಗಿ ಬರ್ತೀರಿ, ಅದು ಇಂಟ್ರೆಸ್ಟ್ ಆಗುತ್ತೆ, ಸುಳ್ಳು ಹೇಳಲ್ಲ, ಜಾಸ್ತಿ ಏನೋ ಗೊಳ್ಳು ಮಾತಿರಲ್ಲ, ನಿಮ್ಮ ನಾಲೆಡ್ಜ್ ಚೆನ್ನಾಗಿದೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತೀರಾ. ಹೀಗೆ ಅವರು ಹೇಳುವ ಅಂಶಗಳೇನಿದೆಯಲ್ಲ ಅದನ್ನು ನಿಮ್ಮ ಬ್ರ್ಯಾಂಡಿಗೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿ ಬಾಂಧವರು, ಡೆವಲಪ್ಮೆಂಟ್ ಆಫೀಸರ್ ಯಾರ್ಯಾರು ಬಂದಿದ್ದೀರಿ, CLIAಗಳು ಯಾರೆಲ್ಲ ಬಂದಿದ್ದೀರಿ, ಇವತ್ತಿನ ಮೇಡಮ್ ಕಾರ್ಯಕ್ರಮ
ಇಮೇಜ್ ಕನ್ಸಲ್ಟಿಂಗ್ ಅಂದ್ರೆ ಏನು, ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋದು ಹೇಗೆ, ನಮ್ಮ ಬ್ರ್ಯಾಂಡನ್ನು ವರ್ಚುವಲ್ ಆಫೀಸಲ್ಲಿ ಹೇಗೆ ಮಾಡಬೇಕು, ಇದನ್ನೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್ ನೀವು ಬಂದಿರೋದ್ರಿಂದ ನೀವು ಏನೇನು ಹೇಳ್ಕೊಟ್ಟಿದ್ದೀರಾ ನನಗನ್ಸುತ್ತೆ ಎಲ್ಲರೂ ಗುರ್ತು ಹಾಕ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳ್ತೀನಿ, ಎಷ್ಟು ಸೀರಿಯಸ್ ಇದ್ದಾರೆ ಅಂದರೆ, ನಮ್ಮಲ್ಲಿ ಒಂದು ಇಬ್ಬರಿಗೆ ಮಾತಾಡಿಸಿದೆ, ಅವ್ರ ಮನೆಯಲ್ಲಿ ಈ ಟೈಮಲ್ಲಿ ಕೆಲವೊಂದ್ಸಲ ಕರೆಂಟ್ ಹೋಗುತ್ತಂತೆ, ಆಯ್ತಾ, ಅವರು ನಮ್ಮ ಕಾರ್ಯಕ್ರಮ ಕೇಳೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದು ಸಿಗ್ನಲ್ಗೋಸ್ಕರ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕೇಳ್ತಾರಂತೆ. ಇದನ್ನು ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರು ಹಂಗೆ ಹೇಳಿದ್ರು. ಅಂದರೆ ಅಂಥ ಪರಿಸ್ಥಿತಿಯಲ್ಲೂ ಸಹಿತ ಜನ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಆ ಕಾರ್ಯಕ್ರಮದ ಉಪಯೋಗ ತಗೊಳ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮವಾಗಿ ಚೆನ್ನಾಗಿ ನಡೆಸ್ಕೊಡ್ಲಿಕ್ಕೆ ಶ್ವೇತಾ ಮೇಡಮ್ ಅಂತ ರಿಸೋರ್ಸ್ ಪರ್ಸನ್ಸು ಬರ್ತಾ ಇದ್ದಾರೆ. ಇವರೆಲ್ಲರಿಗೂ ಶ್ವೇತಾ ಮೇಡಮ್ಗೂ ಧನ್ಯವಾದ ಹೇಳ್ತಾ, ನೀವೆಲ್ಲರೂ ಸಹಿತ ಸರಿಯಾದ ಸಮಯಕ್ಕೆ ಬಂದು ಕೊನೆ ತನಕ ಇಲ್ಲಿದ್ದೀರಿ. ಇವತ್ತು 127 ಜನ ಬಂದಿದ್ದೀರಾ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಬ್ರ್ಯಾಂಡ್ ಇಮೇಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಯಾ